Hello, dear PU students. Welcome to Abhyasa Academy YouTube platform. So I hope ನೀವೆಲ್ಲರೂ ನಿಮ್ಮ ಆನ್ಯುವಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಗೊತ್ತು. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ಗೆ ಒಳ್ಳೇದಾಗ್ಲಿ. ಅಂಡ್ ಈ ಹೊಸ ವರ್ಷದ ದಿನ ನಮ್ಮ ಅಕಾಡೆಮಿ ಕಡೆಯಿಂದ, ನಮ್ಮ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಕಡೆಯಿಂದ ನಿಮಗೋಸ್ಕರ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಯಾರೆಲ್ಲ ನೀವು ಟಾರ್ಗೆಟ್ 80 ಔಟ್ ಆಫ್ 80 ಮಾಡ್ತಿದ್ದೀರಾ ಮ್ಯಾಥಮೆಟಿಕ್ಸ್ನಲ್ಲಿ, ಇವ್ರಿಗೋಸ್ಕರ ಒಂದು ಸೀರೀಸ್ ಮಾಡ್ತಿದೀವಿ, ಟಾರ್ಗೆಟ್ 80 ಸೀರೀಸ್ ಅಂತ. ಸೊ ನೀವು ಏನು ಮಾಡೋದು ಬೇಡ. ಸೊ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ. ಸೊ ಜಸ್ಟ್ ನಾವು ಏನ್ ಹೇಳ್ತೀನಿ ನಾನು, ಸೊ ಅದನ್ನ ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ನಿಮ್ಗೆ ಇದು ಯೂಸ್ಫುಲ್ ಆಗತ್ತೆ. ಇನ್ ಡೀಟೇಲ್ ಆಗಿ ಎಲ್ಲಾ ಪಾರ್ಟು, ಎಲ್ಲಾ ಚಾಪ್ಟರ್ಗಳ ಎಲ್ಲಾ ತರಹದ ಕ್ವಶನ್ಸ್ಗಳನ್ನು, ಯಾವ ಸಿಂಗಲ್ ಕ್ವಶನ್ ಬಿಡದೆ, ಓಕೆನಾ, ನಾವೇನ್ ಹೇಳ್ತೀವಿ ಅದೇ ಕ್ವಶನ್ ಎಕ್ಸಾಕ್ಟ್ ಆಗಿ ಅಪಿಯರ್ ಆಗಿರುತ್ತೆ ಅಂತ ಅನ್ಸುತ್ತೆ. ಪ್ರಾಬ್ಲಿ ನಿಮ್ಗೆ MCQs ಮತ್ತೆ ಫಿಲ್ಅಪ್ಸ್ ಬಿಟ್ಬಿಟ್ಟು ಮೋಸ್ಟ್ ಆಫ್ ದಿ ರಿಮೈನಿಂಗ್ ಪಾರ್ಟ್ಸ್ ಏನಿದೆ ಡೆಫಿನೆಟ್ಲಿ ಅದು ರಿಪೀಟ್ ಆದೇ ಆಗತ್ತೆ. ಓಕೆನಾ. ಸೊ ಅಂಡಾಗಿ ಯಾರ್ಯಾರು 80 ಔಟ್ ಆಫ್ 80 ಸ್ಕೋರ್ ಮಾಡ್ತಾ ಇದ್ದೀರಾ, ಸೊ ನೀವು ಮೋಸ್ಟ್ ಫೋಕಸ್ ನೀವು MCQ ಮತ್ತೆ ಫಿಲ್ಅಪ್ಸ್ಗೆ ಮಾಡ್ಬೇಕಾಗತ್ತೆ. ಅಂತ ಈಸಿ ಇರುತ್ತೆ. ಒಂದ್ 2-3 ಕ್ವಶನ್ ಟ್ವಿಸ್ಟ್ ಇರ್ಬೋದು ಅಷ್ಟೇ. ಓಕೆನಾ. ಸೊ ಲೆಟ್ಸ್ ಬಿಗಿನ್ ದಿ ಚಾಪ್ಟರ್. ಸೊ ಈ ಚಾಪ್ಟರ್ ನಲ್ಲಿ, ಈ ಸೀರೀಸ್ ನಲ್ಲಿ ಮೊದಲನೇದಾಗಿ ನಾನು ನಿಮ್ಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಶುರು ಮಾಡ್ತೀನಿ. ಟಿಲ್ ದ ಎಂಡ್ LPP ಪ್ರೊಬಾಬಿಲಿಟಿ ಅಲ್ಲಿವರೆಗೂ ಮಾಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಒಂದ್ ಒಳ್ಳೆ ರಿಸಲ್ಟ್ ಬರ್ಲಿ, ಒಂದ್ ಒಳ್ಳೆ KCET ರ್ಯಾಂಕ್ ಬಂದು ಒಂದ್ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗ್ಲಿ ಅಂತ ಹೇಳ್ಕೊಂತೀನಿ. ಅಂಡ್ ಲೆಟ್ಸ್ ಬಿಗಿನ್ ದಿಸ್. ಓಕೆ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ದಿಸ್ ಇಸ್ 80 ಔಟ್ ಆಫ್ 80 ಸೀರೀಸ್. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ನಾವು ನಿಮ್ಗೆ ಬ್ಲೂ ಪ್ರಿಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈ ಚಾಪ್ಟರ್ ಏನಿದೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಈ ಚಾಪ್ಟರ್ದು ಬ್ಲೂ ಪ್ರಿಂಟ್ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ನಿಮ್ಗೆ ಲಾಸ್ಟ್ ಇಯರ್ ತರ ಬ್ಲೂ ಪ್ರಿಂಟ್ ಇಲ್ಲ. ಆಸ್ ಯು ಆಲ್ ನೋ, ಇಟ್ ಇಸ್ ಅ ಸಿಂಗಲ್ ಬ್ಲೂ ಪ್ರಿಂಟ್. ಸಿಂಗಲ್ ಬ್ಲೂ ಪ್ರಿಂಟ್ ಅಂತ ಅಂದ್ರೆ ನಿಮ್ಗೆ ಒಂದೇ ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ಹಂಗಾಗಿ ಯು ಜಸ್ಟ್ ಫೋಕಸ್. ನೀವು ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಆ ಕ್ವಶನ್ ಪೇಪರ್ನೇ ಬಿಲೀಫ್ ಮಾಡ್ಬೇಕು. ನೀವು ಆ ಬ್ಲೂ ಪ್ರಿಂಟ್ನೇ ಬಿಲೀಫ್ ಮಾಡ್ಬೇಕು, ಹಂಗೇನೆ ಓದ್ಬೇಕು. ನಾನು ಏನ್ ಕ್ವಶನ್ಸ್ ಹೇಳ್ತೀನಿ ಅಷ್ಟು ಕ್ವಶನ್ಸ್ ಓದಿದ್ರೆ ಸಾಕು. ಎಕ್ಸ್ಟ್ರಾ ಯಾವ ಕ್ವಶನ್ಸ್ ಬರೋದಿಲ್ಲ, ಡೋಂಟ್ ವರಿ. ನೋಡಿ, ಈ ಬ್ಲೂ ಪ್ರಿಂಟ್ ಅಲ್ಲಿ ಏನಿದೆ ಅಂತ ಅಂದ್ರೆ ನಿಮ್ಗೆ MCQ 3 ಮಾರ್ಕ್ಸ್ 5 ಮಾರ್ಕ್ಸ್ 3 ಕ್ವಶನ್ ಕೇಳ್ತಿದ್ದಾನೆ ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನಲ್ಲಿ. MCQ ನಿಮ್ಗೆ 1 ಕ್ವಶನ್ ಇದೆ, 3 ಮಾರ್ಕ್ಸ್ ನಿಮ್ಗೆ 1 ಕ್ವಶನ್ ಇದೆ, 5 ಮಾರ್ಕ್ಸ್ 1 ಕ್ವಶನ್ ಇದೆ. ಟೋಟಲ್ ನಿಮ್ಗೆ ಎಷ್ಟಾಗುತ್ತೆ ಅಂತಂದ್ರೆ 5 + 3 8, 8 + 1 9 ಮಾರ್ಕ್ಸ್ ಇದೆ. ಸೊ 9 ಮಾರ್ಕ್ಸ್ ಚಾಪ್ಟರ್ ಇದು, ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಮತ್ತೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ, ನಿಮ್ಗೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂತ ಅಂದ್ರೆ, ಈ ಫಿಲ್ಅಪ್ಸ್ ಮತ್ತೆ MCQs ಅಲ್ಲಿ ಸೆಗ್ರಿಗೇಟ್ ಮಾಡಿದ್ರು. ಯಾವ್ದ್ರಿಂದ MCQ ಕೊಡ್ತೀವಿ, ಯಾವ್ದ್ರಿಂದ ಫಿಲ್ಅಪ್ಸ್ ಕೊಡ್ತೀವಿ ಅಂತ. ಈ ಸರ್ತಿ ಆ ತರ ಮಾಡಿಲ್ಲ ಅವರು. ಜಸ್ಟ್ 1 ಮಾರ್ಕ್ ಅಂತ ಮಾಡಿದ್ದಾರೆ. 1 ಮಾರ್ಕ್ ಅಂತ ಅಂದ್ರೆ ನಿಮ್ಗೆ MCQs ಆದ್ರೂ ಬರ್ಬೋದು, ಇಲ್ಲ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಆದ್ರೂ ಬರ್ಬೋದು. ಹಂಗಾಗಿ ಎಲ್ಲಾ ತರಹದ ಕ್ವಶನ್ಸ್ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ 3 ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ನಾನು ಈ ಚಾಪ್ಟರ್ಗೆ ನಿಮ್ಗೆ 3 ವಿಡಿಯೋಸ್ ಮಾಡ್ತೀನಿ. ಒಂದು MCQ ಮತ್ತೆ ಫಿಲ್ಅಪ್ಸ್ಗೆ 1 ಮಾಡ್ತೀನಿ, ಇನ್ನೊಂದು 3 ಮಾರ್ಕ್ಸ್ಗೆ 1 ಮಾಡ್ತೀನಿ, 5 ಮಾರ್ಕ್ಸ್ಗೆ 1 ಮಾಡ್ತೀನಿ. ನೀವು ಏನೂ ನೋಡೋದು ಬೇಡ, ಜಸ್ಟ್ ನಮ್ ವಿಡಿಯೋ ವಾಚ್ ಮಾಡಿ ಅದನ್ನ ರೀಕಾಲ್ ಮಾಡ್ಕೊಡಿ. ಓಕೆನಾ. ಸೊ ಮತ್ತೆ ನಿಮ್ಗೆ ಇಲ್ಲಿ ಏನ್ ನಾನು ಹೇಳ್ಕೊಡ್ತೀನಿ ಅಂತಂದ್ರೆ, ನಿಮ್ಗೆ ಈ 3 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಗಳಲ್ಲಿ ಆನ್ಸರ್ಸ್ ನ ಹೇಗೆ ಬರಿಬೇಕು, ಪ್ರೆಸೆಂಟೇಶನ್ ಹೆಂಗಿರ್ಬೇಕು, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಅಂಡ್ ಐ ವಿಲ್ ಸಾಲ್ವ್ ಆಲ್ ದಿ ಪ್ರಾಬ್ಲಮ್ಸ್, ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಏನಿದೆ, ಪಾಸಿಬಲ್ ಪ್ರಾಬ್ಲಮ್ಸ್ ಏನಿದೆ, ಐ ವಿಲ್ ಸಾಲ್ವ್ ಆಲ್ ದಿ ಪ್ರಾಬ್ಲಮ್ಸ್, ಡೋಂಟ್ ವರಿ. ಓಕೆ. ಅಂಡ್ ಮೋರ್ ಫೋಕಸ್ ಆನ್ MCQ ಅಂಡ್ ಫಿಲ್ಅಪ್ಸ್ ಗೆ ಕೊಡಿ. ಯಾರ್ಯಾರು 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೇಕಂತಿದ್ದೀರಾ, ನಾನು ಅದಕ್ಕೋಸ್ಕರ ನಿಮ್ಗೆ ಒಂದು ಲರ್ನಿಂಗ್ ಸೋರ್ಸ್ ಆಗಿ ಬೋರ್ಡ್ ಕಡೆಯಿಂದಾನೆ ನಿಮ್ಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ಸೊ ತುಂಬಾ ಕ್ವಶನ್ಸ್ಗಳು ಚೆನ್ನಾಗಿದೆ, ಮತ್ತೆ ತುಂಬಾ ಕ್ವಶನ್ಸ್ಗಳು ಇರೋದ್ರಿಂದ ನಾನು ಐ ಟೇಕ್ ಆಲ್ ದಿ ಕ್ವಶನ್ ಬ್ಯಾಂಕ್ ಪ್ರಾಬ್ಲಮ್ಸ್, ಅದನ್ನೆಲ್ಲಾನು ತಗೊಂಡ್ಬಿಟ್ಟು ನಾನು ಇಲ್ಲಿ ಇದರಲ್ಲಿ ಸಾಲ್ವ್ ಮಾಡಿಸ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಸೊ MCQ ಮತ್ತೆ ಫಿಲ್ಅಪ್ಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕರೆಕ್ಟ್ ಆಗಿ ವಾಚ್ ಮಾಡಿ. ಓಕೆನಾ. ಎಸ್. ಸೊ ಕಂಪ್ಲೀಟ್ ನಿಮ್ಗೆ ಏನ್ PUC ಬೋರ್ಡ್ ಕ್ವಶನ್ ಬ್ಯಾಂಕ್ ಇದೆ, ಅಲ್ಲಿರೋ ಪ್ರತಿಯೊಂದು ಕ್ವಶನ್ ನಾನು ಇಲ್ಲಿ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಓಕೆ. ಸೊ ಲೆಟ್ಸ್ ಬಿಗಿನ್ ದಿಸ್. ಐ ಹೋಪ್ ನೀವು ಸ್ವಲ್ಪ ಬೇಸಿಕ್ಸ್ ನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಹೋಗ್ತೀನಿ. ಎಲ್ಲೆಲ್ಲಿ ಪಾಯಿಂಟ್ಸ್ ಗಳನ್ನ ಹೇಳ್ಬೇಕು ಅಲ್ಲಿ ಪಾಯಿಂಟ್ ನ ಹೇಳ್ತೀನಿ.
ಮತ್ತೆ ಇದೇನ್ ನಾನು PPT ಮಾಡ್ಕೊಂಡಿದ್ದೀನಿ PDF ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ವಾಚ್ ಮಾಡಿ. ಓಕೆ, ಸೊ ಲೆಟ್ಸ್ ಬಿಗಿನ್ ದಿಸ್. Okay. A relation R in a set A, if each element of A is related to every element of A, then R is called ಅಂತ ಇದೆ. ಇದು ನಿಮ್ಮ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಬರುತ್ತೆ ನೋಡಿ. ಇಫ್ ಈಚ್ ಎಲಿಮೆಂಟ್ ಆಫ್ ಎ ರಿಲೇಷನ್ ಸೆಟ್ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಅಂತ, ದಟ್ ಇಸ್ ದ ಡೆಫಿನಿಷನ್ ಆಫ್ ಯೂನಿವರ್ಸಲ್ ಅಂತ. ಇದನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಈಸ್ ನಥಿಂಗ್ ಬಟ್ ದ ಡೆಫಿನಿಷನ್ ಆಫ್ ಯೂನಿವರ್ಸಲ್ ಅಂತ ಕರಿತೀವಿ. ಯೂನಿವರ್ಸಲ್ ರಿಲೇಷನ್, ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗತ್ತೆ. ಓಕೆ, ಸೊ ಬೋತ್ ಎಂಟಿ ರಿಲೇಷನ್ ಅಂಡ್ ಯೂನಿವರ್ಸಲ್ ರಿಲೇಷನ್ ಈಸ್ ಅಂತ ಕೇಳಿದ್ದಾರೆ. ಎಂಟಿ ಮತ್ತೆ ಯೂನಿವರ್ಸಲ್ ರಿಲೇಷನ್ ಎರಡನ್ನೂ ಏನಂತ ಕರೀತಾರೆ ಅಂತ ಅಂದ್ರೆ, ಎರಡನ್ನೂ ಸೇರಿಸಿ ಈ ಎಂಟಿ ರಿಲೇಷನ್ ಮತ್ತೆ ಈ ಯೂನಿವರ್ಸಲ್ ರಿಲೇಷನ್ ಎರಡನ್ನೂ ಸೇರಿಸಿ ನಾವು ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರಬೇಕು. ಬೋತ್ ಆರ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಟ್ರಿವಿಯಲ್ ರಿಲೇಷನ್ಸ್. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋ, ಅದರಲ್ಲಿ ಏನ್ ಬೇಕಿಲ್ಲ, ಎಕ್ಸ್ಪ್ಲನೇಷನ್ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಲೆಟ್ ಎ ಬಿ ದಿ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಬಾಯ್ಸ್ ಸ್ಕೂಲ್. ಸ್ಟೂಡೆಂಟ್ಸ್ ಆಫ್ ಬಾಯ್ಸ್ ಸ್ಕೂಲ್ ಅಂದ್ರೆ ಬರೀ ಬಾಯ್ಸ್ ಇರ್ತಾರೆ ಅಂತ. ಓಕೆನಾ? ದೆನ್ ದ ರಿಲೇಷನ್ ಆರ್ ಇನ್ ಎ ಇಸ್ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಸಚ್ ದಟ್ ಎ ಇಸ್ ಎ ಸಿಸ್ಟರ್ ಆಫ್ ಬಿ ಅಂತ ಇದೆ. ಎ ಇಸ್ ಎ ಸಿಸ್ಟರ್ ಆಫ್ ಬಿ ಅಂತ ಇದೆ ನೋಡಿ. ಅರ್ಥ ಮಾಡ್ಕೊಳ್ಳಿ, ದ ಸೆಟ್ ಯಾವ ಚೂಸ್ ಮಾಡಿರೋದು ಏನ್ ಸೆಟ್ ಅಂತ ಅಂದ್ರೆ, ಇದು ಬಂದ್ಬಿಟ್ಟು ಬಾಯ್ಸ್ ಇರೋ ಅಂತದ್ದು. ಓಕೆನಾ? ಬಾಯ್ಸ್ ಇರೋ ಅಂತದ್ದು ಅಂತ ಅಂದ್ರೆ ಎ ಇಸ್ ಎ ಸಿಸ್ಟರ್ ಆಫ್ ಬಿ ಅಂತ ಅಂದ್ರೆ ಎ ಮಿಸ್ ಬಿ ಎ ಸಿಸ್ಟರ್ ಆಗ್ಬೇಕು. ಸಿಸ್ಟರ್ ಅಂತ ನೀವು ಚೂಸ್ ಮಾಡಿರೋದೇ ಬಾಯ್ಸ್ ಅಂತ ಅಂದ್ರೆ ಅಲ್ಲಿ ಸಿಸ್ಟರ್ ಅನ್ನ ಮಾತೇ ಬರೋದಿಲ್ಲ. ಓಕೆನಾ? ದೇರ್ ಇಸ್ ನೋ ಚಾನ್ಸ್ ಆಫ್ ಎ ಸಿಸ್ಟರ್. ಹಂಗಾಗಿ ದಿಸ್ ಇಸ್ ಎನ್ ಎಂಟಿ ರಿಲೇಷನ್. ಓಕೆನಾ? ದಿಸ್ ಇಸ್ ಎನ್ ಎಂಟಿ ರಿಲೇಷನ್ ಅಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ, ದೇರ್ ಎಕ್ಸಿಸ್ಟ್ ನೋ ಸಚ್ ಎ. ಓಕೆನಾ? ಎ ಅನ್ನೋದು ಸಿಸ್ಟರ್ ಅಲ್ವಾ, ಸಿಸ್ಟರ್ ಇರೋದೇ ಇಲ್ಲ, ಹಂಗಾಗಿ ಎ ಎಕ್ಸಿಸ್ಟ್ ಆಗಲ್ಲ. ಆ ತರ ಅಂದ್ರೆ ಎ ಎಕ್ಸಿಸ್ಟ್ ಆಗಲ್ಲ ಅಂತಂದ್ರೆ ಎ ಕಮ ಬಿನು ಕೂಡ ರಿಲೇಷನ್ ನಲ್ಲಿ ಇರೋದಿಲ್ಲ ಅಂತ. ಸೊ ಹಂಗಾಗಿ ದಿಸ್ ಈಸ್ ಎನ್ ಎಂಟಿ ರಿಲೇಷನ್ ಅಂತ ಹೇಳ್ಬಿಡ್ತೀವಿ. ಕ್ಲಿಯರ್? ರಿಲೇಷನ್ ಆರ್ ಇನ್ ದಿ ಸೆಟ್ ಎ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಏನಾಗಿರ್ಬೇಕು? ಡೆಫಿನೇಷನ್ ಕೇಳಿದಾನೆ ಅಂತಮ್ಮ, ಅಷ್ಟೇ, ಇನ್ನೇನಿಲ್ಲ. ಡೆಫಿನೇಷನ್ ಕೇಳಿದಾನೆ. ಏನ್ ಡೆಫಿನೇಷನ್? ರಿಫ್ಲೆಕ್ಸಿವ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ. ದಿಸ್ ಇಸ್ ದ ಡೆಫಿನೇಷನ್. ನೋ ನೀಡ್ ಟು ಎಕ್ಸ್ಪ್ಲೈನ್ ದಿಸ್, ಡೈರೆಕ್ಟ್ ಆಗಿ ನೀವು ಹೇಳ್ಬೋದು. ಡೆಫಿನೇಷನ್ಸ್ ಗಳು ಗೊತ್ತಿರಬೇಕು. ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಇದು ರಿಫ್ಲೆಕ್ಸಿವ್ ರಿಲೇಷನ್. ಸಿಮಿಟ್ರಿಕ್ ಬಂದ್ಬಿಟ್ಟು ಎ ಕಾಮ ಬಿ ಬಿಲಾಂಗ್ಸ್ ಟು, ವೆನೆವರ್ ಎ ಬಿ ಬಿಲಾಂಗ್ಸ್ ಟು ಆರ್ ದೇರ್ ಮಸ್ಟ್ ಪ್ರೆಸೆಂಟ್ ಏನು ಬಿ ಕಾಮ ಎ ಶುಡ್ ಬಿ ಇನ್ ಆರ್. ಓಕೆನಾ? ಅದಿರ್ಬೇಕು. ಟ್ರಾನ್ಸಿಟಿವ್ ಗೆ ನಿಮಗೆ ಗೊತ್ತಿದೆ, ಎರಡು ಎಲಿಮೆಂಟ್ ಇದ್ದು ಥರ್ಡ್ ಎಲಿಮೆಂಟ್ ಇರ್ಬೇಕು. ಎ ಬಿ ಬಿ ಸಿ ಇರ್ಬೇಕು, ಎ ಸಿ ಕೂಡ ಅದ್ರಲ್ಲಿ ಇರ್ಬೇಕು. ಓಕೆನಾ? ಎ ಬಿ ಬಿ ಸಿ ಇದ್ದು ಎ ಸಿ ಇದ್ರೂ ಕೂಡ ಅದು ಎ ಸಿ ಇದ್ರೆ ದೆನ್ ದಿಸ್ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಡೆಫಿನೇಷನ್ಸ್ ಎಲ್ಲ ನೀವು ನೋಡ್ಕೊಂಡಿದ್ದೀರಾ, ಐ ಹೋಪ್. ಎ ರಿಲೇಷನ್ ಆರ್ ಇನ್ ದಿ ಸೆಟ್ 1 2 3 ಇದೆ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು 1 1 2 2 3 3 1 2 2 1 1 3 ಇದೆ. ದೆನ್ ಆರ್ ಈಸ್ ಅಂತ ಕೇಳಿದಾನೆ. ಇದು ಏನಾಗ್ಬೋದು ಅಂತ ನೋಡಿ. ಫಸ್ಟ್ ಆಫ್ ಆಲ್, ನೀವು ಯಾವುದೇ ಒಂದು ಟೈಪ್ಸ್ ಆಫ್ ರಿಲೇಷನ್ಸ್ ಚೆಕ್ ಮಾಡಬೇಕಾದ್ರೆ ನೀವೇನ್ ನೋಡ್ಬೇಕಂದ್ರೆ, ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ನೋಡ್ಬೇಕು. 1 2 3 ಇದೆ. ಈಚ್ ಎಲಿಮೆಂಟ್ ಡಬ್ಲೆಟ್ ಇದೆಯಾ ಅಂತ ನೋಡ್ಬೇಕು. 1 ಗೆ ಡಬ್ಲೆಟ್ 1, 1, 2 ಗೆ ಡಬ್ಲೆಟ್ 2, 2, 3 ಗೆ ಡಬ್ಲೆಟ್ 3, 3 ಮೂರು ಇದೆ ಅಂತ ಅಂದ್ರೆ ಅದು ರಿಫ್ಲೆಕ್ಸಿವ್ ಆಗುತ್ತೆ. ನಿಮ್ಮ ಕ್ವಶನ್ ಅಲ್ಲಿ ಎಲ್ಲಾದ್ರೂ ರಿಫ್ಲೆಕ್ಸಿವ್ ಅಲ್ಲ ಅಂತ ಕೊಟ್ಟಿದ್ರೆ ಅದನ್ನ ಡಿಸ್ಕಾರ್ಡ್ ಮಾಡಬೇಕು. ಸೊ ಅನ್ಫಾರ್ಚುನೇಟ್ಲಿ ಎಲ್ಲಾದ್ರಲ್ಲೂ ರಿಫ್ಲೆಕ್ಸಿವ್ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್. ಅಂಡ್ ಕಮಿಂಗ್ ಟು ದ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಅಂತ ಅಂದ್ರೆ ಎ ಬಿ ಇದ್ರೆ ಬಿ ಏನು ಇರ್ಬೇಕಲ್ವಾ. ಸೊ ಇಲ್ಲಿ 1 2 ಇದೆ, 2 1 ಇದೆ, 1 3 ಇದೆ, 3 1 ಇಲ್ಲ. ನೋಡಿ, 1 3 ಇದೆ, 1 3 ಇದೆ, 3 1 ಇಲ್ಲ. ಹಂಗಾಗಿ ಇದು ಸಿಮೆಟ್ರಿಕ್ ಅಲ್ಲ. ಸಿಮೆಟ್ರಿಕ್ ಅಂತ ಎಲ್ಲಿ ಕೊಟ್ಟಿದ್ದಾನೆ ಅದನ್ನ ತೆಗೆದಾಕ್ಬಿಡಿ. ಸಿಮೆಟ್ರಿಕ್ ಅಂತ ಎಲ್ಲಿ ಕೊಟ್ಟಿದ್ದಾನೆ? ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾನೆ. ಇಲ್ಲ ತಾನೆ? 1 3 ಎಸ್ ಇಲ್ಲ. ಓಕೆ, ಸಿಮೆಟ್ರಿಕ್ ಅಂತ ಇದಾಗಲ್ಲ. ಸಿಮೆಟ್ರಿಕ್ ಅಂತ ಇಲ್ಲೆಲ್ಲಿ ಕೊಟ್ಟಿದ್ದಾನೆ? ಇಲ್ಲೊಂದು ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾನೆ. ಸೊ ಅದು ಆಗಲ್ಲ. ಇನ್ನ ಕಮಿಂಗ್ ಟು ದ ಟ್ರಾನ್ಸಿಟಿವಿಟಿ ಚೆಕ್ ಮಾಡ್ಬೇಕೀಗ. ಟ್ರಾನ್ಸಿಟಿವಿಟಿ ಹೆಂಗ್ ಚೆಕ್ ಮಾಡ್ತೀರಾ ಅಂತ ಅಂದ್ರೆ, ಲೆಟ್ಸ್ ಸೇ ನೋಡಿ, ಈಗ
2 1 ಇದೆ, ಇವೆರಡನ್ನೇ ತಗೊಂಡ್ಬಿಡಿ. ಓಕೆನಾ? ಸೊ ಇದನ್ನ ಮತ್ತೆ ಇದನ್ನ ತಗೊಂಡು ಟ್ರಾನ್ಸಿಟಿವಿಟಿ ಹೇಳ್ಬಿಡಿ. 2 1 ಇದೆ, 1 3 ಇದೆ. ಎ ಬಿ ಬಿ ಸಿ ಏನ್ ಇರ್ಬೇಕಿತ್ತಲ್ಲಿ? 2 3 ಇರ್ಬೇಕಿತ್ತು ಅಲ್ವಾ? ಟ್ರಾನ್ಸಿಟಿವಿಟಿ ಪ್ರಕಾರ 2 3 ನಮ್ಮಲ್ಲಿ ಇದೆಯಾ? 2 3 ಇಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು. ಹಂಗಾಗಿ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಅಂದ್ರೆ ಇಟ್ ಈಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು. ಸೊ ಅದ್ರ ತಕ್ಕನಂಗೆ MCQ ನಾವು ಇಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋದು. ಥಿಯರಿನೆಲ್ಲ ನೀವು ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಅಂದ್ರೆ ದಿಸ್ ಇಸ್ ನಾಟ್ ದ ಟೈಮ್. ಯು ಹ್ಯಾವ್ ಟು ಸಿಟ್ ಅಂಡ್ ಪ್ರಾಕ್ಟೀಸ್. ಅದಾದ್ಮೇಲೆ ಇಲ್ಲಿಗೆ ಬರಬೇಕು. ದಿಸ್ ಇಸ್ ಜಸ್ಟ್ ಪ್ರಾಕ್ಟೀಸ್ ತರ. ಓಕೆ? ಸೊ ಒಬ್ರು ಹೆಂಗ್ ಅಪ್ರೋಚ್ ಮಾಡ್ತಾರೆ ಕ್ವಶನ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಬರ್ಬೇಕು ನೀವು. ಓಕೆ? ಸೊ ನೀವು ಬೇಸಿಕ್ ಇಂದ ಕಲಿತೀರಾ ಅಂತ ಅಂದ್ರೆ ದಿಸ್ ಇಸ್ ನಾಟ್ ದ ಟೈಮ್ ಅಂಡ್ ದಿಸ್ ಇಸ್ ನಾಟ್ ದ ಚಾನೆಲ್. ಓಕೆನಾ? ಅಂದ್ರೆ ನೀವು ತುಂಬಾ ಸ್ವಲ್ಪನಾದ್ರೂ ತಿಳ್ಕೊಂಡಿರ್ಬೇಕು. ನಾವು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ. ಅಂಡ್ ಅದೇ ತರ ನಾವು KCET ಪ್ಲೇ ಲಿಸ್ಟ್ ನಾನು ಸಪರೇಟ್ ಆಗಿ ರೆಡಿ ಮಾಡ್ತೀನಿ. ಈ ಸತಿ ತುಂಬಾ ಎಫೆಕ್ಟಿವ್ ಆಗಿ KCET ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಜಸ್ಟ್ ವಾಚ್ ಮಾಡಿದ್ರೆ ಸಾಕು, KCET ನಲ್ಲಿ ನೀವು ಚಿಂದಿ ಓಡಾಯಿಸಬಹುದು. ಓಕೆ? ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಇದೆ. ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಸೇಮ್ 1 2 2 1 ಇದೆ. ದೆನ್ ಅಂತ ಕೇಳಿದಾನೆ. ಫಸ್ಟ್ ಆಫ್ ಆಲ್ ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ಆಗುತ್ತಾ? ಆಗಲ್ಲ. ಡಬ್ಲೆಟ್ ಇಲ್ಲ. ಎಲ್ಲದಕ್ಕೂ ಯಾವ್ದು 1 2 3 ಇದೆ, 1 1 2 2 3 3 ಇರಬೇಕು. ಯಾವ್ದಕ್ಕೂ ಡಬ್ಲೆಟ್ ಇಲ್ಲ. ಹಂಗಾಗಿ ಇಟ್ ಕ್ಯಾನ್ ನೆವರ್ ಬಿ ರಿಫ್ಲೆಕ್ಸಿವ್. ನಾವು ಕಮಿಂಗ್ ಟು ಟ್ರಾನ್ಸಿಟಿವ್, ಐ ಮೀನ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಆಗುತ್ತಾ ಅಂತ ಅಂದ್ರೆ ಸಿಮೆಟ್ರಿಕ್ ಚೆಕ್ ಮಾಡಿ. ಸಿಮೆಟ್ರಿಕ್ 1 2 ಇದೆ, 2 1 ಇರಬೇಕು, ಐತೆ. 2 1 ಇದೆ, 1 2 ಇದೆ. ಹೌದು, ಸಿಮೆಟ್ರಿಕ್ ಆಗ್ತಾ ಇದೆ. ಇರದೇ 2 ಎಲಿಮೆಂಟ್, ಎರಡಕ್ಕೂ ರಿವರ್ಸ್ ಇದೆ. ಓಕೆನಾ? 1 2 ಇದೆ, 2 1 ಇದೆ. ಹಂಗಾಗಿ ಅದು ಡೆಫಿನೆಟ್ಲಿ ಸಿಮೆಟ್ರಿಕ್ ಆಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಟ್ರಾನ್ಸಿಟಿವ್ ಆಯ್ತದ ಅಂತ ಅಂದ್ರೆ ನೋಡಿ, ಈಗ ಟ್ರಾನ್ಸಿಟಿವ್ ಎರಡನ್ನೂ ತಗೊಂಡ್ರೆ ಆಗಲ್ಲ. 1 2 ಇದೆ, 2 1 ಇದೆ, 2 2 ಹೋಯ್ತು. ಇನ್ನ 1 1 ಇರ್ಬೇಕಿತ್ತಲ್ವಾ? 1 1 ಡಬ್ಲೆಟ್ ಇರ್ಬೇಕಿತ್ತು. ಓಕೆನಾ? ಅದನ್ನೆಲ್ಲ ಬರೆಯೋದಿಕ್ ಆಗಲ್ಲ. ಇಲ್ಲ ಬರಿಬೇಕು ಅಂತಂದ್ರೆ ಹಿಂಗ್ ಬರ್ಕೋಬೇಕು. 1 2 2 1 ಎರಡೂ ಕೂಡ ಬಿಲಾಂಗ್ಸ್ ಟು ಆರ್, ಬಟ್ ದೇರ್ ಮಸ್ಟ್ ಪ್ರೆಸೆಂಟ್ 1 1 ಟು ಬಿ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಲ್ವಾ? 1 1 ಇಲ್ಲ. ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ ದೇರ್ ಫೋರ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ಬೇಕು. ನಾಟ್ ಟ್ರಾನ್ಸಿಟಿವ್. ಇದನ್ನ ಎಕ್ಸಾಮ್ಸ್ ನಲ್ಲಿ ನೀವು ಬರೀತೀರಾ. ಓಕೆನಾ? ನಿಮ್ಗೆ ಇದನ್ನೇ 3 ಮಾರ್ಕ್ಸ್ ಏನಾದ್ರು ಕ್ವಶನ್ ಕೊಟ್ರೆ ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್. ಓಕೆನಾ? ಬಟ್ ನಿಮ್ಗೆ MCQs ನಲ್ಲಿ ಎಲ್ಲಾದ್ರೂ ಕೊಟ್ರೆ ನಿಮ್ಗೆ ಅವರು ಆನ್ಸರ್ ಯಾವ್ದು ಮಾರ್ಕ್ ಮಾಡಿದಿರ ಅಂತ ಕೇಳ್ತಾರ ಅಷ್ಟೇ. ಎಲ್ಲಾನು ಬರಿ ಅಂತ ಯಾವ್ದು ಕೇಳಲ್ಲ. ಹಾಗಾಗಿ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಅಂದ್ರೆ ರಿಫ್ಲೆಕ್ಸಿವ್ ಅಲ್ಲ, ಓನ್ಲಿ ಸಿಮೆಟ್ರಿಕ್ ಅಂತ ಅಂದಂಗ ಆಯ್ತು. ಈಗ ನೈದರ್ ಇಟ್ ಈಸ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಇದಾಗಲ್ವಲ್ವಾ? ರಿಫ್ಲೆಕ್ಸಿವ್ ಅಂತ ಹೇಳ್ತಿದ್ದಾನೆ. ಸೊ ಇದಾಗಲ್ಲ. ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಆಗಲ್ಲ. ನೈದರ್ ಸಿಮೆಟ್ರಿಕ್ ಬಟ್ ಇದು ಆಗಲ್ಲ. ಸೊ ಹಂಗಾಗಿ ಸಿಮೆಟ್ರಿಕ್ ಆಗತ್ತೆ ಬಟ್ ಟ್ರಾನ್ಸಿಟಿವ್ ಆಗಲ್ಲ ಅಂತ ಕೇಳ್ತಿದ್ದಾನೆ. ಹಂಗಾಗಿ ಆಪ್ಷನ್ ಬಿ ಕರೆಕ್ಟ್ ಅಂತಮ್ಮ. ಎಸ್. ನೆಕ್ಸ್ಟ್ ಕ್ವಶನ್. ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಸೇಮ್ 1 2 3 ಆರ್ ಇಸ್ ಈಕ್ವಲ್ ಟು 1 2 2 1 1 1. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ನೆ ಒಂದ್ ಎಲಿಮೆಂಟ್ ಎಕ್ಸ್ಟ್ರಾ ಆಡ್ ಮಾಡ್ಬಿಟ್ಟಿದ್ದಾನೆ. 1 1 ಆಡ್ ಮಾಡುತ್ತೀನಿ ಸರ್, ಏನಾಯ್ತದೆ ಅಂತ ಕೇಳ್ತಿದ್ದಾನೆ. ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಡಬ್ಲೆಟ್ ಗಳಿಲ್ಲ. 1 1 ಅನ್ನೋದು ಒಂದೇ ಡಬ್ಲೆಟ್ ಇರೋದ್ರಿಂದ 2 2 ಇಲ್ಲ, 3 3 ಇಲ್ಲ. ಅಂದ್ರೆ ಮೋರ್ ಓವರ್ ಅಲ್ಲಿ ರಿಫ್ಲೆಕ್ಸಿವ್ ಬಗ್ಗೆ ಎಲ್ಲೂ ಕೇಳೇ ಇಲ್ಲ ಕ್ವಶನ್. ಓಕೆನಾ? ರಿಫ್ಲೆಕ್ಸಿವ್ ಬಗ್ಗೆ ಬಿಟ್ಬಿಡು. ಕಮಿಂಗ್ ಟು ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆಗುತ್ತಾ? ಟ್ರಾನ್ಸಿಟಿವ್ ಅಂತೀನಿ. ಸೆಕೆಂಡ್ ಒನ್ ಯಾವ್ದು ಗುರು? ಫಸ್ಟ್ ಆಫ್ ಆಲ್ ಒಂದೊಂದೇ ಮಾಡ್ಕೊಂತ ಹೋಗೋಣ. ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಅಂದ್ರೆ ರಿಫ್ಲೆಕ್ಸಿವ್ ಆಗಲ್ಲ. ಯಾಕಂದ್ರೆ ಡಬ್ಲೆಟ್ ಇಲ್ಲ. ಎಲ್ಲಾ ಡಬ್ಲೆಟ್ ಇರ್ಬೇಕಿತ್ತು. ಸಿಮೆಟ್ರಿಕ್ ಆಗುತ್ತಾ ಅಂತ ಅಂದ್ರೆ ಎಲ್ಲದಕ್ಕೂ ರಿವರ್ಸ್ ಎಲಿಮೆಂಟ್ ಇದೆ. ಎ ಬಿ ಇದ್ರೆ ಬಿ ಏನು ಕೂಡ ಇದೆ. 3 ಎಲಿಮೆಂಟ್ಗೂ ಮ್ಯಾಚ್ ಆಗುತ್ತೆ. ಎಸ್, ಸಿಮೆಟ್ರಿಕ್ ಆಗುತ್ತೆ. ನೋಡಿ, ನಿಮ್ಗೆ ಅಟ್ಲೀಸ್ಟ್ 2 ಹೇಳಿದಿರಾ ಅಂತ ಅಟ್ಲೀಸ್ಟ್ ಆಪ್ಷನ್ಸ್ ಗಳು ನೋಡ್ಕೊಂತ ಹೋಗ್ಬೇಕು. ಸಿಮೆಟ್ರಿಕ್ ಆಗುತ್ತೆ ಅಂತ ಇದೆ. ಸಿಮೆಟ್ರಿಕ್ ಆಗಲ್ಲ ನನ್ನ ಡಿಸ್ಕಾರ್ಡ್ ಮಾಡಿ. ಈ ನಾಟ್ ಸಿಮೆಟ್ರಿಕ್ ಅಂತ ಇದೆ, ಸೊ ಡಿಸ್ಕಾರ್ಡ್ ಮಾಡಿ. ನೈದರ್ ಸಿಮೆಟ್ರಿಕ್ ಅಂತ ಇದೆ, ಡಿಸ್ಕಾರ್ಡ್ ಮಾಡಿ. 4ರಲ್ಲಿ ಒಂದು ಚೂಸ್ ಮಾಡೋದಕ್ಕೂ 2ರಲ್ಲಿ ಒಂದು ಚೂಸ್ ಮಾಡೋದಕ್ಕೂ ದ ಪ್ರೊಬಬಿಲಿಟಿ ವಿಲ್ ಬಿ ಡಿಫ್ರೆಂಟ್, ರೈಟ್? ಸೊ ಹಂಗಾಗಿ ನಿಮ್ಗೆ ಇವೆರಡರಲ್ಲಿ ಒಂದೇ ಕರೆಕ್ಟ್ ಆನ್ಸರ್. ಈಗ ಅಂದ್ರೆ ದೀಸ್ ಟು ಡಿಪೆಂಡ್ಸ್ ಆನ್ ಟ್ರಾನ್ಸಿಟಿವಿಟಿ. ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಿ. ನೋಡಿ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಅಂದ್ರೆ ಡೆಫಿನೆಟ್ಲಿ ಇದು ಆಗಲ್ಲ. ಯಾಕೆ ಆಗಲ್ಲ ಅಂತ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಸ್ಟ್ ಈ ಎಲಿಮೆಂಟ್ ತಗೊಳ್ಳಿ, 2 1 ತಗೊಳ್ಳಿ. 2 1 ತಗೊಂಡೆ. ಇನ್ನೊಂದು 1 2 ತಗೊಳ್ಳಿ, 1 2 ತಗೊಂಡೆ. 2 R ನಲ್ಲಿ ಇದೆ ತಾನೆ. ನೋಡಿ, ಇದು ಎ ಬಿ ಬಿ ಸಿ. ಅದು ಎ ಸಿ ಆಗ್ಬೇಕಂದ್ರೆ ಇವೆರಡಕ್ಕೂ ಟ್ರಾನ್ಸಿಟಿವ್ ಆಗ್ಬೇಕಂತ ಅಂದ್ರೆ ಏನಾಗಿರ್ಬೇಕು ಹೇಳಿ? ಯಾವ ಎಲಿಮೆಂಟ್ ಇರ್ಬೇಕಿತ್ತು ಹೇಳಿ? 2 2 ಇರ್ಬೇಕಿತ್ತು. ಬಟ್ 2 2 ಇದೆಯಾ ನಮ್ಮ ಆರ್ ನಲ್ಲಿ? ಇಲ್ಲ ಅಂತಂದ್ರೆ ಮುಗೀತು. ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್.
ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ಬಿಡ್ಬೋದು. ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂದ್ರೆ ಆಪ್ಷನ್ ಬಿ ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. A relation, let R be the relation on this set 1 2 3 4 given by R is equal to ದೊಡ್ಡದಾಗ ಕೊಟ್ಬಿಟ್ಟಿದ್ದಾನೆ ಅಂತಮ್ಮ. ಅಷ್ಟು ಕೊಟ್ಟಿದ್ದಾನೆ, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತೆ. ಇಷ್ಟೊಂದೆಲ್ಲ ಮಾಡಕ್ ನಮಗೂ ಟೈಮ್ ಬೇಕಾಗತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಕಮಿಂಗ್ ಟು ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಗೆ ಫಸ್ಟ್ ಆಫ್ ಆಲ್ ಡಬ್ಲೆಟ್ ಇದೆಯಾ ಅಂದ್ರೆ, ಡಬ್ಲೆಟ್ ಅಂದ್ರೆ ಹೆಂಗ್ ಗೊತ್ತೇನ್ರೋ, 1 ಗೆ ಡಬ್ಲೆಟ್ ಬಂದ್ಬಿಟ್ಟು 1,1, 2 ಗೆ ಡಬ್ಲೆಟ್ ಬಂದ್ಬಿಟ್ಟು 2,2 ಲೈಕ್ ದಟ್. ಓಕೆ, ಸೊ ಎಲ್ಲಾ 4 ಎಲಿಮೆಂಟ್ ಡಬ್ಲೆಟ್ ಇದೆಯಾ ನೋಡು. 1 ಗೆ ಡಬ್ಲೆಟ್ ಇದೆಯಾ ಅಣ್ಣ? ಇದೆ ಅಣ್ಣ, 1 ಇದೆ. 2 ಗೆ ಡಬ್ಲೆಟ್ ಇದೆಯಾ ಅಣ್ಣ? ಇಲ್ಲಿದೆ ಅಣ್ಣ. 3 ಗೆ ಡಬ್ಲೆಟ್ ಇದೆಯಾ ಅಣ್ಣ? ಇಲ್ಲಿದೆ. 4 ಗೆ ಡಬ್ಲೆಟ್ ಇದೆಯಾ? ಇಲ್ಲಿದೆ. ಎಲ್ಲದಕ್ಕೂ ಡಬ್ಲೆಟ್ ಇದೆ ಅಂದ್ರೆ ನಮಗೆ ಗೊತ್ತಾಯ್ತು ಇದು ರಿಫ್ಲೆಕ್ಸಿವ್ ಅಂತ. ರಿಫ್ಲೆಕ್ಸಿವ್ ಅಲ್ಲ ಅಂತ ಯಾವ್ದೋ ಆಪ್ಷನ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ಬಿಡಿ. ರಿಫ್ಲೆಕ್ಸಿವ್ ಅಲ್ಲ ಅಂತ ಕೊಟ್ಟಿದ್ದಾನೆ ಎಲ್ಲಾದ್ರೂ ಅಂತಮ್ಮ ನೋಡು, ರಿಫ್ಲೆಕ್ಸಿವ್ ಅಲ್ಲ ಅಂತ ಕೊಟ್ಟಿದ್ದಾನೆ ಡಮಾರ್. ಓಕೆನಾ? ಇಟ್ ಈಸ್ ರಿಫ್ಲೆಕ್ಸಿವ್, ಟಿಕ್ ಮಾಡ್ಬಿಡಿ. ಇಟ್ ಈಸ್ ರಿಫ್ಲೆಕ್ಸಿವ್. ನಾವು ಕಮಿಂಗ್ ಟು ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಅಂತಂದ್ರೆ ಯಾವ್ದೋ ಒಂದು ಎಲಿಮೆಂಟ್ ತಗೊಳ್ಳಿ. ಲೆಟ್ಸ್ ಟೇಕ್ 1 1 2 1 2 ತಗೊಳ್ಳಿ. 2 1 ಇದೆಯಾ ಅಂತ ಚೆಕ್ ಮಾಡಿ. 2 1 ಎಲ್ಲೂ ಇಲ್ಲ. ಓಕೆನಾ? ಸಿಂಪಲ್ ಸಿಮೆಟ್ರಿಕ್ ಆಗಲ್ಲ. ಓಕೆನಾ? ಸಿಮೆಟ್ರಿಕ್ ಚೆಕ್ ಮಾಡ್ಬೇಕಂತ ಅಂದ್ರೆ ನೋಡಿ, 1 2 ಇದೆ, 1 2 ಇದೆ, 1 2 ಇದೆ, ಬಟ್ ಯಾವ್ದಿಲ್ಲ? 2 1 ಇಲ್ಲ. 2 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆನಾ? ಸೊ ಹಂಗಾಗಿ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಮೂರನೇ ಚೆಕ್ ಮಾಡಿ. ಅಂದ್ರೆ ನಾಟ್ ಸಿಮೆಟ್ರಿಕ್ ಅಂತ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ತೆಗೆದಾಕ್ಬಿಡಿ. ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಿಮೆಟ್ರಿಕ್ ಅಂತ ಇದೆ, ಇಲ್ಲೂ ಸಿಮೆಟ್ರಿಕ್ ಅಂತ ಇದೆ. ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಗೊತ್ತಾದ್ಮೇಲೆ ತೆಗೆದಾಕ್ಬಿಡಿ. ಅಂಡ್ ಇದು ಈಕ್ವಲೆನ್ಸ್ ಅಂತ ಇದೆ. ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಸಿಮೆಟ್ರಿಕ್ ಅಲ್ಲ ಅಂತ ಗೊತ್ತಾಯ್ತು ಅಂತ ಅಂದ್ರೆ ಇಟ್ ಮೀನ್ಸ್ ದಟ್ ವಾಟ್? ಸಿಮೆಟ್ರಿಕ್ ಅಲ್ಲ ಅಂತಂದ್ರೆ ದಟ್ ಕ್ಯಾನ್ ನೆವರ್ ಬಿ ಈಕ್ವಲೆನ್ಸ್ ಅಲ್ವಾ? ಈಕ್ವಲೆನ್ಸ್ ಆಗ್ಬೇಕಂದ್ರೆ ದಟ್ ಶುಡ್ ಸ್ಯಾಟಿಸ್ಫೈ ಆಲ್ ದ 3: ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಒಂದು ಸಾಗ್ಲಿಲ್ಲ ಅಂತಂದ್ರೆ, ಅಂದ್ರೆ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಟ್ರಾನ್ಸಿಟಿವಿಟಿ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಸಿಮೆಟ್ರಿಕ್ ಮಾಡೋ ಅಷ್ಟೊತ್ತಿಗೆ ಆಪ್ಷನ್ ಎಲ್ಲ ಡಿಸ್ಕಾರ್ಡ್ ಆಗೋಯ್ತು. 3 ಆಪ್ಷನ್ ಡಿಸ್ಕಾರ್ಡ್ ಆಗೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಏನು ರಿಫ್ಲೆಕ್ಸಿವ್ ಆಗುತ್ತೆ ಅಂಡ್ ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ನಾಟ್ ಸಿಮೆಟ್ರಿಕ್. ಇದೊಂದೇ ಆಪ್ಷನ್ ಇರೋದು. ಈ ತರ ನೀವು ಚೂಸ್ ಮಾಡ್ಬೇಕು. ಇದು ಟ್ರಾನ್ಸಿಟಿವ್ ಆಗುತ್ತೆ, ಚೆಕ್ ಮಾಡಿ ನೋಡಿ ಟೈಮ್ ಇದ್ರೆ. ಓಕೆ, ನಿಮ್ಗೆ ಯೂಶುವಲ್ ಆಗಿ ರಿಫ್ಲೆಕ್ಸಿವ್ ಹೇಳೋದು ತುಂಬಾ ಈಸಿ ಆಗುತ್ತೆ, ಸಿಮೆಟ್ರಿಕ್ ಹೇಳೋದು ತುಂಬಾ ಈಸಿ ಆಗುತ್ತೆ, ಬಟ್ ಟ್ರಾನ್ಸಿಟಿವ್ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಚೆಕ್ ಮಾಡ್ಬೇಕು. ಟ್ರಾನ್ಸಿಟಿವಿಟಿ ಹೇಳೋ ಅಷ್ಟೊತ್ತಿಗೆ ಏನಾದ್ರು ಆಪ್ಷನ್ ಡಿಸ್ಕಾರ್ಡ್ ಆಯ್ತು ಅಂತಾರೆ, ಡೆಫಿನೆಟ್ಲಿ ನೀವು ಅಲ್ಲಿಗೆ ಟರ್ಮಿನೇಟ್ ಮಾಡಿ ನೀವು ಆನ್ಸರ್ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡಿ. ಓಕೆನಾ? ಸರಿ ಅಂತಮ್ಮ. ಲೆಟ್ ಆರ್ ಬಿ ದ ರಿಲೇಷನ್ ಆನ್ ದಿ ಸೆಟ್ ಎನ್. ಏನಾದ್ರೆ ಸೆಟ್ ಆಫ್ ನ್ಯಾಚುರಲ್ಸ್ ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾನೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ಹೆಂಗ್ ಮಾಡ್ತೀಯಪ್ಪ? ಅಪ್ಪ 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 ಹೆಂಗ್ ಮಾಡ್ತೀಯಪ್ಪ ಹೇಳು. ಕಮಾನ್ 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 ಕಮಾನ್. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಹೆಂಗ್ ಗೊತ್ತಾ? ಆರ್ ಇಸ್ ಈಕ್ವಲ್ ಟು ಎ ಬಿ, ಎ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ ರಿಲೇಶನ್ಶಿಪ್? ವಾಟ್ ಇಸ್ ದ ರಿಲೇಶನ್ಶಿಪ್? ಎ ಇಸ್ ಈಕ್ವಲ್ ಟು ಬಿ ಮೈನಸ್ 2 ಅಂತ ಕೊಟ್ಟಿದ್ದಾನೆ. And the condition for B is greater than 6. B is greater than 6. Obviously B greater than 6 ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, the odd pair is just like A, B ತರ ಇರ್ಬೇಕಂತೆ. ಈ ಸೆಕೆಂಡ್ ಎಲಿಮೆಂಟ್ ಇದೆಯಲ್ಲ, ಇದು ಗ್ರೇಟರ್ ದ್ಯಾನ್ 6 ಬರ್ಬೇಕಂತೆ. ಇದು ಸೆಕೆಂಡ್ ಎಲಿಮೆಂಟ್ ಗ್ರೇಟರ್ ದ್ಯಾನ್ 6 ಎಲ್ಲಿ ಕಾಣ್ತಾ ಇದೆ ಅಣ್ಣ? ಫಸ್ಟ್ ಆಫ್ ಆಲ್ 2, 4 ಕಾಣ್ತಾ ಇದೆ ಅಣ್ಣ. ಈ ಸೆಕೆಂಡ್ ಎಲಿಮೆಂಟ್ 4 ಇದೆ, ನನಗೆ ಗ್ರೇಟರ್ ದ್ಯಾನ್ 6 ಬರ್ಬೇಕು ಅಣ್ಣ. ನಮಸ್ಕಾರ, ಮನೆಗೆ ನಡಿ. ಓಕೆ, ಗ್ರೇಟರ್ ದ್ಯಾನ್ 6 ಅಂತ ಅಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ 7 ಅಲ್ವಾ? ಸೆಟ್ ಆಫ್ ನ್ಯಾಚುರಲ್ಸ್ ಅಲ್ವಾ ಕೇಳಿರೋದು? ಅಂದ್ರೆ 6 ಕೂಡ ತಗೊಳಂಗಿಲ್ಲ. 6 ಕೂಡ ತಗೊಳಂಗಿಲ್ಲ ಅಂತಂದ್ರೆ ಇವನು ಮನೆಗೆ ಕಳಿಸ್ಬಿಡು ಅಣ್ಣ, ನಡಿ ಮನೆಗೆ ಅಂತ. ಯಾಕಂದ್ರೆ ಬಿ 6 ಇದೆ ಇಲ್ಲಿ. ಓಕೆ, ಅಂದ್ರೆ ಉಳಿದಿರೋದು 2. ಅಂದ್ರೆ ಈ 2ರಲ್ಲೂ ಕೂಡ ಬಿ 8 ಇದೆ. ಬಿ 8 ಹಾಕ್ಬಿಡು, ಏನಾಗುತ್ತೆ ನೋಡು. ಸೊ ಬಿ ಇಸ್ ಈಕ್ವಲ್ ಟು 8 ಹಾಕಿದ್ರೆ 8 ಮೈನಸ್ 2 ಎ ಇಸ್ ಈಕ್ವಲ್ ಟು ಏನ್ ಬರುತ್ತೆ? 6 ಬರುತ್ತೆ. 6 ಬರುತ್ತೆ ಅಂದ್ರೆ ನಿಮ್ಗೆ ಎ 6 ಬಂತು, ಬಿ 8 ಬಂತು. ಹಾಗಾಗಿ ಆಪ್ಷನ್ ಸಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡುವಂತ ಕ್ವಶನ್ಸ್ ಇವೆಲ್ಲ ತುಂಬಾ ಡೀಟೇಲ್ ಆಗಿ ಹೋಗಬಾರ್ದು. ಓಕೆನಾ? ಸಿಂಪಲ್ ಆಗಿ ಮಾಡುವಂತ ಕ್ವಶನ್ ಈಸಿಯಾಗಿ ಡೀಲ್ ಮಾಡಿ. ಓಕೆನಾ? ಎಸ್. ಸೊ ಕನ್ಸಿಡರ್ ದಿ ನಾನ್ ಎಂಪ್ಟಿ ಸೆಟ್ ಕನ್ಸಿಸ್ಟ್ ಆಫ್ ಚಿಲ್ಡ್ರನ್ ಇನ್ ಎ ಫ್ಯಾಮಿಲಿ and relation are defined as A related to B. A is a brother of B.
ಎ ಇಸ್ ಎ ಬ್ರದರ್ ಆಫ್ ಬಿ, ದಿಸ್ ಇಸ್ ದ ರಿಲೇಶನ್ಶಿಪ್. ಎ ಇಸ್ ಎ ಬ್ರದರ್ ಆಫ್ ಬಿ. ಚಿಲ್ಡ್ರನ್ ಅಂತ ಅಂದ್ರೆ, ಚಿಲ್ಡ್ರನ್ ಅಂದ್ರೆ ಏನಂತ ಹೇಳಿದೀನಿ ನಿಮಗೆ, ಆ ಹುಡ್ಗ ಹುಡುಗಿ ಎರಡು ಸೇರುತ್ತೆ. ಅಂದ್ರೆ ಹುಡುಗ ಹುಡುಗಿ, ಓಕೆನಾ, ಇಬ್ರು ಇರ್ತಾರೆ, ಓಕೆನಾ. ಊಡು ಬತ್ತವೆ ಎರಡಕ್ಕೂನು, ಗಾ ಗಿ ಅಂತ ಅನ್ಕೊಳ್ಳೋಣ. ಗಾನು ಇರುತ್ತೆ, ಗೀನು ಇರುತ್ತೆ ಅಂತ ಚಿಲ್ಡ್ರನ್ ಅಂತ ಅಂದ್ರೆ, ಓಕೆನಾ. ಸೊ ನಮ್ಮ ರಿಲೇಶನ್ಶಿಪ್ ಏನಪ್ಪಾ ಅಂತ ಅಂದ್ರೆ ಸಿಸಿಯಾ, ಎ ಇಸ್ ಎ ಬ್ರದರ್ ಆಫ್ ಬಿ ಅಂತೆ. ನೋಡಿ ಈಗ ಅರ್ಥ ಮಾಡ್ಕೋ, ಎ ಇಸ್ ಎ ಬ್ರದರ್ ಆಫ್ ಎ. ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೊಳ್ಳೋಣ, ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ತಾ ಹೋಗ್ತೀನಿ ನನಗೆ. ಫಸ್ಟ್ ಅಲ್ಲಿ ಬಂದ್ಬಿಟ್ಟು ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ಬೇಕಂತಂದ್ರೆ ನೋಡಿ, ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅಥವಾ ಎನಿ ಈಕ್ವೇಶನ್ ಅಲ್ಲಿ ರಿಫ್ಲೆಕ್ಸಿವಿಟಿ ಚೆಕ್ ಮಾಡೋದ ಹೆಂಗಪ್ಪ ಅಂತ ಅಂದ್ರೆ, ನೋಡು ಬಿ ಜಾಗದಲ್ಲೂ ಏನೇ ರೀಪ್ಲೇಸ್ ಮಾಡಿ ನೋಡ್ಬೇಕು. ಒಂದು ಈಕ್ವೇಶನ್ ಅಥವಾ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, ಬಿ ಜಾಗದಲ್ಲಿ ಎ ರೀಪ್ಲೇಸ್ ಮಾಡಿ ನೋಡ್ಬೇಕು. ಬಿ ಜಾಗದಲ್ಲಿ ಎ ರೀಪ್ಲೇಸ್ ಮಾಡು, ಎ ಈಸ್ ಎ ಬ್ರದರ್ ಆಫ್ ಎ, ಕರೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡ್ಬೇಕು. ಸಪೋಸ್ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು ಅಂತ ಅನ್ಸಿದ್ರೆ ದಟ್ ವಿಲ್ ಬಿ ರಿಫ್ಲೆಕ್ಸಿವ್ ಅಂತ. ಆ ಸ್ಟೇಟ್ಮೆಂಟ್ ಯಾಕೋ ಕರೆಕ್ಟ್ ಅನ್ನಿಸ್ತಾ ಇಲ್ಲ, ನನಗೆ ಕನ್ವಿನ್ಸ್ ಆಗ್ತಿಲ್ಲ ಅಂತಂದ್ರೆ ದಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಷ್ಟೇ, ಓಕೆನಾ. ಅಂದ್ರೆ ಎ ಈಸ್ ಎ ಬ್ರದರ್ ಆಫ್, ನೋಡಿಗ ಎ ಈಸ್ ಎ ಬ್ರದರ್ ಆಫ್ ಎ ಅಂತ ಬರಿಬೋದೇನಪ್ಪ. ಎ ಈಸ್ ಎ ಬ್ರದರ್ ಆಫ್ ಎ ಹಾಕಕ್ ಆಯ್ತದ? ಆಗಲ್ಲ. ಹೇಗೆ ಬ್ರದರ್ ಹೆಂಗಾಗ್ತೇನೆ, ಓಕೆನಾ, ಆಗಲ್ಲ. ಅಂದ್ರೆ ದಿಸ್ ಇಸ್ ಎ ಕಾಂಟ್ರಡಿಕ್ಷನ್, ನಾಟ್ ಟ್ರೂ ಆಗುತ್ತೆ. ದಿಸ್ ಇಸ್ ಕಾಂಟ್ರಡಿಕ್ಷನ್, ನಾಟ್ ಟ್ರೂ. ಹಂಗಾಗಿ ಏನಂತ ಹೇಳ್ಬೇಕು ನೀವು ಇದನ್ನ, ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು. ಓಕೆ, ಟ್ರೂ ಆಯ್ತು ಅಂದ್ರೆ, ನಾನು ಮತ್ತೆ ಹೇಳ್ತಿದ್ದೀನಿ, ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ಬೇಕಂದ್ರೆ ಬಿ ಜಾಗದಲ್ಲೂ ಏನೇ ರೀಪ್ಲೇಸ್ ಮಾಡಿ ನೋಡಿ ಸೆಂಟೆನ್ಸ್ ನ ಓದಬೇಕು ಬಾಯಲ್ಲಿ. ಅದು ನಿನಗೆ ಕರೆಕ್ಟ್ ಅಂತ ಅನ್ಸಿದ್ರೆ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು, ಅದು ರಾಂಗ್ ಅಂತ ಅನ್ಸಿದ್ರೆ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೇಕು. ನನಗೆ ಇದು ರಾಂಗ್ ಅನ್ನಿಸ್ತಾ ಇದೆ, ಎ ಇಸ್ ಎ ಬ್ರದರ್ ಆಫ್ ಎ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್, ಹಂಗಾಗಿ ಅದನ್ನ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಿದ್ದೀನಿ. ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನನ್ನಷ್ಟು ದೊಡ್ಡ ಇನ್ಯಾರು ಇಲ್ಲ. ಯಾಕಿರ್ಬೋದು ಹೇಳಿ, ಕ್ವಶನ್ ಅಲ್ಲಿ ರಿಫ್ಲೆಕ್ಸಿವ್ ಬಗ್ಗೆ ಏನು ಕೇಳೇ ಇಲ್ಲ, ಬಟ್ ಆದ್ರೂ ಗೊತ್ತಿರ್ಲಿ. ನಾವು ಕಮಿಂಗ್ ಟು ಏನಪ್ಪಾ, ಸಿಮೆಟ್ರಿಕ್. ಈಗ ಸಿಮೆಟ್ರಿಕ್ ಚೆಕ್ ಮಾಡೋದು ಹೆಂಗೆ ಅಂತಂದ್ರೆ, ಎ ಇಸ್ ಎ ಬ್ರದರ್ ಆಫ್ ಬಿ. ಈಗ ಸಿಮೆಟ್ರಿಕ್ ಆಗ್ಬೇಕಂದ್ರೆ ಉಲ್ಟಾನು ಕರೆಕ್ಟ್ ಆಗ್ಬೇಕಲ್ಲ. ಎ ಬಿ ಇಂಟರ್ಚೇಂಜ್ ಮಾಡಿದ್ರು, ಎ ಮತ್ತೆ ಬಿ ನ ಇಂಟರ್ಚೇಂಜ್ ಮಾಡಿದ್ರು ಕೂಡ ಅದು ಟ್ರೂ ಆಗ್ಬೇಕು. ಬಿ ಇಸ್ ಎ ಬ್ರದರ್ ಆಫ್ ಎ, ಬಿ ಇಸ್ ಎ ಬ್ರದರ್ ಆಫ್ ಎ, ಓಕೆನಾ, ಅದು ಕರೆಕ್ಟ್ ಆಗುತ್ತಾ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎ ಇಸ್ ಎ ಬ್ರದರ್ ಆಫ್ ಎ, ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ ಅಂದ್ರೆ, ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ ಅಂದ್ರೆ ಅದರ ಅರ್ಥ ಎ ಹುಡುಗ ಅಂತ ಗೊತ್ತಾಯ್ತು. ಎ ಇಸ್ ಎ ಬ್ರದರ್ ಆಫ್ ಬಿ, ಅರ್ಥ ಮಾಡ್ಕೋ, ಎ ಈಸ್ ಎ ಬ್ರದರ್ ಆಫ್ ಬಿ. ಇದರ ಅರ್ಥ ಡೆಫಿನೆಟ್ಲಿ ದಿಸ್ ಎ ಈಸ್ ಗಾ. ಅಂದ್ರೆ ಗಾ ಅಂತ ಅಂದ್ರೆ ಹುಡುಗ ಅಂತ ಅರ್ಥ ಮಾಡ್ಕೊಳ್ರಿ. ನಾನು ಮುಂಚೆ ಹೇಳ್ತೇನೆ ಗಾಗಿ, ಹುಡುಗ ಹುಡುಗಿ, ಓಕೆನಾ. ಇದು ಗಾ ಅಂದ್ರೆ ಹುಡ್ಗ ಅಂತ, ಎ ಇಸ್ ಎ ಬ್ರದರ್ ಅಂತಂದ್ರೆ ಎ ಹುಡ್ಗ ಅಂತ. ಈಗ ಮೇನ್ ಆಗಿ ಡಿಪೆಂಡ್ ಆಗೋದು ಈಗ ಬಿ, ಎ ಬಿ ಇದೆಯಂತೆ, ಎ ಇಸ್ ಎ ಬ್ರದರ್ ಆಫ್ ಬಿ ಇಸ್ ಟ್ರೂ. ನೌ ವಿ ಹ್ಯಾವ್ ಟು ವೆರಿಫೈ ವೆದರ್ ಬಿ ಎ ಬಿಲಾಂಗ್ಸ್ ಟು ಆರ್ ಅಂತ. ಅಂದ್ರೆ ಉಲ್ಟಾನು ಕರೆಕ್ಟ್ ಆಗುತ್ತಾ, ಬಿ ಇಸ್ ಎ ಬ್ರದರ್ ಆಫ್ ಏನು ಕರೆಕ್ಟ್ ಆಗುತ್ತಾ ಅಂತ. ಅದು ಕರೆಕ್ಟ್ ಆಗಲ್ಲ, ನಾಟ್ ನೆಸೆಸರಿಲಿ ಅಂತ ಹೇಳ್ತಾ ಇದೀನಿ. ಯಾಕೆ ಅಂತ ಅಂದ್ರೆ ಇವನು ಗಾ ಆಗಿದ್ರೆ ಕರೆಕ್ಟ್ ಆಗುತ್ತೆ, ಗಾ ಆಗಿದ್ರೆ ಓಕೆ. ಯಾಕಂದ್ರೆ ಇವನೇನು ಗಾ, ಇವನು ಹುಡುಗ ಆಗಿದ್ರೆ ಎ ಇಸ್ ಎ ಬ್ರದರ್ ಆಫ್ ಬಿ ಅಂಡ್ ಬಿ ಇಸ್ ಆಲ್ಸೋ ಬ್ರದರ್ ಆಫ್ ಎ ಆಗುತ್ತೆ. ಬಟ್ ಆ ಬಿ ಏನಾದ್ರೂ ಗಿ ಆಗಿದ್ರೆ, ಹುಡುಗಿ ಆಗಿದ್ರೆ ಆಯ್ತದ. ಇವಳೇನಾದ್ರೂ ಹುಡುಗಿ ಆಗಿದ್ರೆ, ಹುಡುಗಿ ಆಗಿದ್ರೆ ಅವಾಗ ಏನಂತ ಹೇಳ್ಬೇಕು ಹೇಳು, ಎ ಇಸ್ ಎ ಬ್ರದರ್ ಆಫ್ ಬಿ ಕರೆಕ್ಟ್, ಬಟ್ ಬಿ ಇಸ್ ಎ ಸಿಸ್ಟರ್ ಆಫ್ ಎ ಅಂತ ಹೇಳ್ಬೇಕಾಗತ್ತೆ. ಅವಾಗ ಈ ಸ್ಟೇಟ್ಮೆಂಟ್ ಮ್ಯಾಚ್ ಆಗಲ್ಲ. ಹಂಗಾಗಿ ಏನಂತ ಹೇಳ್ಬೋದು ನಾವು, ನಾಟ್ ಸಿಮೆಟ್ರಿಕ್. ನಾಟ್ ಸಿಮೆಟ್ರಿಕ್ ಅಂದ್ರೆ ಅದೇ ಹೇಳ್ತಾ ಇದ್ದೀನಿ, ಆ ಸ್ಟೇಟ್ಮೆಂಟ್ ನ ಬರ್ಕೋಬೇಕು, ಬಿ ಮತ್ತೆ ಏನ ರಿಪ್ಲೇಸ್ ಮಾಡ್ಬೇಕು, ಇಂಟರ್ಚೇಂಜ್ ಮಾಡ್ಬೇಕು. ಸಿಮೆಟ್ರಿಕ್ ಚೆಕ್ ಮಾಡೋದಂದ್ರೆ ಬಿ ಮತ್ತೆ ಏನ ಇಂಟರ್ಚೇಂಜ್ ಮಾಡ್ಬೇಕು, ಸ್ಟೇಟ್ಮೆಂಟ್ ನ ಓದ್ಬೇಕು. ನಿನ್ ಕರೆಕ್ಟ್ ಅನ್ಸಿದ್ರೆ ಸಿಮೆಟ್ರಿಕ್, ಕರೆಕ್ಟ್ ಅನ್ಸಿಲ್ಲ ಅಂದ್ರೆ ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಹೇಳಿದೀನಿ, ಬಿ ಜಾಗದಲ್ಲೂ ಏನ್ ಹಾಕ್ಬೇಕು, ಸ್ಟೇಟ್ಮೆಂಟ್ ನ ಓದ್ಬೇಕು. ಕರೆಕ್ಟ್ ಅನ್ಸಿದ್ರೆ ರಿಫ್ಲೆಕ್ಸಿವ್, ಕರೆಕ್ಟ್ ಅನ್ಸಿಲ್ಲ ಅಂತಂದ್ರೆ ಅಂದ್ರೆ ಯಾವ್ದೋ ಒಂದ್ ಕೇಸಲ್ಲಿ ಕರೆಕ್ಟ್ ಆಗೋದಂತಲ್ಲ, ದಟ್ ಶುಡ್ ಬಿ ಟ್ರೂ ಫಾರ್ ಎವ್ರಿ ಎಲಿಮೆಂಟ್ ಯು ಟೇಕ್, ಫಾರ್ ಎವ್ರಿ ಆರ್ಡರ್ಡ್ ಪೇರ್ ಯು ಟೇಕ್ ಎ ಕಮ ಬಿ. ಆ ಸಿಮೆಟ್ರಿಸಿಟಿ ಚೆಕ್ ಆಗಬೇಕು, ಓಕೆನಾ. ಸೊ ಹಾಗಾಗಿ ನೀವು ಕೇಳ್ಬೋದು, ಸರ್ ಅವನು ಗಾನೆ ಆಗಿದ್ರೆ, ಗಾನೆ ಆಗಿದ್ರೆ ಆಗುತ್ತೆ, ಬಟ್ ಗೀನು ಆಗಿರ್ಬೋದಲ್ಲವಾ, ಓಕೆನಾ. ಬಿ ಅನ್ನ ಎಲಿಮೆಂಟ್ ಹುಡುಗಿನೂ ಆಗಿರ್ಬೋದಲ್ವಾ, ಚಿಲ್ಡ್ರನ್ ಅಂತ ಅಂದ್ರೆ ಯಾರು ಬೇಕಾಗಿರ್ಬೋದಲ್ವಾ. ಸೊ ಅದನ್ನ ಹೇಳ್ತಾ ಇರೋದು. ಸೊ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ.
ನಾಟ್ ಸಿಮೆಟ್ರಿಕ್ ಇಸ್ ಕರೆಕ್ಟ್. ಸಿಮೆಟ್ರಿಕ್ ಅಂತ ಎಲ್ಲೆಲ್ಲಿದೆ ಅದನ್ನ ಆಪ್ಷನ್ ಡಿಸ್ಕಾರ್ಡ್ ಮಾಡಕ್ ಬಿಡಿ. ಸಿಮೆಟ್ರಿಕ್ ಅಂತ ಇದೆ, ತೆಗೆದು ಬಿಡಿ. ಸಿಮೆಟ್ರಿಕ್ ಅಂತ ಇದೆ, ತೆಗೆದು ಬಿಡಿ. ಬೋತ್ ಸಿಮೆಟ್ರಿಕ್ ಅಂತ ಇದೆ, ತೆಗೆದು ಬಿಡಿ. ಓಕೆನಾ? ನಾವು ನಾವು ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಟ್ರಾನ್ಸಿಟಿವಿಟಿ ಸ್ವಲ್ಪ ಅಂದ್ರೆ ಇದರಲ್ಲಿ ಇನ್ನೇನಿದೆ, ಇದರ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತೆ ಅಂತ ಒಂದ್ರಲ್ಲಿದೆ, ಒಂದ್ರಲ್ಲಿ ಆಗಲ್ಲ ಅಂತ ಇದೆ. ಅಂದ್ರೆ ಏಕಮ ಬಿ ತಗೊಂಡ್ಬಿಡೋಣ. ನಾನು ಫುಲ್ ಸೆಂಟೆನ್ಸ್ ಎಲ್ಲ ಬರೀತಾ ಇಲ್ಲ, ಟೈಮ್ ಇಲ್ಲದಕ್ಕೆ. ಏಕಮ ಬಿ, ಎ ಬಿ ಅಂತ ಬರ್ದಿದ್ದೀನಿ ಅಂತ ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ಎ ಇಸ್ ಎ ಬ್ರದರ್ ಆಫ್ ಬಿ ಅಂತ ಅರ್ಥ ಮಾಡ್ಕೊಳ್ಳಿ. ಎ ಇಸ್ ಎ ಬ್ರದರ್ ಆಫ್ ಬಿ. ಲೆಟ್ಸ್ ಎ ಬಿ ಬ್ರದರೇ ಅಂತ ಅಂದ್ಕೋ. ಸಪೋಸ್ ಬಿ ಇಸ್ ಎ ಬ್ರದರ್ ಆಫ್ ಸಿ ಅಂತ ಅನ್ಕೊಳ್ಳೋಣ. ದಿಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಅನ್ಕೊಳ್ಳೋಣ. ಇವೆರಡೂ ಅಂದ್ರೆ ಟ್ರಾನ್ಸಿಟಿವಿಟಿ ಚೆಕ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಕನ್ಸಿಡರ್ ಟೂ ಎಲಿಮೆಂಟ್ಸ್. ದ ಥರ್ಡ್ ಎಲಿಮೆಂಟ್ ಇದೆಯೋ ಇಲ್ಲೋ ಅಂತ ಯು ಹ್ಯಾವ್ ಟು ವೆರಿಫೈ ಅಲ್ವಾ. ಐ ವಿಲ್ ಕನ್ಸಿಡರ್ ಟೂ ಎಲಿಮೆಂಟ್ಸ್ ಇನ್ ಸಚ್ ಎ ವೇ ದಟ್ ಎ ಬಿ ಮತ್ತೆ ಬಿ ಸಿ ತರ ತಗೊಳ್ಳೋಣ. ಅಂದ್ರೆ ಇದರ ಅರ್ಥ ಮಾಡ್ಕೊಳ್ಳಿ ಈ ಸ್ಟೇಟ್ಮೆಂಟ್ ನ. ಎ ಇಸ್ ಎ ಬ್ರದರ್ ಆಫ್ ಬಿ, ಬಿ ಇಸ್ ಎ ಬ್ರದರ್ ಆಫ್ ಸಿ. ಈಗ ಐ ಹ್ಯಾವ್ ಟು ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು, ಎ ಮತ್ತೆ ಸಿ ಗೆ. ಇಲ್ಲೂ ಅದೇ ಲಾಜಿಕ್ ನ ಅಪ್ಲೈ ಮಾಡ್ತೀನಿ. ಸಿ ಹುಡುಗ ಆಗಿದ್ರೆ ಸಮಸ್ಯೆ ಇಲ್ಲ. ಸಿ ಹುಡುಗ ಆಗಿದ್ರೆ ಸಮಸ್ಯೆನೇ ಇಲ್ಲ. ಓಕೆನಾ? ಯಾಕಂದ್ರೆ ಎ ಇಸ್ ಎ ಬ್ರದರ್ ಆಫ್ ಸಿ. ಸಿ ಏನಾದ್ರೂ ಹುಡುಗ ಆಗಿದ್ರೆ ಎಲ್ರು ಹುಡುಗರೆ. ಏನೂ ಹುಡುಗನೇ, ಬಿನೂ ಹುಡುಗನೇ. ಯಾಕಂದ್ರೆ ಬಿ ಯಾಕೆ ಹುಡುಗ ಆದ? ಇಲ್ಲಿ ಬಿ ಕಮ ಸಿ ತಗೊಂಡಿರೋದಕ್ಕೆ ಬಿ ಹುಡುಗ ಆದ. ಫಸ್ಟ್ ಎಲಿಮೆಂಟ್ ಯಾರಿರ್ತಾನೆ ಅವ್ನು ಹುಡುಗ. ಓಕೆನಾ? ಬಿ ಕಮ ಸಿ, ಸಿನೂ ಹುಡುಗ ಆಗ್ಬಿಟ್ರೆ ಎಲ್ಲಾನು ಕರೆಕ್ಟ್ ಆಗ್ಬಿಡುತ್ತೆ. ನಮ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬಿಡುತ್ತೆ, ಟ್ರಾನ್ಸಿಟಿವ್ ಆಗ್ಬಿಡುತ್ತೆ. ಸಪೋಸ್ ಏನಾದ್ರು ಬಿ ಹುಡುಗಿ ಆದ್ರೆ ಅಲ್ಲ, ಆಬ್ವಿಯಸ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದ್ರೆ ಬಿ ಯಾರಾದ್ರೂ ಕೂಡ, ಓಕೆನಾ, ಸಿ ಏನಿದೆ, ಸಿ ಹುಡುಗಿ ಆದ್ರೂ ಕೂಡ ಎ ಬ್ರದರ್ ಆಗ್ತಾನೆ, ಹುಡುಗ ಆದ್ರೂ ಕೂಡ ಬ್ರದರ್ ಆಗ್ತಾನೆ. ಆಬ್ವಿಯಸ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಂಡ್ರೆ ನೀವು ಎರಡು ಕೇಸಸ್ ತಗೋಬೇಕು. ಸಿಗೆ ಪಾಸಿಬಿಲಿಟಿ ಏನು ಅಂತ ನೋಡ್ಕೋಬೇಕು. ಹುಡುಗ ಆಗಿರೋ ಚಾನ್ಸ್ ಇದೆ, ಹುಡುಗ ಆಗಿರೋ ಚಾನ್ಸ್ ಇದ್ರೆ ಹೇಗೆ ಸಿಗೆ ಏನ್ ರಿಲೇಶನ್ ಹೋಗುತ್ತೆ. ಸಪೋಸ್ ಇಫ್ ಸಿ ಇಸ್ ಎ ಹುಡುಗ, ಎ ಇಸ್ ಎ ಬ್ರದರ್ ಆಗ್ತಾನೆ. ಸಪೋಸ್ ಇಫ್ ಸಿ ಇಸ್ ಹುಡುಗಿ, ಅವಾಗ್ಲೂ ಕೂಡ ಎ ಬ್ರದರ್ ಆಗ್ತಾನಲ್ವಾ. ಎ ಇಸ್ ಎ ಬ್ರದರ್ ಆಫ್ ಸಿ ಆಗ್ತಾನೆ. ಡೆಫಿನೆಟ್ಲಿ ಏನಂತ ಹೇಳ್ಬೋದು? ಡೆಫಿನೆಟ್ಲಿ ಎ ಕಾಮ ಸಿ ಕೂಡ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದು. ಇಟ್ ಇಸ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. If a relation R on the set 1, 2, 3 be defined by R is equal to 1, 2, then R is, no, ಅಂತಮ್ಮ, for a finite number of elements in a set, ಒಂದು finite set ತಗೊಂಡಾಗ, ಒಂದು finite non-empty finite set ತಗೊಂಡಾಗ, if a relation contains only one element, definitely that will be transitive ಆಗುತ್ತೆ. ನೆನ್ಪಿಟ್ಕೊಳ್ಳಿ. If a relation is a singleton set, then definitely that will be transitive. ಒಂದೇ ಒಂದು ಸೆಟ್ ಇತ್ತು ಅಂತ, ಒಂದೇ ಒಂದು ಎಲಿಮೆಂಟ್ ಇತ್ತು ರಿಲೇಷನ್ ಅಲ್ಲಿ ಅಂತಂದ್ರೆ ಅದು 100ಕ್ಕೆ 100 ಟ್ರಾನ್ಸಿಟಿವ್ ಆಗುತ್ತೆ. ನಮಸ್ಕಾರ. ಓಕೆ, ಮಿಕ್ಕಿದವ್ ಹೇಳಕ್ಕಾಗುತ್ತೆ ಸರ್? ಮುಕ್ಕಿದವ್ ಹೇಳಕ್ಕಾಗಲ್ಲ. ಮಿಕ್ಕಿದವನು ಹೇಳಕ್ಕಾಗಲ್ಲ. Let L denote the set of all straight lines. Let L denote the set of all straight lines in a plane. Let all be the direction if and only if perpendicular to M. ನೋಡಿ, if and only if ಎಲ್ ಇದು ಎಲ್ಲಿದು, ಓಕೆನಾ, ಎಲ್ ಎಂ ಅಂತ ತಗೊಂಡಿದ್ದಾನೆ. ಬೋರ್ಡ್ಸ್ ಅಲ್ಲಿ ಓದಿದಿರ ಕಣ, ಓಕೆನಾ. ಅಂದ್ರೆ ಪರ್ಪೆಂಡಿಕ್ಯುಲರಿಸಮ್ ನೋಡಿ. ಈಗ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಪ್ಯಾರಲ್ ಅಲ್ಲಿ ಏನಿದೆ ಇವು ನೆನ್ಪಿಟ್ಕೊಳ್ಳಿ. ಪ್ಯಾರಲಲಿಸಮ್, ಸೆಟ್ ಆಫ್ ಆಲ್ ಸ್ಟ್ರೈಟ್ ಲೈನ್ಸ್ ತಗೊಂಡಾಗ ಪ್ಯಾರಲಲಿಸಮ್ ಯಾವತ್ತೂ ಕೂಡ ಈಕ್ವಿವ್ಯಾಲೆನ್ಸ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಓಕೆನಾ. ಮೊದಲನೇ ಪಾಯಿಂಟ್ ಯು ಶುಡ್ ರಿಮೆಂಬರ್. ಎರಡನೇ ಪಾಯಿಂಟ್, ಪರ್ಪೆಂಡಿಕ್ಯುಲರ್ ಇದ್ರೆ ಏನೇನಾಗುತ್ತೆ ಅಂತ ನೋಡೋಣ. ಪರ್ಪೆಂಡಿಕ್ಯುಲರ್ ಇದ್ರೆ ಡೆಫಿನೆಟ್ಲಿ ನೋಡಿ, ನಿಮ್ಗೆ ಯೋಚನೆ ಮಾಡಿ. ಪರ್ಪೆಂಡಿಕ್ಯುಲರ್ ಲೈನ್ಸ್, ಸೊ ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್. ಎ ಇಸ್ ಎ ಪರ್ಪೆಂಡಿಕ್ಯುಲರ್ ಆಫ್ ಎ ಅನ್ನಕಾಯ್ತದ? ಎಲ್ ಇಸ್ ಎ ಪರ್ಪೆಂಡಿಕ್ಯುಲರ್ ಆಫ್ ಎಲ್ ಅಂತ ಹೇಳಿದ? ಅದೇ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗುತ್ತಾ? ಚಾನ್ಸ್ ಇಲ್ಲ. ಹಂಗಾಗಿ ಇದು ನಾಟ್ ರಿಫ್ಲೆಕ್ಸಿವ್ ಆಗುತ್ತಾ ಅಂದ್ರೆ ಆಗಲ್ಲ. ಸಿಮೆಟ್ರಿಕ್ ಆಗುತ್ತಾ ಅಂತ ಅಂದ್ರೆ 100% ಆಗುತ್ತೆ. ಯಾಕಂತಂದ್ರೆ ಇಫ್ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ, then definitely B is also perpendicular to A. Okay, ಡೆಫಿನೆಟ್ಲಿ ಇದಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ಟ್ರಾನ್ಸಿಟಿವ್ ಆಗುತ್ತಾ ಅಂತ ಅಂದ್ರೆ ಯೋಚನೆ ಮಾಡಿ. ಎ ಬಿ ಗೆ ಪರ್ಪೆಂಡಿಕ್ಯುಲರ್ ಇದೆ, ಬಿ ಸಿ ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತಂದ್ರೆ ದೆನ್ ವಾಟ್ ಕ್ಯಾನ್ ಯು ಡಿಫೈನ್ ಆನ್ ಎ ಮತ್ತೆ ಸಿ? ಹೆಂಗ್ ಡಿಫೈನ್ ಮಾಡ್ತೀರಾ? ಪ್ಯಾರಲಲ್ ಆಗ್ಬಿಡುತ್ತೆ. ಓಕೆ, ನೋಡಿ, ಚೆಕ್ ಮಾಡಿ ಸಿಂಪಲ್ ಆಗಿ. ಇದನ್ನ 3 ಮಾರ್ಕ್ಸ್ ಅಲ್ಲೂ ಕೇಳಿದಾನೆ. ಇದು L1 ಅಂದ್ಕೊಳ್ಳಿ, ಇದು L2 ಅಂತ ಅಂದ್ಕೊಳ್ಳಿ. L1 L2 ಆರ್ ಪರ್ಪೆಂಡಿಕ್ಯುಲರ್ and L2 is something, there's a perpendicular to some L3 ಅಂತ ಅನ್ಕೊಳ್ಳಿ. Then what is the relationship between L1 and L3?
ಎಲಿಮೆಂಟ್ ನಂತರ ಪ್ಯಾರಲ್ ಆಗ್ಬಿಡುತ್ತೆ, ಪರ್ಪೆಂಡಿಕ್ಯುಲರ್ ಆಗಲ್ಲ. ಹಂಗಾಗಿ ಇದು ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಓಕೆನಾ, ಇದು ನಿಮಗೆ ಗೊತ್ತಿರಬೇಕು. ಮತ್ತೆ ಸಿಮಿಲಾರಿಟಿ ಇರ್ಬೋದು, ಕಾಂಗ್ರುಯೆನ್ಸಿ ಇರ್ಬೋದು, ಇವೆಲ್ಲ ನಿಮಗೆ ನೆನ್ಪಿಟ್ಕೊಂಡಿರ್ಬೇಕು. ಸಿಮಿಲಾರಿಟಿ, ಕಾಂಗ್ರುಯೆನ್ಸಿ, ಕಾಂಗ್ರುಯೆನ್ಸಿ ಅಂತ ಹೇಳುದು, ಕಾಂಗ್ರುಯೆಂಟ್ ಅಂತ ಹೇಳ್ತಾರಲ್ಲ, ಕಾಂಗ್ರುಯೆಂಟ್. ಓಕೆನಾ, ಕಾಂಗ್ರುಯೆಂಟ್ ಇವೆಲ್ಲವೂ ಏನಾಗ್ತವೆ ಅಂತಂದ್ರೆ ಈಕ್ವಿವೆಲೆನ್ಸ್ ಆಗ್ತವೆ. ಓಕೆನಾ, ಸೊ ಇಷ್ಟು ನಿಮಗೆ ನೆನ್ಪಿರ್ಬೇಕು. ಮತ್ತೆ ಡಿವಿಸಿಬಿಲಿಟಿ, ಡಿವಿಸಿಬಿಲಿಟಿ ಏನೇನಾಗುತ್ತೆ ಅಂತ ಚೆಕ್ ಮಾಡ್ಬೇಕು. ಓಕೆನಾ, ಇವೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಂಡ್ಬಿಡ್ಬೇಕು. ಇವೆಲ್ಲ ಸ್ಟ್ಯಾಂಡರ್ಡ್, ಇಂಥ ಕ್ವಶನ್ ಕೊಟ್ಬಿಟ್ರೆ ನೀವೆಲ್ಲ ಚೆಕ್ ಮಾಡ್ಕೊಡ್ಬೇಕಲ್ಲ, ಟಕ 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 ಅಂತ ಹೇಳ್ಬಿಡ್ಬೇಕು. ಓಕೆನಾ, ಡಿವಿಸಿಬಿಲಿಟಿ ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ, ಆಮೇಲೆ ಬಂದಾಗ ಹೇಳ್ತಾ ಹೋಗ್ತೀನಿ. ಸೊ ಹಂಗಾಗಿ ಇದೇನಾಗುತ್ತೆ ಈಗ, ಇವನಲ್ಲಿ ಪರ್ಪೆಂಡಿಕ್ಯುಲರಿಸಮ್ ಏನಾಗುತ್ತೆ ಈಗ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ, ಸಿಮೆಟ್ರಿಕ್ ಮಾತ್ರ ಆಗುತ್ತೆ. ಅಂಡ್ ಸಿಮೆಟ್ರಿಕ್ ಇಸ್ ದ ಕರೆಕ್ಟ್ ಆನ್ಸರ್. ಆರ್ಬಿಟಲ್ ರಿಲೇಶನ್ ಸೆಟ್ 1 2 3 4 ಇದೆ ಗಿವನ್ ಬೈ. ಮತ್ತೆ ಅದೇ ಕ್ವಶನ್ ಅಣ್ಣ, ಎಲ್ಲ ಡಬ್ಲೆಟ್ ಇದೆಯಾ ಅಂತ ನೋಡಪ್ಪ. 1 1 ಇದೆಯಾ, 1 1 ಇದೆ, 2 2 ಇದೆ, 3 3 ಇದೆ, 4 4 ಇದೆ, ಇರದೇ ಅಷ್ಟು, ಮಿಕ್ದವ್ಯಾವು ಇಲ್ಲ. ಹಂಗಾಗಿ ಇದು ಎಂತ ರಿಲೇಷನ್ ಅಂತ ಅಂದ್ರೆ ನಮ್ ಕಡೆ ಐಡೆಂಟಿಟಿ ರಿಲೇಷನ್ ಅಂತ ಕರೀತಾರೆ. ಐಡೆಂಟಿಟಿ ಫಂಕ್ಷನ್ ಅಂತಾರಲ್ಲ, ಅದೇ ತರ ಐಡೆಂಟಿಟಿ ರಿಲೇಷನ್ ಅಂತ ಕರೀತಾರೆ. ಓಕೆ, ಸೊ ಐಡೆಂಟಿಟಿ ರಿಲೇಷನ್ ಅಂತ ಕರೀತಾರೆ. ಯಾವತ್ತು ನೆನಪಿರ್ಲಿ, ಐಡೆಂಟಿಟಿ ರಿಲೇಷನ್ ಯಾವತ್ತೂ ಕೂಡ ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ, ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಐಡೆಂಟಿಟಿ ರಿಲೇಷನ್ ಅಂತ ಅಂದ್ರೆ ಬರೀ ಡಬ್ಲೆಟ್ಗಳು ಮಾತ್ರ ಇರಬೇಕು, ಬೇರೆ ಯಾವ ಎಲಿಮೆಂಟ್ 1 2 2 1 ಅವೆಲ್ಲ ಇರಂಗೆ ಇಲ್ಲ, ಬರೀ ಡಬ್ಲೆಟ್. ಸೆಟ್ ಅಲ್ಲಿ ಎಷ್ಟಿರ್ಬೇಕು, 1 2 3 4 ಇದ್ರೆ ಇಲ್ಲೂ ಅಷ್ಟೇ 1 1 2 2 3 3 4 4 ಇರಬೇಕು, ಎಕ್ಸ್ಟ್ರಾ ಇರಬಾರ್ದು. ಅದನ್ನ ನಾವು ಐಡೆಂಟಿಟಿ ಅಂತ ಕರಿತೀವಿ. ಐಡೆಂಟಿಟಿ ಯಾವತ್ತೂ ಕೂಡ ಈಕ್ವಿವೆಲೆನ್ಸ್ ಆಗುತ್ತೆ, ನೆನ್ಪಿಟ್ಕೋ. ಓಕೆನಾ, ನೋಡು, ಇದನ್ನ ಐಡೆಂಟಿಟಿ ಅಂತ ಕರೀತಾರೆ. ಐಡೆಂಟಿಟಿ ಅಂತ ಏನಿದೆ, ಇಂಥ ಪಾಯಿಂಟ್ ಗಳನ್ನ ಮಾಡ್ಕೊಳ್ಬೇಕು. ಐಡೆಂಟಿಟಿ ಅನ್ನೋದು ಸ್ಮಾಲೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತಾರೆ. ಇನ್ನ ಇಟ್ ಈಸ್ ದ ಸ್ಮಾಲೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್, ಇಟ್ ಈಸ್ ದ ಸ್ಮಾಲೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಯಾವ್ದು ಗೊತ್ತಾ, ಯೂನಿವರ್ಸಲ್ ಅಲ್ಲಿ, ಐ ಮೀನ್ ಈಕ್ವಿವೆಲೆನ್ಸ್ ಅಲ್ಲಿ ಯೂನಿವರ್ಸಲ್ ಅಂತ. ಯೂನಿವರ್ಸಲ್ ರಿಲೇಷನ್ ಬಂದ್ಬಿಟ್ಟು ಇಟ್ ಈಸ್ ದ ಲಾರ್ಜೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ. ಲಾರ್ಜೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನಿಮ್ಗೆ ನೆನಪಿರ್ಬೇಕು. ಹಂಗಾಗಿ ಇದು ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸ್ಮಾಲೆಸ್ಟ್ ಅಂದ್ರೆ ಇದೇ ಸ್ಮಾಲೆಸ್ಟ್, ಇದಕ್ಕಿಂತ ಚಿಕ್ಕದಾಗಿ ಈಕ್ವಿವೆಲೆನ್ಸ್ ರಿಲೇಷನ್ ಆಗಲ್ಲ. ಬಿಕಾಸ್ ನೀವು ಅದ್ರಲ್ಲಿ ಒಂದ್ ಎಲಿಮೆಂಟ್ ನ ರಿಮೂವ್ ಮಾಡಿದ್ರು ಕೂಡ, ಇದ್ರಲ್ಲಿರೋ ಒಂದ್ ಎಲಿಮೆಂಟ್ ನ ರಿಮೂವ್ ಮಾಡಿದ್ರು ಕೂಡ ರಿಫ್ಲೆಕ್ಸಿವಿಟಿನೇ ಹೊರಟೋಗ್ಬಿಡುತ್ತೆ. ರಿಫ್ಲೆಕ್ಸಿವಿಟಿ ಹೊರಟೋಯ್ತು ಅಂತ ಅಂದ್ರೆ ನಿಮ್ಗೆ ಈಕ್ವಿವೆಲೆನ್ಸ್ ಹೆಂಗಾಯ್ತೈತೆ, ಆಗಲ್ಲ. ಸೊ ಹಂಗಾಗಿ ಅದು ಗೊತ್ತಿರ್ಬೇಕು. ಯೂನಿವರ್ಸಲ್ ಇದೆಯಲ್ಲ, ದಟ್ ಇಸ್ ದ ದೊಡ್ಡ ಲಾರ್ಜೆಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರೀತಾರೆ. ಸೊ ಹಾಗಾಗಿ ದಿಸ್ ಇಸ್ an equivalence relation. No need to check for others. Let W denote the words in the English dictionary. Words in the English dictionary define the relation R by R is equal to x comma y such that W cross W ಅಂತ ಕೊಟ್ಟಿದ್ದಾನೆ. ವರ್ಡ್ಸ್ x ಮತ್ತೆ y ವರ್ಡ್ಸ್ ಅಂತೆ. such that the words x and y have at least one letter in common ಅಂತ ಇದೆ. ಕಾಮನ್ ಅಂತ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋ, x ಅನ್ನೋದೊಂದು ವರ್ಡ್, y ಅನ್ನೋದು ಒಂದು ವರ್ಡ್. ಓಕೆನಾ, ಎಕ್ಸ್ ಕಾಮ ವೈ ಅನ್ನೋದು ಒಂದು, ಎಕ್ಸ್ ಅನ್ನೋದು ಒಂದು ವರ್ಡ್ ನೆನ್ಪಿಡು. ಇಟ್ ಇಸ್ ನಾಟ್ ಅ ಲೆಟರ್, ಇಟ್ ಇಸ್ ಅ ವರ್ಡ್. ಈಗ ಅದ್ರದ್ದು ಬಗ್ಗೆ ನಾನು ಚೆಕ್ ಮಾಡ್ಬೇಕೀಗ. ಮತ್ತೆ ಆ ವರ್ಡ್ ಹೆಂಗಿರ್ಬೇಕಂತ ಅಂದ್ರೆ ಅಟ್ಲೀಸ್ಟ್ ಒಂದ್ ಲೆಟರ್ ಆದ್ರೂ ಕಾಮನ್ ಇರ್ಬೇಕು, ಕಾಮನ್ ಇಲ್ದೇ ಇರೋಂತ ತಗೊಳಂಗಿಲ್ಲ. ಎಕ್ಸ್ ಮತ್ತೆ ಎಕ್ಸ್ ಅನ್ನೋದೊಂದು ವರ್ಡ್, ವೈ ಅನ್ನೋದೊಂದು ವರ್ಡ್. ಎಕ್ಸ್ ಕಾಮ ವೈ ರಿಲೇಷನ್ ಅಲ್ಲಿ ಇರಬೇಕಂದ್ರೆ ಎಕ್ಸ್ ಮತ್ತೆ ವೈ ನಲ್ಲಿ ಅಟ್ಲೀಸ್ಟ್ ಒನ್ ಲೆಟರ್ ಆದ್ರೂ ಕಾಮನ್ ಆಗಿರ್ಬೇಕು. ಲೆಟ್ ಅಸ್ ಚೆಕ್ ಒನ್ ಬೈ ಒನ್. ರಿಫ್ಲೆಕ್ಸಿವ್ ಆಗುತ್ತಾ ಅಂತ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಆಗುತ್ತಾ ಅಂತ. ರಿಫ್ಲೆಕ್ಸಿವ್ ಆಗ್ಬೇಕಂತ ಅಂದ್ರೆ ನಾನು ಏನ್ ತಗೋಬೇಕು, ಎಕ್ಸ್ ಕಾಮ ಎಕ್ಸ್ ತಗೋಬೇಕಲ್ವಾ. ಡೆಫಿನೆಟ್ಲಿ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಲ್ವಾ. ಹೆಂಗ್ ಸರ್ ಹೇಳ್ತೀರಾ ಆರ್ ಆರ್ ಬಂದೇ ಬರುತ್ತೆ ಅಂತ? ಯಾಕೆ ಹೇಳ್ತಿದೀನಿ ಅಂತ ಅಂದ್ರೆ, ಎಕ್ಸ್ ಅನ್ನೋದೊಂದು ವರ್ಡ್ ಅಪ್ಪ. ಲೆಟ್ಸ್ ಸೇ ರಾಜು ಅಂತ ತಗೊಂತೀನಿ, ರಾಜು. ಓಕೆ, ಇವನು ಕೂಡ ಎಕ್ಸ್ ತಾನೆ, ಅವನು ಕೂಡ ರಾಜು ತಾನೆ. ಅಂದ್ರೆ ಡಿಜಿಟಲ್ ಅಲ್ಲಿ ರಾಜು ಇರ್ತಾನಲ್ಲ ಗೊತ್ತಿಲ್ಲ, ನಾನು ಸಿಂಪಲ್ ಆಗಿ ಹೇಳ್ತೇನೆ. ದಟ್ಟು ದಿಸು ದೀಸು ದೋಸು ಎಲ್ಲ ತಗೊಳ್ರಿ, ಯಾವನ ತಗೋ, ಯಾವುದೋ ಒಂದು ಆಪಲ್ ತಗೋ ಸುಮ್ನೆ. ಓಕೆ, ರಾಜು ಕಾಮ ರಾಜುನಲ್ಲಿ ಒಂದ್ ಲೆಟರು ಕಾಮನ್ ಇಲ್ವಾ? ಮಿನಿಮಮ್ ಒಂದ್ ಲೆಟರ್ ಕಾಮನ್ ಇರ್ಬೇಕಂದ್ರೆ ಹೌದು ಕಾಮನ್ ಇದೆಯಲ್ಲ. ನೀವ್ ಯಾವ್ದೇ ಎಕ್ಸ್ ಕಾಮ ಎಕ್ಸ್ ತಗೊಂಡ್ರು ಕಾಮನ್ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ದಿಸ್ ಬಿಲಾಂಗ್ಸ್ ಟು ಆರ್. ಹಂಗಾಗಿ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಕನ್ನಡ ಜನ ಇದೆಯಾ? ಓಕೆನಾ, ನನ್ನ ಕನ್ನಡ ಪ್ರೇಮಕ್ಕೆ ಒಂದು ಲೈಕ್ ಕೊಡಿ. ಓಕೆ, ವಿಡಿಯೋ ಕೊನೆಯಲ್ಲಿ ಇಷ್ಟ ಆದ್ರೆ. ಎಸ್, ಎರಡನೇದು ರಿಫ್ಲೆಕ್ಸಿವ್ ಆಗುತ್ತೆ. ಎಕ್ಸ್ ಕಾಮ ಎಕ್ಸ್ ಮಸ್ಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಇಟ್ ವಿಲ್ ಬಿ ರಿಫ್ಲೆಕ್ಸಿವ್. ನಾವು ಸಿಮೆಟ್ರಿಕ್ ಆಗುತ್ತಾ?
100% ಸಿಮಿಟ್ರಿಕ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಲೆಟ್ಸ್ ಸೇ x, y ಬಿಲಾಂಗ್ಸ್ ಟು R. ಇದ್ರ ಅರ್ಥ ಬಂದ್ಬಿಟ್ಟು x, y R ನಲ್ಲಿ ಇದೆ ಅಂತಂದ್ರೆ x ಮತ್ತೆ y ನಲ್ಲಿ ಮಿನಿಮಮ್ ಒಂದು ಎಲಿಮೆಂಟ್ ಕಾಮನ್ ಇದೆ. x ಮತ್ತೆ ಒಂದು ಇವೆಲ್ಲ ವರ್ಡ್ ಕೊಡು, x ಅನ್ನೋದೊಂದು ವರ್ಡ್, y ಅನ್ನೋದೊಂದು ವರ್ಡ್, ಇವೆರಡಲ್ಲಿ ಒಂದು ಕಾಮನ್ ಇದೆ ಅಣ್ಣ. ತಿರ್ಗಿಸಿದ್ರು ಕಾಮನ್ ಇದ್ದೇ ಇರುತ್ತಲ್ಲ ಅಣ್ಣ, ಓಕೆನಾ. ಡೆಫಿನೆಟ್ಲಿ y, x ನಲ್ಲೂ ಕೂಡ ಒಂದು ಎಲಿಮೆಂಟ್ ಕಾಮನ್ ಇದ್ದೇ ಇರುತ್ತೆ, ಓಕೆನಾ. ಸೊ ದೇರ್ ಫೋರ್ ಇಟ್ ಈಸ್ ವಾಟ್ ರಿಫ್ಲೆಕ್ಸ್ ಇದು ಸಿಮೆಟ್ರಿಕ್ ಆಗುತ್ತೆ, ಓಕೆನಾ. ಅರ್ಥದೇನಪ್ಪ? ಈಗ ಸಿಂಪಲ್ ಆಗಿ ಈಗ ನೀವು ತಗೊಳಪ್ಪ, ಈಗ ಗೋ ಕಾಮ ಸ್ಲೋ ಅಂತ ಅನ್ಕೊಳ್ಳೋಣ. ಗೋ ಕಾಮ ಸ್ಲೋ ಇವೆರಡಲ್ಲೂ ಕಾಮನ್ ಇದೆಯಾ? ಅದನ್ನ ಲೆಟರ್ ಅಟ್ಲೀಸ್ಟ್ ಒಂದಾದ್ರು ಇರ್ಬೇಕು. ಹೌದು, ಓ ಇದೆಯಲ್ಲ, ಇದ್ರಲ್ಲೂ ಓ ಇದೆ, ಇದ್ರಲ್ಲೂ ಓ ಇದೆ. ಗೋ ಮತ್ತೆ ಸ್ಲೋ ನಲ್ಲಿ ಒಂದು ಎಲಿಮೆಂಟ್ ಕಾಮನ್ ಇದೆ. ಅದೇ ತರ ಅಣ್ಣ ದಿಸ್ ಬಿಲಾಂಗ್ಸ್ ಟು ಆರ್. ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಸ್ಲೋ ಕಾಮ ಗೋ ನಲ್ಲಿ ಇದೆಯಾ ಕಾಮನ್ ಇದೆಯಾ? ಸ್ಲೋ ಕಾಮ ಗೋ ನಲ್ಲೂ ಒಂದು ಲೆಟರ್ ಕಾಮನ್ ಇದೆಯಲ್ಲ, ಓ ಇದೆಯಲ್ಲ. ಇದ್ರಲ್ಲಿ ಓ ಇದ್ರೆ ಇದ್ರಲ್ಲೂ ಓನೇ ಇರುತ್ತಲ್ವಾ, ಹಂಗಾಗಿ ಅದು ರಿಫ್ಲೆಕ್ಸ್ ಸಿಮಿಟ್ರಿಕ್ ಆಯ್ತದೆ ಅಂತ. ಇಟ್ ಈಸ್ ಸಿಮಿಟ್ರಿಕ್, ಇಟ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಆಸ್ ವೆಲ್ ಆಸ್ ಸಿಮಿಟ್ರಿಕ್. ಟ್ರಾನ್ಸಿಟಿವ್ ಆಯ್ತದ? ಟ್ರಾನ್ಸಿಟಿವ್ ನೋಡೋಣ, ಫಸ್ಟ್ ಆಫ್ ಆಲ್ ಡಿಸ್ಕಾರ್ಡ್ ಮಾಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ ಅಣ್ಣ, ಇದು ಆಗಲ್ಲ. ರಿಫ್ಲೆಕ್ಸಿವ್ ಆಯ್ತದೆ, ರಿಫ್ಲೆಕ್ಸಿವ್ ಅಂತ ಇದೆ ನೋಡೋಣ. ಸಿಮಿಟ್ರಿಕ್ ಅಂತ ಇದೆ, ಆಮೇಲೆ ನೋಡೋಣ. ರಿಫ್ಲೆಕ್ಸಿವ್ ಸಿಮಿಟ್ರಿಕ್, ಓಹೋ ರಿಫ್ಲೆಕ್ಸಿವ್ ನಾಟ್ ಸಿಮಿಟ್ರಿಕ್ ಅಂತ ಇದೆ, ಹೊಡೆದಾಕು. ಇವೆರಡಲ್ಲ ಒಂದು ಆಪ್ಷನ್. ಈಗ ನಾವು ಕಮಿಂಗ್ ಟು ಟ್ರಾನ್ಸಿಟಿವಿಟಿ. ಟ್ರಾನ್ಸಿಟಿವಿಟಿ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ ಆಗಲ್ಲ ಅಂತ. ಎಕ್ಸಾಂಪಲ್ ಕೊಡಿ ಸರ್ ಅಂತಾರೆ, ಕೊಟ್ಬಿಡ್ತೀನಿ ಈಗಲೇ ಎಕ್ಸಾಂಪಲ್. ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ, ನಮಸ್ಕಾರ, ನುಗ್ಲು ಮಾಡ್ಕೊಳಕ್ ಹೋಗ್ಬಿಡಿ. ಆರಾಮಾಗಿ ಹೊಸ ವರ್ಷ ಆಚರಣೆ ಮಾಡ್ತಿದ್ದೀರಾ, ನನಗೆ ಗೊತ್ತಿದೆ. ಯಾವಾಗ ವಿಡಿಯೋ ನೋಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಜನವರಿ 1, 2026 ಹೊಸ ವರ್ಷದ ದಿನ, ಓಕೆನಾ. ಒಳ್ಳೇದಾಗ್ಲಿ ಈ ವರ್ಷ ನಿಮ್ಗೆಲ್ಲ ತುಂಬಾ, ಓಕೆ. ಕೇಳ್ಕೊಂತೀನಿ, ಕೇಳ್ಕೊಳ್ಳೋದ್ಕಿಂತ ನಾನು ಒಳ್ಳೇದಾಗ್ಲಿ ಅಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ನೀನು ಒಂದು ರೂಲ್ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು 3 ಮಾರ್ಕ್ಸ್ ಡಿಸ್ಕಸ್ ಮಾಡ್ತೀನಿ, ಇದ್ರ ಮೇಲೆ ಅಲ್ಲಿ ಹೇಳ್ತೀನಿ ಆ ರೂಲ್ನ. ಕೀಪ್ ವಾಚಿಂಗ್, ಓಕೆ. ಆ ರೂಲ್ನ ಫಾಲೋ ಮಾಡಿದ್ದೀರಾ ಅಂತಾರೆ ಡೆಫಿನೆಟ್ಲಿ ನೀವೆಲ್ಲೋ ಹೋಗ್ತೀರಾ, ಓಕೆ. ಸದ್ಯಕ್ಕೆ ನೀವು ಇಲ್ಲೇ ಇರಿ. ಟ್ರಾನ್ಸಿಟಿವ್ ಅಂತ ನೋಡೋಣ. ಟ್ರಾನ್ಸಿಟಿವ್ ಅಂತ ಅಂದ್ರೆ ನೋಡಿ, ಈಗ ಒಂದು ಎಲಿಮೆಂಟ್ ತಗೊಂತೀನಿ. ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಸಿಂಪಲ್ ಆಗಿ ತಗೊಂತೀನಿ. ನಾನು ಗೋನೆ ತಗೊಂತೀನಿ, ಗೋ ತಗೊಂತೀನಿ, ಒಂದು ವರ್ಡ್ ಗೋ ಅಂತ ಒಂದು ವರ್ಡು, ಜಿ ಸ್ಮಾಲೇ ತಗೊಂತೀನಿ. ಸ್ಮಾಲೋ ಕ್ಯಾಪಿಟಲ್ ಅದೇನ್ ಬೇಕಾಗಿಲ್ಲ. ಗೋ, ಹೋ, ಈ ತರದ ವರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ಸುಮ್ಮನೆ ಅರ್ಥ ಮಾಡ್ಕೊಳ್ಳ, ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳ್ತೀನಿ. ಇವೆರಡಲ್ಲಿ ಒಂದು ಕಾಮನ್ ಇದೆಯಾ? ಹೌದು, ಕಾಮನ್ ಇದೆ. ಈಗ ದಿಸ್ ಬಿಲಾಂಗ್ಸ್ ಟು ಆರ್. ಇನ್ನೊಂದು ಹೋ ತಗೊಂಡೆ, ಹೋ. ಇಂಥವೆಲ್ಲ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಡಿಕ್ಷನರಿನಲ್ಲಿ, ಸುಮ್ಮನೆ ಹೇಳ್ತಾ ಇದ್ದೀನಿ. ಓಕೆನಾ. ದಿಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ನೋಡಿ, ಈಗ ಇವೆರಡಲ್ಲೂ ಒಂದು ಕಾಮನ್ ಇದೆ, ಓ ಕಾಮನ್ ಇದೆ, ಬರುತ್ತೆ ನಮ್ಮ ರಿಲೇಷನ್ ಅಲ್ಲಿ, ಬರುತ್ತೆ. ಈ ಆರ್ಡರ್ ಪೇರ್ ಬರುತ್ತೆ. ಓ ಎಚ್ ಮತ್ತೆ ನೀವೆಲ್ಲ ಮೆಸೇಜ್ ಮಾಡ್ತಿರಲ್ಲಪ್ಪ ಅಂತ, ಅದು ಓಕೆನಾ. HMM ಇದರಲ್ಲೂ ಒಂದು H ಕಾಮನ್ ಇದೆ, ಇದರಲ್ಲೂ ಒಂದು H ಕಾಮನ್ ಇದೆ. ಎಸ್, ದಟ್ ದಿಸ್ ಆರ್ಡರ್ಡ್ ಪೇರ್ OH ಮತ್ತೆ HMM, ದಟ್ ಈಸ್ ಆಲ್ಸೋ. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ, ನೀವು ಬೇರೆ ವರ್ಡ್ಸ್ ಗಳನ್ನ ತಗೊಳ್ಳಿ, ಈ ತರದ ಸಿಗುವಂತವು. ಈಗ ಅಣ್ಣ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇದು ಟ್ರಾನ್ಸಿಟಿವೇ ಆಗಿದ್ರೆ, ಯಾವೆರಡು ರಿಲೇಶನ್ಶಿಪ್ ಇರ್ಬೇಕಿತ್ತಿಲ್ಲಿ? ಯಾವ್ದ್ರಲ್ಲಿ ಕಾಮನ್ ಇರ್ಬೇಕಿತ್ತಿಲ್ಲಿ? ಹೇಳ್ರಿ ನೋಡೋಣ ಯಾರಾದ್ರೂ ಒಬ್ರು. ಏನಪ್ಪಾ ಅಂದ್ರೆ ಈ ಗೋ ಮತ್ತೆ HMM, ಗೋ ಇದರಲ್ಲಿ ಒಂದ್ ಲೆಟರ್ ಅದ್ರ ಕಾಮನ್ ಇದ್ದಿದ್ರೆ ಅವಾಗ ನಾನು ಒಪ್ಕೊಂತಿದ್ದೆ, ಅಣ್ಣ ನಿನ್ ಟ್ರಾನ್ಸಿಟಿವ್ ಅಣ್ಣ ಅಂತ. ಈಗ ಗೋ ಮತ್ತೆ ನಲ್ಲಿ ಇದ್ರಲ್ಲಿ ಕಾಮನ್ ಇದೆಯಾ? ಕಾಮನ್ ಇಲ್ಲ, ಓಕೆನಾ. ಕಾಮನ್ ಇಲ್ಲ ಅಂತ ಅಂದ್ರೆ ಕಾಮನ್ ಇಲ್ಲ. ಯಾವ್ದ್ರಲ್ಲಿ ಕಾಮನ್ ಇಲ್ಲ? ಕಾಮನ್ ಇಲ್ಲ. ಸೊ ಟ್ರಾನ್ಸಿಟಿವ್ ಆಗಲ್ಲ, ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗುತ್ತಾ? ಎರಡು ಆಗುತ್ತೆ, ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾನೆ ನಮ್ಮ ನಾಟ್ ಟ್ರಾನ್ಸಿಟಿವ್. ವೆರಿ ಗುಡ್. 1, 2, 3 then the number of equal expression containing 1, 2. ನೋಡುವ ಅಂತಮ್ಮ, ಒಂದು ನೆನ್ಪಿಟ್ಕೋ, ಇದು ಬೋರ್ಡ್ಸ್ ಅಲ್ಲಿ ಮಾತ್ರ ತುಂಬಾ ಸಿಂಪಲ್ ಕೇಳ್ತಾನೆ. CET ಪ್ಲೇ ಲಿಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಅಷ್ಟು ನೋಡ್ಕೋ ಸಾಕು. ಅಲ್ಲಿ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಇನ್ನೂ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ನೋಡಿ, 1, 2, 3 ಇದೆಯಲ್ವಾ, ಸೆಟ್ 1, 2, 3 ಇದೆಯಲ್ಲ, ಇದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಲ್ ರಿಲೇಷನ್ ಎಷ್ಟು ಅಂತಂದ್ರೆ 5 ಈಕ್ವಲೆನ್ಸ್ ರಿಲೇಷನ್ ಡಿಫೈನ್ ಆಗ್ತವೆ. 5 ಈಕ್ವಲೆನ್ಸ್
ರಿಲೇಷನ್ಸ್ ಡಿಫೈನ್ ಆಗ್ತವೆ. ಇದನ್ನು ನಿಮಗೆ ನೆನಪಿರ್ಲಿ. 5 ಈಕ್ವಲೆನ್ಸ್ ರಿಲೇಷನ್ ಡಿಫೈನ್ ಆಗ್ತವೆ. ಸಪೋಸ್ ಇಫ್ ದಿಸ್ ದ ಸೆಟ್, ಆ 5 ಒಂದ್ಸಾರಿ ನಿಮಗೆ ಬರೆದು ತೋರಿಸ್ಬಿಡ್ತೀನಿ, ನೀವು ಅಷ್ಟೇ ಒಂದು ನೆನ್ಪಿಟ್ಕೊಂಡ್ಬಿಡಿ. ಒಂದ್ಸಾರಿ ಬರಿತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಈ ಬೇಸಿಸ್ ಮೇಲೆ ಎಷ್ಟೊಂದು ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ನೋಡಿ, ಮೊದಲನೇ ರಿಲೇಷನ್ ಬಂದ್ಬಿಟ್ಟು ಐಡೆಂಟಿಟಿ ರಿಲೇಷನ್. ಸ್ಮಾಲೆಸ್ಟ್ ಇಂದ ಹೋಗೋಣ. 1 1 2 2 3 3. ಯಾಕಂದ್ರೆ ಇದನ್ನ ಹೇಳಿದ್ರಿ, ದಿಸ್ ಅನ್ ಐಡೆಂಟಿಟಿ ರಿಲೇಷನ್, ದಿಸ್ ಇಸ್ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್. ಎರಡನೇದು ಹೋಗೋಣ. ಎರಡನೇದು ಬಂದ್ಬಿಟ್ಟು ಯಾವುದು? 1 1 1 1. ಅಂದ್ರೆ ಈ ಡಬ್ಲೆಟ್ ಅಂತೂ ಇರಲೇಬೇಕು, ಯಾಕಂದ್ರೆ ಟು ಮೇಕ್ ಇಟ್ ಆಸ್ ರಿಫ್ಲೆಕ್ಸಿವ್. ಇನ್ನೊಂದು ಹೆಂಗೆ ಅಂತ ಅಂದ್ರೆ 1 2 ಆಡ್ ಮಾಡು. ಟು ಮೇಕ್ ಇಟ್ ಆಸ್ ಸಿಮೆಟ್ರಿಕ್ ನೀವು ಮತ್ತೆ 2 1 ಆಡ್ ಮಾಡು. ಓಕೆನಾ? ಇದು ಒಂದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. 5 ಡಿಫೈನ್ ಆಗ್ತವೆ ಅಂತ ಹೇಳಿದೀನಿ, ಆಲ್ರೆಡಿ 2 ಬರ್ದಿದ್ದೀನಿ. ಮತ್ತೆ ಸೇಮ್ 1 1 2 2 3 3 ಬರ್ದಿದ್ದೀನಿ. ಈಗ 1 2 2 1 ಆಡ್ ಮಾಡಿದಂಗೆ ಅದೇ ತರ 1 3 3 1 ಆಡ್ ಮಾಡು. 1 3 3 1 ಆಡ್ ಮಾಡು. ಇದು ಕೂಡ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ ಅಂತಮ್ಮ. ಓಕೆ. ಇನ್ನೊಂದು 1 1 2 2 3 3 1 2 ಆಯ್ತು, 2 1 1 2 2 1 2 ಆಯ್ತು, 1 3 ಆಯ್ತು. ಇನ್ನೊಂದು ಯಾವ್ದು ಉಳಿದಿದೆ ಹೇಳು? 2 3 ಉಳಿದಿದೆ. 2 3 ಬರ್ದಿದ್ಯಾ ಅಂತಂದ್ರೆ ನೀವು 3 2 ಆಡ್ ಮಾಡ್ಬೇಕು ಟು ಮೇಕ್ ಇಟ್ ಆಸ್ ಸಿಮೆಟ್ರಿಕ್. ಹಂಗಾಗಿ ಇದು ಒಂದು ಈಕ್ವಿವೆಲೆನ್ಸ್ ರಿಲೇಷನ್. ಅಣ್ಣ ಲಾಸ್ಟ್ ಬಂದ್ಬಿಟ್ಟು ಎ ಕ್ರಾಸ್ ಎ ಇಟ್ ಸೆಲ್ಫ್. ಓಕೆನಾ? ಎ ಕ್ರಾಸ್ ಎ ಎಷ್ಟು ಎಲಿಮೆಂಟ್ ಬರ್ತಾವೆ ಅಂತ ಹೇಳಿದೀನಿ. 9 ಎಲಿಮೆಂಟ್ ಬರ್ತವೆ 1 2 3 ನಲ್ಲಿ. ಸೊ 1 1 2 2 3 3 2 1 2 2 2 3 3 1 3 2 3 3. ಓಕೆ, 9 ಎಲಿಮೆಂಟ್ ಬರ್ತವೆ. 9 ಎಲಿಮೆಂಟ್, ದಟ್ ಈಸ್ ಆಲ್ಸೋ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಇದೇ ನಿಮ್ಮ ಇಷ್ಟು 5 1 2 3 4 5. ಎಸ್, 5 ಆಯ್ತು. ಓಕೆನಾ? ಸೊ ಇಷ್ಟು ನಮ್ಮ ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ತವೆ. 5 ಈಕ್ವಿವೆಲೆನ್ಸ್. ನಿಮಗೆ ಕ್ವಶನ್ ಕೇಳ್ತಾನೆ, 3 ಎಲಿಮೆಂಟ್ ಇದ್ರೆ ಎಷ್ಟು ಈಕ್ವಿವೆಲೆನ್ಸ್ ರಿಲೇಷನ್ ಡಿಫೈನ್ ಆಗ್ತದೆ ಅಂದ್ರೆ ಇಷ್ಟು ಎಲಿಮೆಂಟ್ ಡಿಫೈನ್ ಆಗೋದು. ಓಕೆ. ಅದರ್ನಲ್ಲಿ ಚಿಕ್ಕದು ದೊಡ್ಡದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಇವನೇ ಚಿಕ್ಕಣ್ಣ, ಇದೇ ಚಿಕ್ಕದು. ಓಕೆ. ಈ ಎ ಕ್ರಾಸ್ ಎ ಅಂತ ಇದೆಯಲ್ಲ, ಇದೇ ದೊಡ್ಡದು. ಇದು ಚಿಕ್ಕದು ಈಕ್ವಿವೆಲೆನ್ಸ್ ರಿಲೇಷನ್, ಇದು ದೊಡ್ಡ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆನಾ? ಇದನ್ನ ಐಡೆಂಟಿಟಿ ಅಂತ ಕರೀತಾರೆ, ಇದನ್ನ ಯೂನಿವರ್ಸಲ್ ಅಂತ ಕರೀತಾರೆ. ಸೊ ಇಷ್ಟೇ. ಈಗ ಕ್ವಶನ್ಗೆ ಆನ್ಸರ್ ಮಾಡು. ನೀನೇ ಮಾಡು. ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಕಂಟೈನಿಂಗ್ 1 2 ಇರೋದೇ 5. ಅದ್ರಲ್ಲಿ 1 2 ಎಲ್ಲೆಲ್ಲಿದೆ ಅಂತ ನೋಡ್ಬೇಕು. 1 2 ಎಲ್ಲೆಲ್ಲಿದೆ ಅಣ್ಣ? 100% ಇದರಲ್ಲಿ ಇರುತ್ತೆ 1 2. ಇನ್ನೊಂದು ಯಾವ್ದ್ರಲ್ಲಿ ಇರುತ್ತೆ? ಇದರಲ್ಲಿ ಇರುತ್ತೆ. ಇದರೆಲ್ಲ ಇರ್ತಾವಲ್ಲ, ಯೂನಿವರ್ಸಲ್ ಅಂತ ಎಲ್ಲ ಇರ್ತವೆ. ಎಷ್ಟಾಯ್ತು ಈಗ? ಟೋಟಲ್ 2 ಆಯ್ತು. ಸೊ 2 ಇಸ್ ಕರೆಕ್ಟ್. ಟೋಟಲ್ ನಂಬರ್ ಆಫ್ ರಿಲೇಷನ್ ಕಂಟೈನಿಂಗ್ 1 2 ಅಂತಂದ್ರೆ ಎಷ್ಟು? 2 ಅಂತ ಬರ್ತದೆ. ಈಗ ನನ್ನ ಕ್ವಶನ್ 1 2 ಬದಲಾಗಿ ಅವನು 2 3 ಕೊಟ್ಟ ಅಂತ ಇಟ್ಕೋ. 2 3 ಇರೋಂಥವು ಎಷ್ಟಿದಾವೆ ನೀನೇ ಕೌಂಟ್ ಮಾಡು. 2 3 ಇಲ್ಲೊಂದಿರುತ್ತೆ, ಇಲ್ಲಂತೂ ಇದ್ದೇ ಇರುತ್ತೆ, ಅದು 2. 1 3 ಕೊಟ್ರು 2. ಅರ್ಥ ಮಾಡ್ಕೊಳ್ಳಿ. 1 1 ಕೊಟ್ಬಿಟ್ರೆ ಅಣ್ಣ 1 1 ಎಲ್ಲಾದ್ರಲ್ಲೂ ಇರ್ಲೇಬೇಕಣ್ಣ. 5ರಲ್ಲೂ ಇರುತ್ತೆ. ಹಂಗೆ ಇದನ್ನ ನೀಟಾಗಿ ನೆನಪಿದ್ರೆ ನಿಮ್ಗೆ ಇದ್ರಲ್ಲಿ ಯಾವ ತರ ಕ್ವಶನ್ ಕೊಟ್ಟರು ಫ್ರೇಮ್ ಮಾಡ್ಕೊಂಡು ಹೋಗ್ಬೋದು. ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಇನ್ ದ ಸೆಟ್ 1 2 3 ಕಂಟೈನಿಂಗ್ 1 2 and 2 1 ಎರಡು ಇರಬೇಕು. 1 2 2 1 ಎರಡು ಇರಬೇಕು. ನೋಡಿಗ 1 2 2 1 ಎರಡು ಇರಬೇಕು. ಇದೇ ಕ್ವಶನ್ ರಿಪೀಟ್ ಆಗುತ್ತೆ ಅಲ್ಲಿ. 1 2 2 1 ಎರಡು ಇರಬೇಕು. ಎಲ್ಲಿದ್ದಾವೆ? 1 2 2 1 ಇಲ್ಲಿದೆ, ಮತ್ತೆ 1 2 2 1 ಇಲ್ಲೂ ಇದೆ. ಇನ್ ಬೇರೆ ಕಡೆ ಎಲ್ಲ ಇದೆಯಾ? ಬೇರೆ ಕಡೆ ಎಲ್ಲೂ ಇಲ್ಲ. ಅದಕ್ಕೂ ಕೂಡ ಆನ್ಸರ್ ಏನು? 2. ಓಕೆನಾ? ಪ್ರೀವಿಯಸ್ ಕ್ವಶನ್ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಸ್ಲೈಡ್ ನೋಡು. ಓಕೆನಾ? ಸೊ ಆನ್ಸರ್ 2 ಬರುತ್ತೆ. 1 2 2 1 ಎರಡು ಇರುವಂತದ್ದು. The number of relations containing 1 2 and 1 3 which are reflexive and symmetric but not transitive. ಶಿವನೇ ಶಂಭುಲಿಂಗ. ಇದನ್ನ ಸ್ವಲ್ಪ ಬರ್ಕೋಬೇಕಪ್ಪ. ನೋಡೋಣ, ನೀಟಾಗಿ ಬರಿತೀನಿ, ನೋಡ್ತಾ ಹೋಗಂತಮ್ಮ. ನೋಡಿ ರಿಲೇಷನ್ ಬರಿತೀನಿ ನೋಡಿ. R is equal to ಏನಂತ ಹೇಳ್ತಿದ್ದಾನೆ ಅಂದ್ರೆ, ಕ್ವಶನ್ ಫಸ್ಟ್ ನೋಡೋಣ. 1 2 3 3 ಸೆಟ್ ಕೊಟ್ಟಿದ್ದಾನೆ. ದ ನಂಬರ್ ಆಫ್ ರಿಲೇಷನ್ಸ್ ಕಂಟೈನಿಂಗ್ 1 2 1 3 ವಿಚ್ ಆರ್ ರಿಫ್ಲೆಕ್ಸಿವ್. ಅಣ್ಣ ಈ ವರ್ಡ್ ರಿಫ್ಲೆಕ್ಸಿವ್ ಅಂತ ಹಾಕಿದಾನೆ ಅಂತಂದ್ರೆ ಐ ಶುಡ್ ಆಡ್, ರಿಫ್ಲೆಕ್ಸಿವ್ ಅಂತ ಮಾಡಿದಾನೆ ಅಂತಂದ್ರೆ 1 1 2 2 3 3 ಆಡ್ ಮಾಡ್ಲೇಬೇಕು. ಮಾಡ್ದೆ ಅಣ್ಣ. ಬಟ್ ಅವನ್ಗೆ ನಮ್ ಸಿಸಿಂಗೆ
ಅದರಲ್ಲಿ 1 2 ಇರ್ಬೇಕಂತೆ 1 3 ಇರ್ಬೇಕಂತೆ. ಆಯ್ತಪ್ಪ, ನೀನೇ ಹೇಳಿದ್ಯಾ ನನ್ಗೆ 1 2 ಮತ್ತೆ 1 3 ನ ಆಡ್ ಮಾಡ್ಬಿಟ್ಟೆ. ಆಡ್ ಮಾಡಿದೆ. ಅಯ್ಯೋ ಅಣ್ಣ, ಅದು ಸಿಮಿಟ್ರಿಕ್ ಆಗ್ಬೇಕಂತೆ. ಅಣ್ಣ, ಸಿಮಿಟ್ರಿಕ್ ಆಗ್ಬೇಕಂದ್ರೆ 1 2 ಇಲ್ಲ ಹಾಕಿದ್ಯಾ ಅಂದ್ರೆ 2 1 ಹಾಕ್ಬೇಕಲ್ವರ ಅಣ್ಣ, 2 1 ಹಾಕ್ಬೇಕಲ್ವರ ಅಣ್ಣ. ಅಣ್ಣ 1 3 ಹಾಕಿದ್ಯಾ ಅಂದ್ರೆ 3 1 ಹಾಕ್ಬೇಕಲ್ವರ ಅಣ್ಣ, 3 1 ಹಾಕ್ಬೇಕಲ್ವರ ಅಣ್ಣ. ಈಗ ಅಣ್ಣ, ನನಗೆ ಗೊತ್ತಿರೋ ಪ್ರಕಾರ ಟೋಟಲ್ ಈಕ್ವಲೆನ್ಸ್ ರಿಲೇಷನ್ ನಿಮ್ಗೆ 9 ಡಿಫೈನ್ ಆಗ್ತವೆ. ಸಾರಿ 9 ಅಂತೀನಿ, ಸರಿ, ಎಲಿಮೆಂಟ್ಸ್ ಗಳು 9 ಇದಾವೆ ಟೋಟಲ್ ಆಗಿ. ಓಕೆ, ಯೂನಿವರ್ಸಲ್ ರಿಲೇಷನ್ 9 ಎಲಿಮೆಂಟ್ ಟೋಟಲ್. ಎ ಕ್ರಾಸ್ ಎನಲ್ಲಿ ಟೋಟಲ್ 9 ಎಲಿಮೆಂಟ್ ಇದಾವೆ. ಅಣ್ಣ, ನೀನ್ ಎಷ್ಟು ಎಲಿಮೆಂಟ್ ಬರ್ದಿದ್ಯಾ ನೋಡೋಣ. 1 1 2 2 3 3 4 4 ಸಾರಿ 1 2 3 4 5 6 7 ನೋಡಿ, 7 ಆಗೋಯ್ತು. ಈಗ ಯೋಚನೆ ಮಾಡು, 7 ಅಂತ ನೀನ್ ಒಂದ್ ಎಲಿಮೆಂಟ್ ಬಿಟ್ಟಿದ್ಯಾ ಅಂದ್ರೆ 2 ಎಲಿಮೆಂಟ್ ಬಿಟ್ಟಿದ್ಯಾ, ಅದೇ 2 3 ಎಲಿಮೆಂಟ್ ಬಿಟ್ಟಿದ್ಯಾ. 2 3 ನ ಆಡ್ ಮಾಡ್ಬಿಟ್ಟೆ ಅಂತ ಇಟ್ಕೋ. 2 3 ನ ಆಡ್ ಮಾಡ್ಬಿಟ್ರೆ ನೀನ್ 3 2 ಆಡ್ ಮಾಡ್ಬೇಕಾಗುತ್ತೆ ಟು ಮೇಕ್ ಇಟ್ ಆಸ್ ಸಿಮಿಟ್ರಿಕ್ ಆಗ್ಬೇಕಂತೆ. ಅಂದ್ರೆ ನೀನ್ ಇವಾಗ 2 3 ಆಡ್ ಮಾಡಕ್ ಆಗುತ್ತಾ? ಆಗಲ್ಲ. ಅರ್ಥ ಮಾಡ್ಕೊಟ್ರು? 2 3 ನೀನ್ ಆಡ್ ಮಾಡಿದ್ರೆ 3 2 ಆಡ್ ಮಾಡ್ಬೇಕಾಗುತ್ತೆ. 3 2 ಆಡ್ ಮಾಡ್ಬಿಟ್ರೆ ಕಂಪ್ಲೀಟ್ ಈಕ್ವಲೆನ್ಸ್ ಆಗ್ಬಿಡುತ್ತೆ, 9 ಎಲಿಮೆಂಟ್ ಬಂದ್ಬಿಡುತ್ತೆ, ಯೂನಿವರ್ಸಲ್ ರಿಲೇಷನ್ ಆಗ್ಬಿಡುತ್ತೆ. ಅಂದ್ರೆ 3 2 ನ ಅಥವಾ 2 3 ನ ಆಡ್ ಮಾಡೋಕೆ ಆಗಲ್ಲ. ಓಕೆನಾ? ಹಂಗಾಗಿ ಇದೊಂದೇ ಪಾಸಿಬಿಲಿಟಿ, ದಿಸ್ ಇಸ್ ದ ಓನ್ಲಿ ಪಾಸಿಬಿಲಿಟಿ ಈ ಕಂಡೀಷನ್ ಎಲ್ಲ ಹೋಲ್ಡ್ ಆಗುವಂಥದ್ದು. ಓಕೆ, ನೀ ಹತ್ರ ಇರೋದು ಒಂದೇ ಆಪ್ಷನ್ 3 2 ನ ಅಥವಾ 2 3 ನ. ಓಕೆನಾ? 2 3 ಆರ್ 3 2 ನ ಆಡ್ ಮಾಡಕ್ ಆಗಲ್ಲ. ಆಡ್ ಮಾಡಿದ್ರೆ ಒಂದೊಂದನ್ನೇ ಆಡ್ ಮಾಡಕ್ ಆಗಲ್ಲ. ಈಗ ಹೇಳಿದ್ ನೋಡು, 3 2 ನ ಅದೊಂದು ಆಡ್ ಮಾಡ್ಬಿಡ್ತೀನಿ, ಸೈಡ್ ಬಿಡ್ತೀನಿ, ಆಗಲ್ಲ ಅಣ್ಣ, ಸಿಮೆಟ್ರಿಕ್ ಆಗ್ಬೇಕು. ಎರಡು ಆಡ್ ಮಾಡಿದ್ರೆ ಎರಡನ್ನೂ ಆಡ್ ಮಾಡ್ಬೇಕು. ನೀನ್ ಎರಡನ್ನೂ ಆಡ್ ಮಾಡಿದ್ಯಾ ಅಂದ್ರೆ ಅದು ಯೂನಿವರ್ಸಲ್ ಆಗ್ಬಿಡುತ್ತೆ, ಟ್ರಾನ್ಸಿಟಿವ್ ಆಗ್ಬಿಡುತ್ತೆ, ಹಾಗಾಗಿ ಆಡ್ ಮಾಡಂಗಿಲ್ಲ. ಹಂಗಾಗಿ ಈ ಕಂಡೀಷನ್ ಮ್ಯಾಚ್ ಆಗ್ತಿರುವಂತಹ ಎಷ್ಟು ರಿಲೇಷನ್ ಇದಾವಪ್ಪ ಅಂದ್ರೆ ಇದೊಂದೇ ರಿಲೇಷನ್. ಹಾಗಾಗಿ ಆಪ್ಷನ್ is correct. If a relation R on the set 1 2 3 be defined by 1 1, ಅಣ್ಣ ನಾನು ಮುಂಚೆನೆ ಹೇಳಿದೀನಿ 1 1 ಅಂತ ಅಂದ್ರೆ ಏನಂತ ಹೇಳಿದೀನಿ, if a relation has only one element for a non empty set, ಅದು ಟ್ರಾನ್ಸಿಟಿವ್ ಅದೇ ಆಗುತ್ತೆ ಅಂತ ಹೇಳಿದಿನಲ್ವಾ. ಡೆಫಿನೆಟ್ಲಿ ದಟ್ ವಿಲ್ ಬಿ ಟ್ರಾನ್ಸಿಟಿವ್. ನಾಟ್ ಟ್ರಾನ್ಸಿಟಿವ್ ಅಂತ ತೆಗೆದು ಹಾಕ್ಬಿಡು. ನಾಟ್ ಟ್ರಾನ್ಸಿಟಿವ್ ಆಲ್ಸೋ ಸಿಮೆಟ್ರಿಕ್ ಆಗುತ್ತಾ? ಟ್ರಾನ್ಸಿಟಿವ್ ಏನೋ ಹೇಳ್ದೆ, ಸಿಮೆಟ್ರಿಕ್ ಆಗುತ್ತೆ ಅಂದ್ರೆ 100% ಸಿಮೆಟ್ರಿಕ್ ಆಗುತ್ತೆ. ಡಬ್ಲೆಟ್ ಇರೋದು 1 1 1 1 ಉಲ್ಟಾ ಇದೆ, ಹಾಗಾಗಿ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ನಮಸ್ಕಾರ, ಒಳ್ಳೇದಾಗ್ಲಿ. Let R be the relation on this set n natural numbers defined by divisibility. Very good. Divisibility ಬಗ್ಗೆ ಮಾತಾಡೋಣ. ಡಿವಿಸಿಬಿಲಿಟಿ ಏನೇನಾಗುತ್ತೆ ಅಂತ ಚೆಕ್ ಮಾಡ್ಬೇಕು ಅಂತಮ್ಮ. ನೋಡು, ಪ್ಯಾರಲಲಿಸಮ್ ಈಕ್ವಲೆನ್ಸ್ ಆಗುತ್ತೆ, ಕಾಂಗ್ರುಯೆನ್ಸಿ ಇರ್ಬೋದು, ಸಿಮಿಲಾರಿಟಿ ಇರ್ಬೋದು, ಇವೆಲ್ಲ ಈಕ್ವಲೆನ್ಸ್ ಆಗ್ತವೆ. ಅದರ ಡಿವಿಸಿಬಿಲಿಟಿ ಏನಾಗುತ್ತೆ? ಡಿವಿಸಿಬಿಲಿಟಿ ಅಂತಂದ್ರೆ ಎ ಡಿವೈಡ್ಸ್ ಎಂ ಅಂತ, ಎ ಡಿವೈಡ್ಸ್ ಬಿ ಅಂತ. ಎ ಡಿವೈಡ್ಸ್ ಬಿ ಅನ್ನೋದು ಅರ್ಥ ಮಾಡ್ಕೋ. ಒಂದೊಂದೇ ಹೇಳ್ಬಿಡ್ತೀನಿ. ಇದು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮಿಟ್ರಿಕ್ ಆಗುತ್ತಾ ಅಥವಾ ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು ಮ್ಯಾಟ್ರಿಗ. ಓಕೆ, ನಾವು ಕಮಿಂಗ್ ಟು ರಿಫ್ಲೆಕ್ಸಿವಿಟಿ. ನೋಡಿ, ನಮ್ಗೆ ಒಂದು ಪ್ರಾಪರ್ಟಿ ಗೊತ್ತು, ಎವ್ರಿ ನಂಬರ್ ಡಿವೈಡ್ಸ್ ಇಟ್ ಸೆಲ್ಫ್ ಅಂತ. ಅಂದ್ರೆ ನಾವು ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು ಅಂದ್ರೆ ಬೀಜದಲ್ಲಿ ಹಾಕ್ಬೇಕಲ್ವಾ, ಎ ಡಿವೈಡ್ಸ್ ಎ. ಎಸ್, ಆಫ್ ಕೋರ್ಸ್, ಎ ಡಿವೈಡ್ಸ್ ಎ, ಎವ್ರಿ ನಂಬರ್ ಡಿವೈಡ್ ಇಟ್ ಸೆಲ್ಫ್. ಅದು ರಿಫ್ಲೆಕ್ಸಿವಿಟಿ ಆಯ್ತು. ನಾವು ಕಮಿಂಗ್ ಟು ಸಿಮೆಟ್ರಿಕ್ ಅಂದ್ರೆ ಲೆಟ್ಸ್ ಟೇಕ್ 2 divides 4 ಅಲ್ವಾ. ಡೆಫಿನೆಟ್ಲಿ 2 divides 4 because 2 is a factor of 4. 2 divides 4, but 4 does not divides 2. 4 divided 2 ಅಂದ್ರೆ we cannot guarantee that ಇದನ್ನು ರಿಪ್ಲೇಸ್ ಮಾಡುತ್ತೆ ಅಂತ, ಅಂದ್ರೆ 4 2 ನ ಡಿವೈಡ್ ಮಾಡುತ್ತೆ ಅಂತ. ಅಂದ್ರೆ a divides b does not imply that b divides a, ಹಂಗಾಗಿ ಸಿಮೆಟ್ರಿಕ್ ಆಗಲ್ಲ. ಇದು ಟ್ರಾನ್ಸಿಟಿವ್, ಡೆಫಿನೆಟ್ಲಿ ಡಿವಿಸಿಬಿಲಿಟಿ ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದ್ರೆ ಎ ಡಿವೈಡ್ಸ್ ಬಿ, ಬಿ ಡಿವೈಡ್ಸ್ ಸಿ ಅಂತಾರೆ, ಡೆಫಿನೆಟ್ಲಿ ಬೈ ಆಬ್ವಿಯಸ್ ಎ ಡಿವೈಡ್ಸ್ ಸಿ ಅದೇ ಆಗುತ್ತೆ, ಡೆಫಿನೆಟ್ಲಿ ಇದು ಟ್ರಾನ್ಸಿಟಿವ್ ಆಗುತ್ತೆ. ಅಂದ್ರೆ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಸಿಮೆಟ್ರಿಕ್ ಆಗಲ್ಲ. ನೆನ್ಪಿಟ್ಕೊಳ್ಳಿ ಡಿವಿಸಿಬಿಲಿಟಿ, ಇದು ನೆನ್ಪಿಟ್ಕೊಳ್ಳಿ. ನಾನು ಬಾಯಲ್ಲೇ ಹೇಳ್ತಾ ಇದೀನಿ, ಎಲ್ಲ ಬರೆದು ತೋರ್ಸಕ್ ಆಗಲ್ಲ ಅಣ್ಣ. ಓಕೆನಾ? ಬರೆದು ತೋರ್ಸಕ್ಕೆ ನಿಮ್ ಎಷ್ಟು ತೋರ್ಸಿರ್ತಾನೆ, ಓಕೆನಾ, ಸಾರಿ ತೋರ್ಸಿರ್ತಾರೆ, ಓಕೆನಾ? ಹಂಗಾಗಿ ಅಲ್ಲಿ ನೋಡ್ಕೊಳ್ಳಿ. ಸೊ reflexive, transitive but not symmetric. Yes, Antama, 4 is correct.
ಲೆಟ್ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಈಕ್ವಲ್ ಅಣ್ಣ ಕಾಂಗ್ರುಯೆಂಟ್ ಅಂತ ನಾನು ಬಡ್ಕೊಂಡಿದ್ದೆ. ಕಾಂಗ್ರುಯೆಂಟ್ ಅಂದ್ರೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಟ್ ಇಸ್ ಅನ್ ಈಕ್ವಲೆನ್ಸ್ ರಿಲೇಷನ್, ಟೈಮ್ ವೇಸ್ಟ್ ಮಾಡಲ್ಲ. ಓಕೆ, A is equal to 2, 3, 4, 5, B is equal to 36, 45, 49, 60, 77, 90. Amma Shiva Shambhulinga. Let R be the relation is a factor of, is a factor of, is a factor of. Okay, done. Is a factor of is the relation, is a factor of from A to B. A to B ನೋಡೋಣ. ನೋಡು ಅಂತಮ್ಮ, ಫ್ಯಾಕ್ಟರ್ ಆಫ್ ಅಂತ ಇದೆ. ಎ ಇಸ್ ಎ ಫ್ಯಾಕ್ಟರ್ ಆಫ್ ಅಂತ ಅಂದ್ರೆ ಎ ಇಸ್ ಅದರ ಅರ್ಥ ಬಂದ್ಬಿಟ್ಟು ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಆಗ್ಬೇಕು. ಓಕೆನಾ, ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಆಗ್ಬೇಕು. ಓಕೆನಾ, ದಟ್ ಇಸ್ ದ ರಿಲೇಶನ್ಶಿಪ್. ಓಕೆನಾ, ಇದು ಎ, ಇದು ಬಿ. ಎನ ನೀನ್ ಎಲ್ಲಿಂದ ಚೂಸ್ ಮಾಡಬೇಕು? ಎನ ಯು ಹ್ಯಾವ್ ಟು ಚೂಸ್ ಫ್ರಮ್ ದ ಫಸ್ಟ್ ಸೆಟ್. ಇಟ್ ಈಸ್ 2, 3, 4, 5. ಓಕೆ, ಬಿ ಕ್ಯಾನ್ ಬಿ ಚೂಸನ್ ಫ್ರಮ್, ಬಿ ಅಂದ್ರೇನು? ಈ ಎಲಿಮೆಂಟ್ ಯಾವ್ದು? ಶಿವನೇ 36, 45, 49, 60 and 7. ನೋಡಿ ಇಷ್ಟು ಲಿಮಿಟ್ ಕೊಟ್ಟವನೆ, ನಮ್ಗೆ ತಲೆನೋವಾಗುತ್ತಲ್ವಾ? ಓಕೆ, ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ. ಅರ್ಥ ಮಾಡ್ಕೋ. ಈಗ ಒಂದೊಂದೇ ಕ್ವಶನ್ ಕೇಳಿರೋದು ನಮ್ಮ ಅಂತಮ್ಮ ವಾಟ್ ದ ರೇಂಜ್ ಆಫ್ ಆರ್ ಕೇಳಿದಾನೆ. ರೇಂಜ್ ಕೇಳಿದಾನೆ ಅಣ್ಣ, ನಿಮ್ಗೆ ಯಾವ್ದೋ ಎಲಿಮೆಂಟ್ ಬಗ್ಗೆ ಕೇಳಿದ್ರೆ ರೇಂಜ್ ಆಫ್ ಅಂದ್ರೆ ಏನು? ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್ಸ್ ಅಲ್ವಾ? ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದಿ ಸೆಟ್. ಅಂದ್ರೆ ಯಾವ್ದಾವ್ದು ಫ್ಯಾಕ್ಟರ್ ಆಗುತ್ತೆ ಅಂತ ಬರ್ಕಂತ ಹೋಗೋಣ. ನೋಡಿ, ಈಗ 2 ಎತ್ಕೊಂಡ್ಬಿಡೋಣ. ಫಸ್ಟ್ 2 ಯಾವ್ದಾವ್ದಕ್ಕೆ ಫ್ಯಾಕ್ಟರ್ ಆಗುತ್ತೆ ಅಂತ ನೋಡ್ಕೊಂತ ಹೋಗು. 2 36 ಫ್ಯಾಕ್ಟರ್ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. 2 ಡಿವೈಡ್ಸ್ 36 ಅಂದ್ರೆ 2 ಇಸ್ ಎ ಫ್ಯಾಕ್ಟರ್. ಅಂದ್ರೆ ಅದ್ರ ಅರ್ಥ ಬಂದ್ಬಿಟ್ಟು 2, 36 ನಮ್ಮ ರಿಲೇಷನ್ ನಲ್ಲಿ ಇದೆ. ಓಕೆನಾ, ಎ ಇಸ್ ಎ ಫ್ಯಾಕ್ಟರ್ ಆಫ್ ಬಿ ಅಂತ ಅಂದ್ರೆ ಎ, ಬಿ ಇಸ್ ದ ರಿಲೇಷನ್. 2, 36 ಆಗುತ್ತೆ. 2, 45 ಆಗುತ್ತಾ? 2 ಡಸ್ ನಾಟ್ ಡಿವೈಡ್ 45 ಬರಲ್ಲ. ಓಕೆನಾ, 2 ಇಸ್ ನಾಟ್ ಎ ಫ್ಯಾಕ್ಟರ್. 2 49 ಆಗುತ್ತಾ? ಆಗಲ್ಲ. 2 ಡಸ್ ನಾಟ್ ಡಿವೈಡ್ 49 ಹಂಗಾಗಲ್ಲ. 2, 60 ಎಸ್ ಆಗುತ್ತೆ. 2 ಡಿವೈಡ್ 60. 2 ಡಿವೈಡ್ 60 in the sense 2 is a factor of 60. Okay. Similarly, 2 divides 77 no. 2 divides 90 yes. 2, 90. ನೋಡು, ನಮ್ಮ ರೇಂಜ್ ಇಲ್ಲಿ ಬರಿತಾ ಇರ್ತೀನಿ. ರಂಗಣ್ಣ ರೇಂಜ್ ಅಂದ್ರೆ ಅಂತ ಹೇಳಿದ್ರಣ, ಡೊಮೈನ್ ಅಂತ ಏನು? ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್. ರೇಂಜ್ ಅಂದ್ರೆ ಸೆಟ್ ಆಫ್ ಆಲ್ ಸೆಕೆಂಡ್ ಎಲಿಮೆಂಟ್ಸ್. ಸೆಕೆಂಡ್ ಎಲಿಮೆಂಟ್ಸ್ ತಗೊಂತ ಬಾ ಅಣ್ಣ. 36 ಇದೆಯಣ್ಣ, 36 ಬರ್ದೆ ಅಣ್ಣ. ನೋಡಿ ಆಮೇಲೆ ಬರಿತೀನಿ. ಈಗ 3 ಬರೋಣ. ಈಗ 3 ಡಿವೈಡ್ಸ್ 36 ಬರೀತ್ಯ. 3 ಡಿವೈಡ್ಸ್ 36 ಬರೀತ್ಯ. 3 ಡಿವೈಡ್ಸ್ 45 ಹೌದು, 3 ಡಿವೈಡ್ಸ್ 45. ಓಕೆನಾ, 3 ಡಿವೈಡ್ಸ್ 45 ಅಂದ್ರೆ 3 ಇಸ್ ಎ ಫ್ಯಾಕ್ಟರ್ ಆಫ್ 45. ನೋಡಿ ಎಷ್ಟು ಬಂತು ಈಗ? 36 ಬಂತು, ಅಲ್ಲಿ 45 ಬಂತು. ಸೆಕೆಂಡ್ ಎಲಿಮೆಂಟ್ ಮಾತ್ರ ಫೋಕಸ್ ಮಾಡ್ತಾವು. ಓಕೆ, 45 ಬಂತು. ನೆಕ್ಸ್ಟ್ 49 ಬಂದಿಲ್ಲ ಅಲ್ವಾ? ಡೆಫಿನೆಟ್ಲಿ 3 ಡಿವೈಡ್ಸ್ 49 ಆಗಲ್ಲ ಅಂದ್ಕೊಂತೀನಿ. ಅಲ್ಲ, ಈಗ ಆಪ್ಷನ್ ನೋಡ್ತಾ ಹೋಗಿ ತಲೆ ಯಾಕೆ ಕೆಡಿಸ್ಕೊಂತೀರಾ? ನೋಡು, 36 ಐತೆ, 49 ಐತೆ, 45 ಐತೆ, 60 ಇದೆ ಅಂಡ್ ಆಲ್ಸೋ 90 ಇದೆ. ನೋಡು, ಅರ್ಥ ಮಾಡ್ಕೋ. ಇದಂತೂ ಆಗಲ್ಲ. ಒಂದೇ ಒಂದು ಎಲಿಮೆಂಟ್ ರೇಂಜ್ ಅಂತ ಹೇಳ್ತಾರೆ. ನಮಸ್ಕಾರ, ಆಗಲ್ಲ. 49, 77 ಆಗಲ್ಲ. ನಮ್ಗೆ ಇಷ್ಟು ಎಲಿಮೆಂಟ್ ಇರಬೇಕು. ಓಕೆನಾ, ಇನ್ನ ಇದಾವೆ. ನಾನು ಜಸ್ಟ್ ಆಪ್ಷನ್ ಡಿಸ್ಕಸ್ ಮಾಡ್ತಾ ಇದೀನಿ. ಇದ್ರಲ್ಲಿ 3 ಎಲಿಮೆಂಟ್ ಇದಾವೆ. ಐ ಆಲ್ರೆಡಿ ಗಾಟ್ 4. ಓಕೆನಾ, 36, 45, 90. ಓಕೆನಾ, ಇಷ್ಟೇ ಇರೋದು. ಇನ್ನ ಬಗ್ಗೆ ಗೊತ್ತಿಲ್ಲ ನನಗೆ, ಬರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ರೇಂಜ್ ಇಸ್ ದಿಸ್ 45, 36, 45, 60, 90 ಅಷ್ಟೇ. ನಮಸ್ಕಾರ. The maximum of weakness ಅಣ್ಣ ಈಕ್ವಲೆನ್ಸ್ ರಿಲೇಷನ್ ಮ್ಯಾಕ್ಸಿಮಮ್ ರಿಲೇಷನ್ ಎಷ್ಟಾಗುತ್ತೆ ನೋಡಿ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಇದನ್ನ ಟೇಬಲ್ ತರ, ಇದನ್ನ ನಾವು ಎಂತ ಟೇಬಲ್ ಅಪ್ಪ, ಬೆಲ್ಸ್ ಟ್ರಯಾಂಗಲ್ ಅಂತ ಕರೀತಾರೆ. ಅಂದ್ರೆ ನಮ್ಮ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಒಂದು ಫಾರ್ಮುಲಾ ಇದೆ. ನಂಬರ್ ಆಫ್ ಈಕ್ವಲೆನ್ಸ್ ಒಂದು ಬೆಲ್ಸ್ ಟ್ರಯಾಂಗಲ್ ಅಂತ ಕನ್ಸ್ಟ್ರಕ್ಟ್ ಮಾಡ್ತಾರೆ. ನೀವು ಅದೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಇದನ್ನ ಬಹ್ಯಾಟ್ ಮಾಡಿ ಒಂದು ಟೇಬಲ್ ಕೊಡ್ತೀನಿ. ನಂಬರ್ ಆಫ್ ಎಲಿಮೆಂಟ್ಸ್ ಇದರಲ್ಲಿ ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್, ಎಷ್ಟು ಎಲಿಮೆಂಟ್ ಇದ್ರೆ ಎಷ್ಟು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಆಗ್ತವೆ ಅನ್ನೋದಕ್ಕೆ ಒಂದು ಟೇಬಲ್ ತರ ಕೊಡ್ತೀನಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ದೂಸರ ಮಾತಾಡ್ದಂಗೆ ಕಲ್ತ್ಕೊಂಡು ಹೋಗ್ಬೇಕು. ನೋಡು, ಸುಮ್ನೆ ವಿಡಿಯೋ ನೋಡಿ ಸುಮ್ನೆ ಅಳಾಡ್ಸ್ಕೊಂಡು ಹೋಗೋದಲ್ಲ ಅಣ್ಣ. ಒಂದ್ ಎಲಿಮೆಂಟ್ ಇದ್ರೆ ಸೆಟ್ ಅಲ್ಲಿ ಒಂದ್ ಎಲಿಮೆಂಟ್ ಬರುತ್ತೆ, ಒಂದ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಆಗುತ್ತೆ ಅಣ್ಣ. 2 ಎಲಿಮೆಂಟ್ ಇತ್ತು ಅಂತ ಅಂದ್ರೆ 2 ಈಕ್ವಿವ್ಯಾಲೆನ್ಸ್ ರಿಲೇಷನ್ ಡಿಫೈನ್ ಆಗುತ್ತೆ. 3 ಎಲಿಮೆಂಟ್ ಇತ್ತು ಅಂತ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ 5 ಡಿಫೈನ್ ಆಗುತ್ತೆ. ಅಂದ್ರೆ 5 ಯಾವ್ಯಾವ ಅಂತಾನು ಬರುತ್ತೆ, ತೋರಿಸಿದೀನಿ ಅಣ್ಣ. 4 ಎಲಿಮೆಂಟ್ ಇದ್ರೆ 15 ಡಿಫೈನ್ ಆಗುತ್ತೆ. 5 ಎಲಿಮೆಂಟ್ ಇದ್ರೆ 50
2 ಡಿಫೈನ್ ಆಗುತ್ತೆ. ಓಕೆ, ಇದನ್ನ ನೆನ್ಪಿಟ್ಕ 1 2 3 4 1 2 5 15 52. ಓಕೆನಾ? ಸೊ ಇಷ್ಟಲ್ಲಿ ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ಹೇಳ್ಬೇಕು. ಓಕೆನಾ? ಅದಲ್ಲ 4 ಎಲಿಮೆಂಟ್ ಇದ್ರೆ 52, 5 ಎಲಿಮೆಂಟ್ ಇದೆ, ಸಾರಿ 4 ಎಲಿಮೆಂಟ್ ಇದ್ರೆ 15, 5 ಎಲಿಮೆಂಟ್ ಇದ್ರೆ 52. ಇದನ್ನ ಟೇಬಲ್ ನೆನ್ಪಿಟ್ಕೋ, ಆನ್ಸರ್ ಆಗುತ್ತೆ. ಸೊ ಕೊಟ್ಟಿರೋ ಕ್ವಶನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವಣ? 3 ಎಲಿಮೆಂಟ್ ಇದಾವೆ. 3 ಎಲಿಮೆಂಟ್ ಇತ್ತು ಅಂತಂದ್ರೆ ನಮಸ್ಕಾರ ಬಾಸ್. ಓಕೆ, 5 ಎಲಿಮೆಂಟ್ ಬರ್ತವೆ. ಸೊ ಲೆಟ್ ಅಸ್ ಡಿಫೈನ್ ರಿಲೇಷನ್ ಆರ್ ಇನ್ ಎಸ್. ಆರ್ ಏನೋ ಕೊಟ್ಟಿದ್ದಾನೆ ಶಿಷ್ಯ, ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕೊಟ್ಟಿದ್ದಾನೆ. ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ, ಎ ಗ್ರೇಟರ್ ದ್ಯಾನ್ ಬಿ. ಪ್ರಯಾಣ ಆಗಿ ರಿಫ್ಲೆಕ್ಸಿವ್ ಆಯ್ತದ 100%. 1 by 1 ಚೆಕ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್ ರಿಫ್ಲೆಕ್ಸಿವ್ ಆಯ್ತಾ? ಹೌದು, ಎ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ ಅಂತ ಹೇಳ್ಬೋದಾ? ನಾನೇಂತ ಹೇಳಿದೀನಿ, ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ಬೇಕಂದ್ರೆ ಬಿ ತೆಗೆದ್ಬಿಟ್ಟು ಅದ್ರಲ್ಲಿ ಏನೇ ಹಾಕಿ ನೋಡಬೇಕು, ಆಗುತ್ತಾ ಆಗಲ್ವಾ ಅಂತ. ಟ್ರೂ ಆಗುತ್ತಾ? ಟ್ರೂ ಆಗುತ್ತೆ. ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ, ಎಸ್ ಆಬ್ವಿಯಸ್ಲಿ, ಅಂದ್ರೆ ದೇರ್ ಫಾರ್ ರಿಫ್ಲೆಕ್ಸಿವ್ ಆಗುತ್ತೆ. ರಿಫ್ಲೆಕ್ಸಿವ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ. ಎರಡನೇದು ಸಿಮೆಟ್ರಿಕ್ ಆಗುತ್ತಾ? ಸಿಮೆಟ್ರಿಕ್ ಆಗಲ್ಲ. ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ ಡಸ್ ನಾಟ್ ಇಂಪ್ಲೈ ದಟ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ. ಓಕೆನಾ? ಯಾಕಂತ ಹೇಳ್ಬೋದು. ಓಕೆನಾ? 2 ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಅಂತ ಹೇಳ್ಬೋದು, ಬಟ್ 1 ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಅಂತ ಹೇಳಕ್ ಆಗಲ್ಲ. ಓಕೆನಾ? ಯು ಕ್ಯಾನಾಟ್ ಸೇ ಲೈಕ್ ದಟ್. ಅಂದ್ರೆ 2 1 ಇದೆ, 1 2 ಇಲ್ಲ, ಹಂಗಾಗಿ ಇಟ್ಸ್ ನಾಟ್ ಸಿಮೆಟ್ರಿಕ್. ಓಕೆನಾ? ಸೊ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಇಟ್ ಇಸ್ ಎಕ್ಸಾಮ್ ಅಂದ್ರೆ ಅಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬೋದು ನೀನು. ಓಕೆನಾ? ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಅಂಡ್ ಟ್ರಾನ್ಸಿಟಿವಿಟಿ ಅಂತ ಅಂದ್ರೆ ನೋಡಿಗ, ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಬಿ ಇರುತ್ತಂತೆ, ಅಂಡ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಇರುತ್ತಂತೆ. ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಇರುತ್ತಂತೆ. ಆಬ್ವಿಯಸ್ಲಿ ಟ್ರಾನ್ಸಿಟಿವಿಟಿ ಹೋಲ್ಡ್ ಆಗುತ್ತೆ. ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಆಗುತ್ತೆ. ಎ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿ ಆಗುತ್ತೆ. ಅಂದ್ರೆ ರಿಫ್ಲೆಕ್ಸಿವ್ ಆಯ್ತದೆ, ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಆಯ್ತದೆ, ನಾಟ್ ಸಿಮೆಟ್ರಿಕ್ ಅಂದ್ರೆ ಈಕ್ವಲೆನ್ಸ್ ಹೊಡೆದಾಕಿ. ದಟ್ ಕ್ಯಾನ್ ನೆವರ್ ಬಿ ಈಕ್ವಲೆನ್ಸ್. ಸಿಮೆಟ್ರಿಕ್ ಅಂತ ಇದೆ ಹೊಡೆದಾಕಿ. ನಾರ್ ರಿಫ್ಲೆಕ್ಸಿವ್, ಇಲ್ಲಿ ನಾರ್ ರಿಫ್ಲೆಕ್ಸಿವ್ ಅಂತ ಇದೆ ಹೊಡೆದಾಕಿ. ಇಟ್ ಇಸ್ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. Let R be the relation R in the set 1 2 3 ಕೊಟ್ಟಿದ್ದಾನೆ. 1 1 2 2 2. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ನೀವೇನೆ ಆನ್ಸರ್ನ ಕಮೆಂಟ್ ಮಾಡಿ. ಏನಾದ್ರಿದ್ರೆ ಆನ್ಸರ್ನ ಕಮೆಂಟ್ ಮಾಡಿ ಅಣ್ಣ. 80ಕ್ಕೆ 80 ಬೇಕು ಅಂತ ಅಂದ್ರೆ ಸ್ವಲ್ಪ ಕೆಲಸ ಮಾಡ್ಲೇಬೇಕಣ್ಣ. ಕೆಲಸ ಮಾಡ್ದಲೆ ಎಲ್ಲ ಆಗುತ್ತೆ ಅಂತ ಅಂದ್ರೆ ಆಗಲ್ಲ ಅಣ್ಣ. ನಮಸ್ಕಾರ ಅಣ್ಣ, ನಿಂಗೆ ಒಳ್ಳೇದಾಗ್ಲಿ. ದೇವ್ರು ನಿಂಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡ್ಲಿ. ಓಕೆ, ನಿನ್ಗೆ 80ಕ್ಕೆ 80 ತೆಗಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆನಾ? ಆ ಉದ್ದೇಶ ಈಡೇರಿಸ್ಕೋಬೇಕಂದ್ರೆ ನನ್ನ ಜೊತೆ ಬರ್ತಾ ಇರಬೇಕು, ಓದ್ತಾ ಇರಬೇಕು ಅಣ್ಣ. ಇಲ್ಲ ಅಂದ್ರೆ ಕಷ್ಟ ಆಗುತ್ತಣ್ಣ. ಎಷ್ಟು ಕ್ವಶನ್ ಇದೆಯಪ್ಪ ಇನ್ನ ಇದರಲ್ಲಿ? 60 ಇದೆಯಾ? ಅಪ್ಪ ಶಿವ ಶಂಭೋ ಶಂಕರ. ಲೇ ಅಣ್ಣ ತಮ್ದಿರಾ, 65 ಇದೆ, ನಾವಿನ್ನ 25ರಲ್ಲಿ ಇದೀವಿ. ಓಕೆ, ಸ್ಟಿಲ್ 40 ಕ್ವಶನ್ಸ್. ಬೇಗ ಹೋಗೋಣ. ಓಕೆ, ಕ್ವಶನ್ ಹೆಂಗ್ ಕೇಳಿದಾನೆ ನೋಡಿ. ಸೊ 1 2 3 ಕೇಳಿದಾನೆ. ಡಿಫೈನ್ಡ್ ಆಸ್ 1 1 2 2 3. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಡರ್ ಪೇರ್ ಇನ್ ಆರ್ ಶೆಲ್ ಬಿ ರಿಮೂವ್ ಟು ಮೇಕ್ ಇಟ್ ಈಕ್ವಿವಾಲೆನ್ಸ್ ರಿಲೇಷನ್. ಅಣ್ಣ, ಇದರಲ್ಲಿ 4 ಎಲಿಮೆಂಟ್ ಇದಾವೆ. ಯಾವುದನ್ನ ರಿಮೂವ್ ಮಾಡಿದ್ರೆ ಈಕ್ವಿವಾಲೆನ್ಸ್ ಆಗುತ್ತಂತೆ. ಅಣ್ಣ ಅರ್ಥ ಮಾಡ್ಕೋ, ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಈ 2 1 2 ನ ರಿಮೂವ್ ಮಾಡ್ಬೋದು. ಓಕೆನಾ? ಇದನ್ನ ರಿಮೂವ್ ಮಾಡು. ಓಕೆನಾ? ರಿಮೂವ್ ಮಾಡಿದ್ರೆ ಆಗುತ್ತೆ. ಓಕೆ ಸರ್, ನಾನು 1 1 ರಿಮೂವ್ ಮಾಡ್ತೀನಿ ಸರ್. ಅಣ್ಣ 1 1 ರಿಮೂವ್ ಮಾಡಿದ್ರೆ ಈಕ್ವಿವಾಲೆನ್ಸ್ ಆಗಲ್ಲ ಅಂತಂದ್ರೆ, ಸಾರಿ, ರಿಫ್ಲೆಕ್ಸಿವ್ ಆಗಲ್ಲ. ರಿಫ್ಲೆಕ್ಸಿವೇ ಆಗಿಲ್ಲ ಅಂತಂದ್ರೆ ಈಕ್ವಲೆನ್ಸ್ ಅಂತೂ ನಿನ್ ಮೇಲಾಣೆ ಆಗಲ್ಲ. ಹಂಗಾಗಿ 1 1 ಆಗಲ್ಲ ಅಂದ್ರೆ 2 2 2 3 ಯಾವ್ದನ್ನು ಮಾಡಕ್ಕಾಗಲ್ಲ. ನನಗೆ ಸಿಕ್ಕಿರೋನು ಒಬ್ಬನೇ. ಓಕೆನಾ? 1 2 ಅವನು ಮಾಡಿದ್ರೆ ಎಲ್ಲ ಆಗುತ್ತೆ. ಅದಕ್ಕೆ ನಿಮ್ಮ ಲೈಫಲ್ಲೂ ಅಷ್ಟೇ, ಸ್ವಲ್ಪ ನೆಗೆಟಿವ್ ಪೀಪಲ್, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಅದ್ರಲ್ಲಿ ಯಾರನ್ನ ಒಬ್ರನ್ನ ಡಿಲೀಟ್ ಮಾಡೋದು ಈಕ್ವಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ ಡಿಲೀಟ್ ಮಾಡು. ಮನ್ಸಿಗೆ ನೋವಾಗುತ್ತೆ, ಪರವಾಗಿಲ್ಲ, ಡಿಲೀಟ್ ಮಾಡು, ಲೈಫ್ ಚೆನ್ನಾಗಿರುತ್ತೆ. ಓಕೆ, ಹಂಗಾಗಿ ಯಾವ್ದನ್ನ ರಿಮೂವ್ ಮಾಡ್ಬೇಕು? 1 2. ನಮಸ್ಕಾರ, ಬೇಗ ಮಾಡ್ತೀನಿ ನಾ. 1 2 3
ಕನ್ಸಿಡರ್ ದ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ, ದೆನ್ ಆರ್ ಇಸ್ ಎಷ್ಟು ಕೊಡ್ತಾಂಗ್ ಗುರು ಇವನು ಮಾತ್ರ 1 1 2 2 3 3 1 1 2 2 3 3 ಆಯ್ತು. ಇದು ರಿಫ್ಲೆಕ್ಸಿವ್ ಆಯ್ತು. ನಾಟ್ ರಿಫ್ಲೆಕ್ಸಿವ್ ಅಂತೆಲ್ಲ ಇದೆಯಾ, ಅದ್ರ ಬಗ್ಗೆ ಮಾತಾಡಿಲ್ಲ ಶಿಷ್ಯ. 1 2 ಇದೆ, 2 1 ಇಲ್ಲ. ನೋಡಿ ಈಗ 1 2 ಇದೆ, 2 1 ಇಲ್ಲ. ನಾಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತ ಎಲ್ಲಿ ಕೊಟ್ಟಿದ್ದಾನೆ? ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾನೆ. ಆಯ್ತು. ರಿಫ್ಲೆಕ್ಸಿವ್ ಆಗುತ್ತೆ. ಟ್ರಾನ್ಸಿಟಿವ್ ಬಗ್ಗೆ ಮಾತಾಡೋಣ. ನೋಡಿ ಈಗ ಟ್ರಾನ್ಸಿಟಿವ್ ಆಗುತ್ತಾ ಅಂತ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ನೋಡಿ ಇವೆರಡನ್ನೇ ತಗೋ, 1 2 ಇದೆ, 1 2 ಮತ್ತೆ 2 3 ತಗೋ. ಏನ್ ಇರ್ಬೇಕು ಹೇಳು? ಇವೆರಡನ್ನೂ ಸೇರ್ಸಿದ್ರೆ 1 3 ಇರ್ಬೇಕು. 1 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಹಂಗಾಗಿ ನಾಟ್ ಸಿಮೆಟ್ರಿಕ್. ನಾಟ್ ಸಿಮೆಟ್ರಿಕ್ ಅಂತ ಬರಬೇಕು. ಇಟ್ ಈಸ್ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್. ಎಸ್, ಆಪ್ಷನ್ ಬಿ ಕರೆಕ್ಟ್. It is not. Hey, my goodness. I do reflexive and also not symmetric. Reflexive but not transitive. ಎರಡು ಆಗುತ್ತೆ. ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆಗ್ಲಿಲ್ಲ ಅಲ್ವಾ? ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಇಲ್ಲ. 1 2 ಇದೆ, 2 1 ಎಲ್ಲ ಇದೆಯಾ ನೋಡ್ರಪ್ಪ, ನಮಗೆ ಕಾಣ್ತಾ ಇಲ್ಲ. 2 1 ಇಲ್ಲ, ಹಂಗಾಗಿ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅರೆ ನೈದರ್ ಸಿಮೆಟ್ರಿಕ್ ನಾಟ್, ಒಂದ್ ನಿಮಿಷ, ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್, ಇದು ಕರೆಕ್ಟ್. ಶಂಭೋ ಶಿವಶಂಕರ ಹರಹರ. ಅಂದ್ರೆ ಇಲ್ಲಿ ಏನ್ ಕ್ವಶನ್ ಕೊಡ್ಬೇಕಿತ್ತು ಅಂದ್ರೆ ಮೂರು ಕರೆಕ್ಟೇ. ಅವನ್ ಕ್ವಶನ್ ಏನ್ ಕೊಡ್ಬೇಕಿತ್ತು ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೊಡ್ಬೇಕಿತ್ತು ಅವನ್ ಶಿಷ್ಯ. ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಿದ್ರೆ ಅವಾಗ ಏನ್ ಹೇಳ್ಬೇಕಿತ್ತು? ನೀನು ಸಿ ಹಾಕ್ಬೇಕಿತ್ತು. ಓಕೆನಾ? ಕ್ವಶನ್ ಏನ್ ಕೊಟ್ಟಿದ್ದಾನೆ? ಕ್ವಶನ್ ರಾಂಗ್ ಇದೆ. ಯಾಕಂದ್ರೆ ಮೂರು ಸ್ಯಾಟಿಸ್ಫೈ ಆಗ್ಬಿಡ್ತವೆ. ಸೊ ಹಂಗಾಗಿ ಇದಕ್ಕೆ ಕ್ವಶನ್ ಕರೆಕ್ಟ್ ಕೊಡ್ಬೇಕಿತ್ತು. ಏನಂತ ಕೊಡ್ಬೇಕಿತ್ತು ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಅಲ್ಲ. ಈ ಮೂರು ಕರೆಕ್ಟ್. ಇಫ್ ರಿಲೇಷನ್ ಆರ್ ಆನ್ ಸೆಟ್ 1 2 3 ಡಿಫೈನ್ ಬೈ 1 1 2 2 ಅಣ್ಣ 3 3 ಇಲ್ಲ, ರಿಫ್ಲೆಕ್ಸಿವ್ ಅಲ್ಲ. ಅವನ ಅಜ್ಜಿ ರಿಫ್ಲೆಕ್ಸಿವ್ ಬಗ್ಗೆ ಮಾತೇ ಆಡಿಲ್ಲ ಅವನು. ಓಕೆನಾ? ಆಯ್ತು. ಸಿಮೆಟ್ರಿಕ್ ಆಯ್ತದ? 100% ಸಿಮೆಟ್ರಿಕ್ ಆಯ್ತದೆ. ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಆಯ್ತದ? ಹೌದು, ಟ್ರಾನ್ಸಿಟಿವ್ ಆಗ್ತದೆ. ನೋಡಿ ಈಗ ನಿಮ್ಗೆ ಯಾವ್ದಾದ್ರು ಟ್ರಾನ್ಸಿಟಿವಿಟಿನ ಡಿಸ್ಕಾರ್ಡ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ, ಡಿಸ್ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದನ್ನ ಟ್ರಾನ್ಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ಎ ಬಿ ಪ್ರೆಸೆಂಟ್ ಇರುತ್ತೆ, ಒಂದು ಲಿಮಿಟ್ ಇರುತ್ತೆ. ಎ ಬಿ ಅಂದ್ರೆ ಬಿ ಸಿನೇ ಕಾಣ್ತಾ ಇರಲ್ಲ ಅಂತ ಟೈಮಲ್ಲಿ ನಾವು ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಂಗಿಲ್ಲ, ಟ್ರಾನ್ಸಿಟಿವ್ ಅಂತಾನೆ ಹೇಳ್ಬೇಕು. ಓಕೆನಾ? ಅಂದ್ರೆ ದ ಕಂಡೀಷನ್ ಆಫ್ ದ ಟ್ರಾನ್ಸಿಟಿವಿಟಿ ಇಸ್ ನಾಟ್ ವಾಯ್ಲೇಟೆಡ್ ಎನಿವೇ, therefore it is transitive ಅಂತಾನೆ ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ಟ್ರಾನ್ಸಿಟಿವ್, ಇಟ್ ಈಸ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್, ಅಂತ ಹೇಳಬೇಕು. ಓಕೆ? ನೀನ್ ಅಲ್ಲ ಅಂತ ಹೇಳ್ತಿದ್ಯಾ ಅಂತ, ಇಟ್ ಇಸ್ ನಾಟ್ ಸಿಮೆಟ್ರಿಕ್ ಅಥವಾ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ಯಾ ಅಂತ ಅಂದ್ರೆ ನಾನು ಹೆಂಗ್ ಕೇಳ್ತೀನಿ ಅಂದ್ರೆ ಎಕ್ಸಾಂಪಲ್ ಕೊಡಪ್ಪ, ಯಾಕಲ್ಲಪ್ಪ ಕೊಡು, ಎಕ್ಸಾಂಪಲ್ ಕೊಡು ಅಂತ ಹೇಳ್ತೀನಿ. ಅಂದ್ರೆ ಯು ಶುಡ್ ಬಿ ಏಬಲ್ ಟು ಗಿವ್ ದ ಎಕ್ಸಾಂಪಲ್ಸ್. ಇಫ್ ನಾಟ್ ಯು ಒಪ್ಕೋಬೇಕು ನೀನು ಅಷ್ಟೇ, ಇಟ್ ಇಸ್ ಟ್ರಾನ್ಸಿಟಿವ್ ಅಂತಾನೆ. ಸೊ ಇನ್ ದಟ್ ಸೆನ್ಸ್ ಇಟ್ ಇಸ್ ಟ್ರಾನ್ಸಿಟಿವ್. Let f from R2 defined by f of x equal to x power 4. Then ಅಣ್ಣ 1 1 R2 ಬಗ್ಗೆ ಬರೋಣ. x power 4 ಬಂದ್ಬಿಟ್ಟು ಹಿಂಗ್ ಗ್ರಾಫ್ ಇರುತ್ತೆ. ಗ್ರಾಫ್ ಹಾಕೊಂಡ್ಬಿಟ್ಟು ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಸ್ಟ್ರಿಂಕ್ ಆಗಿರುತ್ತೆ, ಸ್ವಲ್ಪ ಹಿಂಗ್ ಬರುತ್ತೆ ಹಿಂಗೆ. ಓಕೆನಾ? ಸೊ ಆಬ್ವಿಯಸ್ಲಿ ನೀವು ಹಾರಿಜಾಂಟಲ್ ಟೆಸ್ಟ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಹಾರಿಜಾಂಟಲ್ ಟೆಸ್ಟ್ ಅಂತಂದ್ರೆ ನೀವು ಯಾವ್ದೋ ಒಂದು ಗ್ರಾಫ್ ನಲ್ಲಿ, ಓಕೆನಾ, ಹಿಂಗ್ ಹೇಳಿದ್ರೆ ಎಷ್ಟು ಕಡೆ ಟಚ್ ಐತೆ ನೋಡಿ ಗ್ರಾಫ್, 1 ಮತ್ತೆ ಇಲ್ಲಿ 2 ಕಡೆ ಟಚ್ ಐತಲ್ವಾ? 2 ಕಡೆ ಟಚ್ ಆದ್ರೆ 1 1 ಅಲ್ಲ ಅಂತ. ಆಬ್ವಿಯಸ್ಲಿ ನೀವು 1 ಕೊಡಿ 1 ಬರುತ್ತೆ, -1 ಕೊಟ್ಟರು ನಿಮಗೆ 1 ಬರುತ್ತೆ. ಹಂಗಾಗಿ ಇಟ್ ಇಸ್ ನಾಟ್ 1 1. 1 1 ಮತ್ತೆ ಆನ್ ಟು ಡೆಫಿನಿಷನ್ ನೆನಪಿರ್ಲಿ. ನೋಡಿ 1 1 ಡೆಫಿನಿಷನ್ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಡೊಮೈನ್ ಗೆ ಡಿಫ್ರೆಂಟ್ ಇಮೇಜಸ್ ಇರಬೇಕು. ಸಪೋಸ್ ಇಫ್ ಯು ಹ್ಯಾವ್ 2 ಎಲಿಮೆಂಟ್ಸ್ ಇನ್ ದಿ ಡೊಮೈನ್ ವಿಚ್ ಹ್ಯಾವ್ ಸೇಮ್ ಇಮೇಜ್, ವಿ ಸೇ ಇಟ್ ಇಸ್ ನಾಟ್ 1 1. ಓಕೆನಾ? ಸೊ ನಾಟ್ 1 1 ಇನ್ ದ ಸೆನ್ಸ್ ಇಟ್ ಇಸ್ ಮೆನಿ ಒನ್ ಫಂಕ್ಷನ್ ಅಂತ. ಆನ್ ಟು ಡೆಫಿನಿಷನ್ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಕೋಡೊಮೈನ್ ಏನಿರುತ್ತೆ ಸೆಟ್, ಅದರಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಅಟ್ಲೀಸ್ಟ್ ಒಂದೊಂದು ಪ್ರೀ ಇಮೇಜ್ ಇರಬೇಕು. ಸಪೋಸ್ ಇಫ್ ಯು ಹ್ಯಾವ್ ಎನಿ ಎಲಿಮೆಂಟ್ ಇನ್ ದಿ ಕೋಡೊಮೈನ್ ವಿಚ್ ಅದಕ್ಕೆ ಪ್ರೀ ಇಮೇಜ್ ಇಲ್ಲ ಅಂತ ಅಂದ್ರೆ ಅವಾಗ ನಾವು ಹೇಳ್ತೀವಿ ಇಟ್ ಇಸ್ ನಾಟ್ ಆನ್ ಟು ಅಂತ. ಬಜೆಕ್ಟಿವ್ ಅಂತಂದ್ರೆ 1 1 ಆನ್ ಟು 2 ಆಗಿದ್ರೆ ಬಜೆಕ್ಟಿವ್ ಅಂತ ಹೇಳ್ತೀವಿ. ಇದು ಬೇಸಿಕ್ ಡೆಫಿನಿಷನ್, ಯು ಮಸ್ಟ್ ನೋ. ಓಕೆನಾ? ಹಾರಿಜಾಂಟಲ್ ಲೈನ್ ಟೆಸ್ಟ್ ನಿಮಗೆ ಸಿಟಿ ನಲ್ಲಿ ಯೂಸ್ ಆಗುತ್ತೆ. 2 ಕಡೆ ಒಂದು ಗ್ರಾಫ್ ನಲ್ಲಿ ಒಂದು ಗ್ರಾಫ್ ಇದ್ದಿರುತ್ತೆ, ಅಲ್ಲಿ ಒಂದು ಯಾವ್ದೋ ಒಂದು ಹಾರಿಜಾಂಟಲ್ ಲೈನ್ ಟೆಸ್ಟ್ ಲೈನ್ ಅಳ್ದಾಗ ಆ ಗ್ರಾಫ್ ನ ಒಂದೇ ಒಂದ್ ಕಡೆ ಟಚ್ ಆದ್ರೆ ಮಾತ್ರ ಅದು 1 1 ಆಗುತ್ತೆ. 2 ಕಡೆ ಟಚ್ ಆಯ್ತು ಅಂತಂದ್ರೆ 1 1 ಆಗಲ್ಲ. ಇಟ್ ಇಸ್ ನಾಟ್ 1 1.
ಆನ್ ಟು ಅಂತಂದ್ರೆ ಈ ಜಸ್ಟ್ ಫೈಂಡ್ ದ ರೇಂಜ್. ಓಕೆನಾ, ಇಟ್ ಇಸ್ ನಾಟ್ 1 1. ಓಕೆನಾ, 2 ಪಾಯಿಂಟ್ ನಿಮಗೆ ಗೊತ್ತಿರಬೇಕು. 2 ಪಾಯಿಂಟ್ ಇಟ್ ಇಸ್ ನಾಟ್ 1 1 ಅಂತ ಗೊತ್ತಾಯ್ತು. ಇಟ್ ಇಸ್ ನಾಟ್ 1 1 ಅಂತ ಗೊತ್ತಾಯ್ತು. ಆರ್ ಎಸ್ ಸಿಂಪ್ಲಿ ರೈಟ್. ಯಾಕೆ ಇಲ್ಲ 1 ನಾಟ್ 1 1 ಅಂತಂದ್ರೆ ಹಿಂಗೆ ಹೇಳಿ, ಎಫ್ ಆಫ್ 1 ಮತ್ತೆ ಎಫ್ ಆಫ್ -1 ಆನ್ಸರ್ ಏನ್ ಬರುತ್ತೆ, 1 ಬರುತ್ತೆ. ಓಕೆನಾ, ಹಂಗಾಗಿ ಇಟ್ ಇಸ್ ನಾಟ್ 1 1. ಇಮೇಜ್ ಚೆಕ್ ಮಾಡಿ. ಓಕೆ, ನಾಟ್ ಆನ್ ಟು ಯಾಕೆ ಅಂತಂದ್ರೆ ರೇಂಜ್ ಕಂಡಿಡೀರಿ. ವಾಟ್ ಇಸ್ ದ ರೇಂಜ್ ಆಫ್ ದಿಸ್, ರೇಂಜ್ ಆಫ್ ದಿ ಫಂಕ್ಷನ್. ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ. ದ ರೇಂಜ್ ಆಫ್ ದಿಸ್ ಫಂಕ್ಷನ್ ಇಸ್ 0, ಇನ್ಫಿನಿಟಿ. 0, ಆಗುತ್ತೆ. ನೋಡು ಗ್ರಾಫ್ ಎಲ್ಲಿದೆ ಇದೆ, 0 ಇಂದ ಮೇಲ್ಗಡೆ ಇರ್ತಾನೆ. 0, ಡೊಮೈನ್ ಏನ್ ಕೊಟ್ಟಿದ್ದಾನೆ, ಸಾರಿ ಕೋಡೊಮೈನ್ ಏನ್ ಕೊಟ್ಟಿದ್ದಾನೆ, ಆರ್ ಕೊಟ್ಟಿದ್ದಾನೆ. ಅಂದ್ರೆ ರೇಂಜು ಏನ್ ಬಂದಿದೆ ಮತ್ತೆ ಕೋಡೊಮೈನ್ ಏನ್ ಬಂದಿದೆ ಅವೆರಡು ಸೇಮು ಇಲ್ಲ. ಹಂಗಾಗಿ ರೇಂಜ್ ಕೋಡೊಮೈನ್ ಈಕ್ವಲ್ ಇದ್ರೇನೆ ಆನ್ ಟು ಅಂತ ಕರೆಯೋದು. ದಟ್ ಇಸ್ ಒನ್ ಆಫ್ ಡೆಫಿನಿಷನ್. ಹಂಗಾಗಿ ನಾವೇಂತ ಹೇಳ್ತೀವಿ, ಇಟ್ ಇಸ್ ನಾಟ್ ಆನ್ ಟು ಆಲ್ಸೋ. ಓಕೆನಾ, ಸೊ ದಿಸ್ ಇಂಪ್ಲೈಸ್ ನಾಟ್ ಆನ್ ಟು. ಇಟ್ ಇಸ್ ನೈದರ್ 1 1 ನಾಟ್ ಆನ್ ಟು ಅಂತ ಹೇಳ್ಬೋದು. ನೈದರ್ 1 1 ನಾಟ್ ಆನ್ ಟು. ನಮಸ್ಕಾರ, ಒಳ್ಳೇದಾಗ್ಲಿ ಎಲ್ರಿಗೂ. ಎಫ್ ಫ್ರಮ್ ಆರ್ ಟು ಆರ್ ಬಿ ಡಿಫೈನ್ ಬೈ ಎಫ್ ಆಫ್ 3x. ಎಫ್ ಫ್ರಮ್ ಆರ್ ಟು ಆರ್ ಕೇಳಿದಾನೆ. ಎಫ್ ಫ್ರಮ್ ಆರ್ ಟು ಆರ್ ನೋಡಿ, y is equal to 3x ಫಂಕ್ಷನ್. ಗ್ರಾಫ್ ಹಾಕಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗ್ರಾಫ್ ಹಾಕೊಂಡ್ಬಿಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಅಂತಮ್ಮ. ಗ್ರಾಫ್ ಬಂದ್ಬಿಟ್ಟು ಹಿಂಗಿರುತ್ತೆ. y is equal to mx ಅಂತಂದ್ರೆ ಪಾಸಿಂಗ್ ಥ್ರೂ ದಿ ಆರಿಜಿನ್, ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಓಕೆನಾ, ಸೊ ಹಂಗಾಗಿ ಡೊಮೈನ್ ಏನಾಗುತ್ತೆ, ಐ ಮೀನ್ ನೀವು ಹಾರಿಜಾಂಟಲ್ ಲೈನ್ ಟೆಸ್ಟ್ ಮಾಡಿದ್ರೆ ಪಾಸ್ ಆಗುತ್ತೆ. ಅಂಡ್ ನಿಮಗೆ ರೇಂಜ್ ಬಂದ್ಬಿಟ್ಟು ನೋಡು, ಫುಲ್ ಕೆಳಗಡೆಯಿಂದ ಫುಲ್ ಮೇಲ್ವರೆಗೂ ಇದೆ ಗ್ರಾಫ್. ಓಕೆನಾ, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ನಿಮ್ಮದು. ಸೊ ಹಾಗಾಗಿ ಇದು ಆನ್ ಟು ಕೂಡ ಆಗುತ್ತೆ. ತಗೊಳ್ಳಿ, ರೇಂಜ್ ತಗೊಳ್ಳಿ, ಎಷ್ಟು ಇದೇನಿಲ್ಲ. ಓಕೆನಾ, ವಾಟ್ ಇಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್ ಇಸ್ ಆರ್. ಓಕೆನಾ, ಡೊಮೈನ್ ಕೋಡೊಮೈನ್ ಏನ್ ಕೊಟ್ಟಿದ್ದಾನೆ, ಕೋಡೊಮೈನ್ ಆರ್ ಕೊಟ್ಟಿದ್ದಾನೆ. ರೇಂಜು ಮತ್ತೆ ಕೋಡೊಮೈನ್ ಸೇಮ್ ಆಯ್ತು ಅಂತಂದ್ರೆ ಆನ್ ಟು ಆಯ್ತದೆ. 1 1 ಆಯ್ತದ ಅಂತಂದ್ರೆ ಡೆಫಿನೆಟ್ಲಿ ಬೈ ಹಾರಿಜಾಂಟಲ್ ಟೆಸ್ಟ್ 1 1 ಆಯ್ತದೆ. 1 1 ಆಯ್ತದೆ ಅಂತ ನೀವು ಎಲ್ಲೇ ಲೈನ್ ಡ್ರಾ ಮಾಡೋಣ ಒಂದೇ ಕಡೆ ಟಚ್ ಆಗುತ್ತೆ ಗ್ರಾಫ್ಗೆ. ಇದೇ ಗ್ರಾಫ್. ಓಕೆನಾ, ಸೊ y is equal to ಏನಿದೆ, ಲೀನಿಯರ್ ಫಂಕ್ಷನ್ ಅಲ್ವಾ, 3x ಇದೆಯಾ. ಸೊ ಇಟ್ ಇಸ್ ಎ ಗ್ರಾಫ್. ಹಾಗಾಗಿ ಒಂದೇ ಕಡೆ ಟಚ್ ಆಗುತ್ತೆ. ಇಟ್ ಈಸ್ 1 1 ಆಸ್ ವೆಲ್ ಆಸ್ 1 1 ಆಯ್ತದೆ, ಆನ್ ಟು ಆಯ್ತದೆ. ಆನ್ ಟು ಹೆಂಗಾಯ್ತದೆ, ರೇಂಜ್ ಕಂಡಿಡಿದೆ, ಕೋಡೊಮೈನ್ ನೋಡಿದೆ, ಎರಡು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಕ್ವಲ್ ಇದೆ, ಮುಗಿದೋಯ್ತು ಕೆಲಸ. 1 1 ಆನ್ ಟು. ಸೊ ಎಫ್ ಇಸ್ ಬೋತ್ 1 1 ಅಂಡ್ ಆನ್ ಟು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಂಕ್ಷನ್ ಏನಾದ್ರು ಇಲ್ಲಿ ಆರ್ ಟು ಆರ್ ಎ ಕೊಟ್ಟಿರ್ಬೇಕು. ಒಂದು ಕಂಡೀಷನ್, ಆರ್ ಟು ಆರ್ ಎ ಕೊಟ್ಬಿಟ್ಟು ಅಲ್ಲಿ ಫಂಕ್ಷನ್ ಏನಾದ್ರು ಲೀನಿಯರ್ ಫಂಕ್ಷನ್ ಕೊಟ್ಟಿದ್ದ ಅಂತಂದ್ರೆ, ಈಗ 3x+2 3x+5 ಅಥವಾ 3x ಏನೋ ಕೊಟ್ಟಿದ್ದ ಅಂತಂದ್ರೆ ಡೆಫಿನೆಟ್ಲಿ ಅದೇನಾಗುತ್ತೆ ಅಂತಂದ್ರೆ 1 1 ಆನ್ ಟು ಆಗುತ್ತೆ, ಬಜೆಕ್ಟಿವ್ ಆಗುತ್ತೆ ಅಂತ. ಎಫ್ ಫ್ರಮ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಕ್ಯೂಬ್ ಗ್ರಾಫ್ ಗೊತ್ತಿದೆ. ಎಕ್ಸ್ ಕ್ಯೂಬ್ ಗ್ರಾಫ್ ಹಿಂಗಿದೆ. ಸೊ ಅಕಾರ್ಡಿಂಗ್ ಟು ಹಾರಿಜಾಂಟಲ್ ಲೈನ್ ಟೆಸ್ಟ್ ಏನಾಗುತ್ತೆ, ನೀನ್ ಎಲ್ಲೇ ಲೈನ್ ಡ್ರಾ ಮಾಡು, ನಿನ್ಗೆ ಎಷ್ಟು ಕಡೆ ಟಚ್ ಆಗುತ್ತೆ, ಒಂದೇ ಕಡೆ ಟಚ್ ಆಗುತ್ತೆ. ಹಂಗಾಗಿ ಇದು 1 1. ಓಕೆನಾ, 1 1 ಬೈ ಹಾರಿಜಾಂಟಲ್ ಲೈನ್ ಟೆಸ್ಟ್ 1 1 ಪಾಸ್ ಆಯ್ತು. 1 1 ಪಾಸ್. ಓಕೆನಾ, ಆನ್ ಟು ಆಯ್ತದ. ರೇಂಜ್ ಕಂಡಿಡಿ. ರೇಂಜ್ ಅಂದ್ರೆ ಹೆಂಗ್ ಗೊತ್ತ ನೋಡೋದು, ಒಂದು ಗ್ರಾಫ್ ನೋಡಿ ರೇಂಜ್ ಹೇಳೋದು ಹೆಂಗೆ ಅಂತಂದ್ರೆ, ಆ ಗ್ರಾಫ್ ಎಲ್ಲಿ ಗಂಟ ಕೆಳಗ್ ಬಂದಿದೆ, ಎಲ್ಲಿ ಗಂಟ ಮೇಲ್ಗೆ ಹೋಗಿದೆ. -∞ ಗಂಟ ಕೆಳಕ್ ಹೋಗ್ತಾ ಇದೆ, +∞ ಗಂಟ ಮೇಲ್ಗೆ ಹೋಗ್ತಾ ಇದೆ. ಅಂದ್ರೆ ರೇಂಜ್ ಕೂಡ ಆರೆ, -∞ ಟು +∞. ರೇಂಜು ಆರ್ ಕೊಟ್ಟಿದ್ದಾನೆ, ಇಲ್ಲಿ ಕೋಡೊಮೈನು ಆರ್ ಇದೆ, ಮುಗಿದೋಯ್ತಲ್ವಾ, ಆನ್ ಟು ಆಯ್ತಲ್ವಾ. ಆನ್ ಟು ಡೆಫಿನಿಷನ್ ಹೇಳ್ತಾರೆ ನೆನ್ಕೊಳ್ಳಿ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ನನ್ನ ವಿಡಿಯೋಸ್ ಯೂಶುವಲಿ ಲೆಂತ್ ಇರ್ತವೆ. ವೈ ಬಿಕಾಸ್ ನಾನು ಯಾವ ಕ್ವಶನ್ಸ್ ಬಿಡೋದಿಲ್ಲ. ಎವ್ರಿ ಕ್ವಶನ್ಸ್ ಇನ್ ದಿ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಿಸ್ತೀನಿ. ಬಟ್ ನೀವು ಇದನ್ನ ವಾಚ್ ಮಾಡಬೇಕು. ಸ್ಪೀಡ್ ಜಾಸ್ತಿ ಇಟ್ಕೊಂಡು ಮಾಡಿ ಅಷ್ಟೇ. ಸ್ಪೀಡ್ 2x ಸ್ಪೀಡ್ ಇಟ್ಕೊಂಡು ಮಾಡಿ ಅಷ್ಟೇ. ಫ್ರಮ್ ಟು ಆರ್ 1/x ಅಂತ ಇದೆ. ಎಫ್ ಈಸ್ ಅಂತ ಕೇಳಿದಾನೆ. ಎಫ್ ಈಸ್ ಅಂತಂದ್ರೆ ಆಬ್ವಿಯಸ್ ನೋಡಿ, ಈಗ ಇಲ್ಲಿ ಏನಿದೆ, ಆರ್ ಇದೆ ನೋಡಿ. ಇಲ್ಲಿ ಇವೆಲ್ಲ ಎಕ್ಸ್ ಗಳು ಇವೆಲ್ಲ ವೈ ಗಳು ಎಕ್ಸ್ ಗಳೆಲ್ಲ ಈ ಆರ್ ಅಲ್ಲಿ ಇರ್ತವೆ. ಇಲ್ಲಿ 1/x ಅಂತ ಇದೆ. ಅಂದ್ರೆ 1/x ಅಂದ್ರೆ ಇಲ್ಲಿ 0 ಕೊಟ್ಟರೆ ಡಿಫೈನ್ ಆಗುತ್ತಾ? 1/0 ಇನ್ಫಿನಿಟಿ ನಾಟ್ ಡಿಫೈನ್. 0 is not defined. ಓಕೆನಾ, ಆಕ್ಚುಲಿ ಪರ್ಫೆಕ್ಟ್ ಡಿಫೈನ್ ಆಗಬೇಕಂದ್ರೆ ಫಂಕ್ಷನ್ ಹೆಂಗ್ ಕೊಡಬೇಕಿತ್ತು ಅಂತಾರೆ, ಎಫ್ ಫ್ರಮ್ r-0 to r ಕೊಡ್ಬೇಕಿತ್ತು. ಇನ್ಫ್ಯಾಕ್ಟ್ ಆರು ಕೊಡಕ್ಕಾಗಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಎಕ್ಸ್ ವೈ ರಿಪ್ಲೇಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲೂ ಮತ್ತೆ 0 ಬರುತ್ತೆ. r-0 to r-0 ಕೊಡ್ಬೇಕಿತ್ತು. ಓಕೆನಾ, ಇದು ಪರ್ಫೆಕ್ಟ್ ಡಿಫೈನ್ ಆಗುತ್ತೆ ಫಂಕ್ಷನ್. ಈ ಫಂಕ್ಷನ್ ಡಿಫೈನ್ ಆಗ್ಬೇಕಂತಂದ್ರೆ ಇಟ್ಸ್ ರೆಕ್ಟಾಂಗುಲರ್ ಹೈಪರ್ಬೋಲಾ. ಓಕೆ, ಅದು ಹೆಂಗಿರುತ್ತೆ ಅಂತಂದ್ರೆ ಫಂಕ್ಷನ್ ಹಿಂಗಿರುತ್ತೆ. ಓಕೆ, ಫಂಕ್ಷನ್ ಹಿಂಗಿರುತ್ತೆ.
ಓಕೆ, ಹಿಂಗಿರುತ್ತೆ ಫಂಕ್ಷನ್. ಸೊ ಹಂಗಾಗಿ 0 ನಲ್ಲಿ ನಿಮ್ಗೆ ಎಕ್ಸ್ 0 ನಲ್ಲಿ ಇಲ್ಲ, ವೈನು 0 ನಲ್ಲಿ ಇಲ್ಲ. ಸೊ ಹಂಗಾಗಿ ಅಸಿಂಪ್ಟೋಟ್ಸ್ ತರ ಬಿಹೇವ್ ಆಗ್ತವೆ. ಸೊ ದಟ್ ಇಸ್ ಆಲ್ ಔಟ್ ಆಫ್ ದಿ ಬಾಕ್ಸ್. ನಿಮ್ಗೆ ಗೊತ್ತಿರಲಿ ಎಫ್ ಇಸ್ ನಾಟ್ ಡಿಫೈನ್. ಓಕೆನಾ? ಯಾಕಂದ್ರೆ ಎಫ್ ಡಿಫೈನ್ ಆದ್ರೇನೆ ನೆಕ್ಸ್ಟ್ ನಾವು ಯೋಚನೆ ಮಾಡೋದು ಅದು 1 1 ಆನ್ 2 ಆಮೇಲೆ ಬಜೆಕ್ಟಿವ್ ಅದು ಇದು ಅಂತ. ಅದು ಫಂಕ್ಷನ್ನೇ ಅಲ್ಲ ಅಂತ ಅಂದ್ರೆ ನೀನ್ ಹೆಂಗೆ ಡಿಫೈನ್ ಆಗುತ್ತೆ? ಇಟ್ ಇಸ್ ನಾಟ್ ಅಟ್ ಆಲ್ ಎ ಫಂಕ್ಷನ್. ಓಕೆನಾ? ಡಿಫೈನೇ ಆಗಲ್ಲ. ಎಫ್ ಫ್ರಮ್ ಆಟೋ ಡಿಫೈನ್ ಬೈ ಎಫ್ ಎಕ್ಸ್ 2x plus 3 ವಿಚ್ ಇಸ್ ಬೈಜೆಕ್ಟಿವ್ ಮ್ಯಾಪಿಂಗ್. ಗೊತ್ತಿರೋ ವಿಷಯ. ನಾನು ಹೇಳಿದ್ದೀನಿ ಇಟ್ ಇಸ್ ಅ ಲೀನಿಯರ್ ಫಂಕ್ಷನ್. 2x plus 6 ಇಸ್ ಲೀನಿಯರ್ ಫಂಕ್ಷನ್. ಎಸ್, ಇಟ್ ಇಸ್ ಅ ಬೈಜೆಕ್ಟಿವ್ ಫಂಕ್ಷನ್. ದೆನ್ ಎಫ್ ಇನ್ವರ್ಸ್ ಇಸ್ ಗಿವನ್ ಬೈ. ಎಫ್ ಇನ್ವರ್ಸ್ ಮಾಡ್ಬೇಕಾದ್ರೆ ಸಿಂಪಲ್ ಲಾಜಿಕ್, ಅದನ್ನ ಇಟ್ಕೊಂಡು ಮಾಡ್ಬೇಕು ನೀನ್ ಮ್ಯಾಜಿಕ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ವೈ ಹಾಕೋಬೇಕು. ವೈ ಇಸ್ ಈಕ್ವಲ್ ಟು 2x plus 6. ನೀನ್ ಏನಾದ್ರೂ ತಿಪ್ಪುರ್ಲಾಗ ಹೊಡೆದ್ರು ಎಕ್ಸ್ ಸಾಲ್ವ್ ಮಾಡ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 6 ಈ ಕಡೆ ಬಂದ್ರೆ y minus 6 ಡಿವೈಡೆಡ್ ಬೈ 2 ಆಗುತ್ತೆ. ಇದೇ ಆನ್ಸರ್. ಅಥವಾ ನೀವು 2 ನ ಡಿವೈಡ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, y by 2 ಮೈನಸ್ 6 by 2 ಬಂದ್ಬಿಟ್ಟು 3 ಆಗುತ್ತೆ. ಇದೇ ಇನ್ವರ್ಸ್. ಇದೇನ್ ಬಂದಿದೆ ಎಕ್ಸ್ ವ್ಯಾಲ್ಯೂ, y ಜಾಗದಲ್ಲಿ ಎಕ್ಸ್ ಹಾಕೊಂಡ್ಬಿಡಿದ್ರೆ ಅದೇ ಆನ್ಸರ್ ಆಗುತ್ತೆ. ಎಕ್ಸ್ ಬೈ 2 ಮೈನಸ್ ಎಕ್ಸ್ ಮತ್ತೆ ವೈ ನ ರಿಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಎಕ್ಸ್ ಮತ್ತೆ ವೈ ನ ಇಂಟರ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅವಾಗ ಎಕ್ಸ್ ಬೈ 2 ಮೈನಸ್ 3 ಆಗುತ್ತೆ. ಎಕ್ಸ್ ಬೈ 2 ಮೈನಸ್ 3 is the inverse. If the set A contains 5 elements and set B contains 6 elements, then the number of 1 1 and on 2 mappings from A to B. ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. ಕೌಂಟಿಂಗ್ ಆಫ್ ಫಂಕ್ಷನ್ಸ್ ನಿಮ್ಮ ಸಿಇಟಿ ನಲ್ಲಂತೂ ಚಿಂದಿ ಕ್ವಶನ್ ಕೊಡ್ತಾನೆ. ಒಂದು ಕ್ವಶನ್ ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಅಲ್ಲಿ ಬೋರ್ಡ್ಸ್ ಅಲ್ಲೂ ಕೊಟ್ಟಿದ್ದಾನೆ. ಇದು ಒಳ್ಳೆ ಬೆಳವಣಿಗೆ ನನ್ನ ಪ್ರಕಾರ. ಯಾಕಂದ್ರೆ ನಿಮ್ ಬೋರ್ಡ್ಸ್ ನಲ್ಲೇ ಇದನ್ನ ಓದಿರೋದ್ರಿಂದ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಸಿಇಟಿ ಆಲ್ಸೋ. ಓಕೆನಾ? ಸೊ ನಮ್ಮ ಎಷ್ಟೊಂದು KCET 2025 ಪ್ಲೇ ಲಿಸ್ಟ್ ಅಲ್ಲಿ ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಅದು ನೋಡ್ಕೊಂಡು ಬನ್ನಿ. ಇವೆಲ್ಲ ತುಂಬಾ ಈಸಿ ಆಗ್ತವೆ. ಓಕೆ, ಎಸ್. ಸೊ ಇಲ್ಲೇನಿದೆ, ಎ ಸೆಟ್ ಕಂಟೈನಿಂಗ್ 5 ಎಲಿಮೆಂಟ್ಸ್. ನೋಡಿ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಎ ಸೆಟ್ ಕಂಟೈನಿಂಗ್ 5 ಎಲಿಮೆಂಟ್ಸ್, a set containing 5 elements and set B containing 6 elements. Then the number of 1 1 and on 2 mappings. 1 1 on 2 ಅಂದ್ರೆ ಬೈಜೆಕ್ಷನ್ ಅಂತ. ನೋಡಿ ಫಸ್ಟ್ ಸೆಟ್ ಎಲ್ಲಿಂದ ಎಲ್ಲಿಗೆ ಅಂತ ನೋಡ್ಕೋಬೇಕು. ಎ ಇಂದ ಬಿ ಗೆ. ನೋಡಿ ಈಗ ಎ ಇಂದ ಬಿ ಗೆ. ಓಕೆನಾ? ಎ ಟು ಬಿ ಅಂತ ಇದೆ. ಅಣ್ಣ ಎ ನಲ್ಲಿ ಎಷ್ಟು ಎಲಿಮೆಂಟ್ ಇದೆಯಂತೆ? 5 ಇದೆಯಂತೆ. ಬಿ ನಲ್ಲಿ 6 ಇದೆಯಂತೆ. ಎ ನಲ್ಲಿ 5 ಇದೆಯಂತೆ, ಬಿ ನಲ್ಲಿ 6 ಇದೆಯಂತೆ. 1 1 and on 2 1 1 and on 2 ಅಂತ ಅಂದ್ರೆ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. ಬೈಜೆಕ್ಟಿವ್ ಆಗ್ಬೇಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಬೈಜೆಕ್ಟಿವ್ ಆಗಬೇಕಂದ್ರೆ ಏನಾಗಿರ್ಬೇಕಪ್ಪ ಅಂತ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಮತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಸೇಮ್ ಆಗ್ಬೇಕು. ಹಿಂಗಾದ್ರೇನೆ ಬೈಜೆಕ್ಟಿವ್ ಆಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು, ಯಾವತ್ತೂ ಮರಿಬಾರ್ದು. ಬೈಜೆಕ್ಟಿವ್ ಆಗ್ಬೇಕಂದ್ರೆ ಇದಾಗಬೇಕು. ಓಕೆ, ಎನ್ ಆಫ್ ಎ ಎನ್ ಆಫ್ ಬಿ ಸೇಮ್ ಇರಬೇಕು. ಸೇಮ್ ಇದ್ರೆ ಎಷ್ಟಾಗುತ್ತೆ ಅಂತ ಅಂದ್ರೆ ಸಪೋಸ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಒಂದು ಎಂ ಇದೆ ಅಂತ ಅನ್ಕೊಂಡ್ರೆ ಎಂ ಫ್ಯಾಕ್ಟೋರಿಯಲ್ ಆಗುತ್ತೆ ಅಂತ ಹೇಳ್ಬೇಕು. ಸೇಮ್ ಇದ್ರೆ ಟೋಟಲ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಟೋಟಲ್ ಬೈಜೆಕ್ಟಿವ್ ಎಷ್ಟು ಅಂತ ಕೇಳಿದ್ರೆ ಸಮ್ ಎಂ ಫ್ಯಾಕ್ಟೋರಿಯಲ್ ಇದೆ ಅಂತ ಅನ್ಕೋಬೇಕು. ಎಂ ಅಥವಾ ಎನ್, ನಾನು ಎನ್ ತಗೊಂಡ್ರೆ ಎಂ ತಗೊಂಡಿದ್ದೀನಿ. ಓಕೆನಾ? ಸಪೋಸ್ ಇದರಲ್ಲೂ ಎಂ ಎಲಿಮೆಂಟ್ ಇದಾವೆ ಅಂತ ಅನ್ಕೊಳ್ಳಿ, ಇದರಲ್ಲಿ ಎನ್ ಎಲಿಮೆಂಟ್ ಇದಾವೆ ಅಂತ ಅನ್ಕೊಳ್ಳಿ. ಆತರ ಓಕೆ, ಎಂ ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇದು ನಿಮ್ಗೆ ತಲೆಯಲ್ಲಿ ಸೇಮ್ ಇರಬೇಕು. ಒಂದು ಸೇಮ್ ಇಲ್ಲ ಅಂತ ಅಂದ್ರೆ ಎರಡರಲ್ಲೂ ಎಂ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತ ಅಂದ್ರೆ ಎಂ ಫ್ಯಾಕ್ಟೋರಿಯಲ್ ಆಗುತ್ತೆ. ಸೇಮ್ ಇಲ್ಲ ಅಂದ್ರೆ ಮುಗೀತು ಕೆಲಸ. ಸೇಮ್ ಇದೆಯಾ ಇದರಲ್ಲಿ? ಒಂದ್ರಲ್ಲಿ 5 ಇದೆ, ಒಂದ್ರಲ್ಲಿ 6 ಇದೆ. 1 1 and on 2 ಅಂತ ಎರಡೂ ಕೇಳ್ತಿದ್ದಾನೆ ಅಂತಂದ್ರೆ ನಮಸ್ಕಾರ, ಕೈ ಎತ್ತಿ ಹೇಳ್ಬಿಡು ಏನಂತ, 0 ಅಂತ. 1 1 on 2 0 ಆಗುತ್ತೆ. 1 2 3 4 n ವರ್ಗು ಎ ಕಮ ಬಿ ನಂಬರ್ ಆಫ್ ಸರ್ಜೆಕ್ಷನ್ಸ್. ನೋಡಿ ಸರ್ಜೆಕ್ಷನ್ಸ್ ಅಂತ ಅಂದ್ರೆ ಆನ್ ಟು ಫಂಕ್ಷನ್ಸ್ ಅಂತ. ನೋಡಿ ಸರ್ಜೆಕ್ಷನ್ಸ್ ಬಗ್ಗೆ ಚೂರು ಹೇಳ್ಬಿಡ್ತೀನಿ. ಸರ್ಜೆಕ್ಷನ್ ಅಂತ ಅಂದ್ರೆ ಆನ್ ಟು ಅಂತ. ಸರ್ಜೆಕ್ಷನ್ ಬಗ್ಗೆ ಚೂರು ಐಡಿಯಾ ಕೊಟ್ಬಿಡ್ತೀನಿ, ನೋಡ್ಕೊಂಬಿಡಿ. ಸರ್ಜೆಕ್ಷನ್ಸ್ ಅಥವಾ ಆನ್ ಟು, ಹೌದಾ? ಸರ್ಜೆಕ್ಟಿವಿಟಿ ಅಂತಾನೂ ಕೂಡ ನಾವು ಅದನ್ನ ಕರೀತಾರೆ. ಸೊ ಇಲ್ಲೇನಾಗ್ಬಿಡುತ್ತೆ ಅಂತಂದ್ರೆ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸರ್ಜೆಕ್ಟಿವಿಟಿ ಅಂತಂದ್ರೆ ಏನೇನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಕಂಡೀಷನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಫ್ ಫ್ರಮ್, ನಾನು ಸುಮ್ಮನೆ ಎ ಬಿ ಅಂತ ಎಲ್ಲ ತಗೊಳಲ್ಲ, ಸಿಂಪಲ್ ಆಗಿ ಆಯ್ತು ಎ ಬಿನೇ ತಗೊಂಡ್ಬಿಡೋಣ. ಎ ಟು ಬಿ ಎಲಿಮೆಂಟ್ ಡಿಫೈನ್ ಆಗಿದೆ ಅಂತ ಅನ್ಕೊಳ್ಳೋಣ. ಈ ತರ ಇದ್ದಾಗ ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಂಡೀಷನ್ ಏನಾಗಿರ್ಬೇಕಪ್ಪ ಅಂತ ಅಂದ್ರೆ ಎನ್ ಆಫ್ ಎ ಏನಿದೆ ದಟ್ ಶುಡ್ ಬಿ ಗ್ರೇಟರ್ ದನ್ ಎನ್ ಆಫ್ ಬಿ ಇರಬೇಕು. ಓಕೆನಾ? ಆನ್ ಟು ಗ್ರೇಟರ್ ಈಕ್ವಲ್ ಟು ಇರಬೇಕು.
ಆನ್ ಟು ಆಗ್ಬೇಕಂದ್ರೆ. ಆನ್ ಟು ಕಂಡೀಷನ್, ಒಂದು ಫಂಕ್ಷನ್ ಆನ್ ಟು ಆಗ್ಬೇಕಂದ್ರೆ ಫಸ್ಟ್ ಸೆಟ್ ಯಾವತ್ತು ದೊಡ್ಡದಿರಬೇಕು, ಇದಕ್ಕಿಂತ ದೊಡ್ಡದು ಅಥವಾ ಈಕ್ವಲ್ ಇರಬೇಕು. ಓಕೆನಾ? ಸೊ ಅದಿದ್ರೆ ನಾವು ಆನ್ ಟು ಅಂತ ಹೇಳ್ತೀವಿ. ಸಪೋಸ್ ಆನ್ ಟು ಫಂಕ್ಷನ್ ಎಷ್ಟಾಗುತ್ತೆ ಅನ್ನೋದಕ್ಕೆ ನಿಮ್ಗೆ ದೊಡ್ಡ ಫಾರ್ಮುಲಾ ಬರುತ್ತೆ. ನಾನು ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಅದು ಫಾರ್ಮುಲಾ ಲಿಸ್ಟ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದೆಲ್ಲ ಹಿಂಗ್ ಕೇಳಲ್ಲ, ನಿಮ್ಗೆ ಸಮೇಷನ್ ರನ್ ಮಾಡ್ಬೇಕಾಗತ್ತೆ. ನಿಮ್ಗೆ ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ ಟೋಟಲ್ ಆನ್ ಟು ಎಷ್ಟಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಇದಕ್ಕೆ ಟೋಟಲ್ ಆನ್ ಟು ಏನಾಗುತ್ತೆ ಅಂತ ಅಂದ್ರೆ ಸಪೋಸ್ ಇದ್ರಲ್ಲಿ ಸಣ್ಣ ಕಡಿಮೆ ಎಲಿಮೆಂಟ್ ಇದ್ರೂ ಆಗದೇ ಇಲ್ಲ ಆತರ. ಇದರಲ್ಲಿ ಟೋಟಲ್ ಆನ್ ಟು ಎಷ್ಟಾಗುತ್ತೆ ಅಂತ ಅಂದ್ರೆ ಟೂ ಪವರ್ ಫಸ್ಟ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಅದು. ಓಕೆ, ಎಲ್ಲಿಂದ ಎಲ್ಲಿ ಕೇಳೋದು? ಎ ಟು ಬಿ ಅಲ್ವಾ? ಎಸ್. ಸೊ ಇದ್ರಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಅದು ಮೈನಸ್ ಇದ್ರಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಅದು. ಓಕೆನಾ? ಈ ಮಾಡ್ಯುಲಸ್ ಅಂತ ಅಂದ್ರೆ ಕಾರ್ಡಿನಾಲಿಟಿ ಅಂತ ಕರೀತಾರೆ. ಆ ತರ ಅಂದ್ರೆ ಮಾಡ್ಯುಲಸ್ ಎ ಅಂತಂದ್ರೆ ಎಷ್ಟು ಎಲಿಮೆಂಟ್ ಇದಾವೆ ಅಂತ ನಾನು ಸುಮ್ಮನೆ ಸಿಂಪಲ್ ಆಗಿ ಬರ್ತೀನಿ ಅಷ್ಟೇ ಅಲ್ಲಿ. ಓಕೆನಾ? ಇಲ್ಲ ಅಂತಂದ್ರೆ ಯು ಕ್ಯಾನ್ ರೈಟ್ ಇಸ್ ಎನ್ ಆಫ್ ಎ ಮೈನಸ್ ಎನ್ ಆಫ್ ಬಿ ಅಂತ ಬರ್ಕೊಂಬಿಡಿ. ಓಕೆನಾ? ಎನ್ ಆಫ್ ಎ ಮೈನಸ್ ಎನ್ ಆಫ್ ಬಿ ತರ 2 power n of a ಮೈನಸ್ ಎನ್ ಆಫ್ ಬಿ. ಇದು ಕಂಡೀಷನ್. ಇದು ಅಪ್ಲಿಕಬಲ್ ಆಗೋದು ಓನ್ಲಿ ವೆನ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 2. ಅವಾಗ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ರಿಮೈನಿಂಗ್ ಕೇಸ್ ಅಲ್ಲಿ ಇದು ಅಪ್ಲಿಕಬಲ್ ಆಗಲ್ಲ. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು ಆನ್ ಟು ಬಗ್ಗೆ. ಆಂಟಿ ಬಗ್ಗೆ ಅಲ್ಲ ಕಂಟ್ರೋಲ್, ಆನ್ ಟು ಬಗ್ಗೆ. ಓಕೆನಾ? ಈಗ ಆನ್ಸರ್ ಏನಾಗುತ್ತೆ? ಈಗ 2 ಪವರ್ ಎನ್ ಆಫ್ ಎ ಅಂತಂದ್ರೆ ಏನಾದ್ರು ಎಷ್ಟು ಎಲಿಮೆಂಟ್ ಇದಾವೆ? ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ. 2 ಪವರ್ ಎನ್ ಬರಬೇಕು ಮೈನಸ್ ಎನ್ ಆಫ್ ಬಿ ನಲ್ಲಿ ಎಷ್ಟಿದೆ? 2. ಅಂದ್ರೆ ಸಿಂಪ್ಲಿ ಐ ಕ್ಯಾನ್ ರೈಟ್ ಲೆಟ್ ಸೇ 2 ಅಂತ ಬರೆದ್ರು ನಡೆಯುತ್ತೆ. ಇಲ್ಲಿ ಎನ್ ಆಫ್ ಬಿ ಇಸ್ 2 ಅಂತ. ಸೊ ಅಂದ್ರೆ 2 ಪವರ್ ಎನ್ ಮೈನಸ್ 2 ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂತ ಹೋಗಿ. ಸೊ ದ ಸೆಟ್ ಎ ಕಂಟೈನ್ಸ್ 5 elements. Set B contains 6 elements. Then the number of 1-1 mappings ಅಂತ ಇದೆ. ಅರ್ಥ ಮಾಡ್ಕೊ. 1-1 ಕಂಡೀಷನ್ ನೋಡ್ಕೊಂಡ್ಬಿಡೋಣ. 1-1 ಆರ್ ಇಂಜೆಕ್ಟಿವ್ ಅಂತ ನೋಡೋಣ. 1-1 ಆನ್ ಟು ಕಂಡೀಷನ್ಸ್ ಬಗ್ಗೆ ಹೇಳಿದೀನಿ. 1-1 ಆರ್ ಇಂಜೆಕ್ಟಿವ್ ಅಂತ ಅಂದ್ರೆ ನೋಡು, ಎಫ್ ಫ್ರಮ್ ಎ ಟು ಬಿ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ 1-1 ಆಗ್ಬೇಕಂದ್ರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ ಮೊದಲನೇ ಸೆಟ್ ಚಿಕ್ಕದಿರ್ಬೇಕು. ನೆನ್ಪಿರ್ಲಿ, ಎನ್ ಆಫ್ ಎ ಯಾವತ್ತು ಚಿಕ್ಕದು ಅಥವಾ ಈಕ್ವಲ್ ದ್ಯಾನ್ ಎನ್ ಆಫ್ ಬಿ ಇರಬೇಕು. ಅರ್ಥ ಮಾಡ್ಕೊಳ್ಳಿ. 1-1 ಆಗ್ಬೇಕಂತ ಅಂದ್ರೆ ಫಸ್ಟ್ ಚಿಕ್ಕದಿರ್ಬೇಕು. ಅದೇ ಆನ್ ಟು ಆಗ್ಬೇಕಂದ್ರೆ ಏನಂತ ಹೇಳಿದೆ ನಾನು? ಆನ್ ಟು ಆಗ್ಬೇಕಂದ್ರೆ ಎನ್ ಆಫ್ ಎ ದೊಡ್ಡದಿರ್ಬೇಕು, ಇಲ್ಲಿ ಎನ್ ಆಫ್ ಎ ಚಿಕ್ಕದಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಟೋಟಲ್ 1-1 ಫಂಕ್ಷನ್ಸ್ ಎಷ್ಟಾಗ್ತಾವ ಸರ್? ಸಪೋಸ್ ಚಿಕ್ಕದಿದೆ ಅಂತ ಅಂದ್ಕೊಳ್ಳಿ. ಟೋಟಲ್ 1-1 ಎಷ್ಟಾಗ್ತಾವಪ್ಪ ಅಂತ ಕೇಳಿದ್ರೆ ನೀವ್ ಹೆಂಗ್ ಹೇಳ್ಬೇಕಂತಂದ್ರೆ ಎನ್ ಆಫ್ ಬಿ ಪಿ ಎನ್ ಆಫ್ ಎ ಅಂತ ಹೇಳ್ಬೇಕು. ಓಕೆನಾ? ಎನ್ ಆಫ್ ಬಿ ಅಂದ್ರೆ ಸೆಕೆಂಡ್ ಸೆಟ್, ಪಿ ಫಸ್ಟ್ ಸೆಟ್. ಪರ್ಮುಟೇಷನ್ NCR ಫಾರ್ಮುಲಾ ತರ. ಓಕೆನಾ? NPR ಫಾರ್ಮುಲಾ ಗೊತ್ತಿರಬೇಕು. NPR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ. ಈ ತರ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಬಿ ಪಿ ಎನ್ ಆಫ್ ಎ ಅಂತ. ಸೊ ನಾವು ಇಲ್ಲಿ ಕ್ವಶನ್ ಕೊಡೋದು. ಕಮಿಂಗ್ ಟು ದ ಕ್ವಶನ್. ಆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಎಫ್ ಫ್ರಮ್ ಎಲ್ಲಿಂದ ಇಲ್ಲಿ ಕೊಟ್ಟಿರೋದು? ಎಲ್ಲಿಂದ ಇಲ್ಲಿ ಕಣ? 5 ಎಲಿಮೆಂಟ್ಸ್ ಇಂದ 6 ಎಲಿಮೆಂಟ್ಸ್ಗೆ. ಅಣ್ಣ ಹಿಂಗ್ ಬರೀಬಿಡು, 5 ಎಲಿಮೆಂಟ್ಸ್ ಇಂದ 6 ಎಲಿಮೆಂಟ್ಸ್ಗೆ. ಹೌದಾ? ಚಿಕ್ಕದಿದೆ ತಾನೆ? ಫಸ್ಟ್ ಸೆಟ್ ಚಿಕ್ಕದಿರ್ಬೇಕು. 100% ಚಿಕ್ಕದಿದೆ. ಅವ್ನು ಕೇಳ್ತಿರೋದು 1-1 ಮ್ಯಾಪಿಂಗ್ಸ್ ಎಷ್ಟಾಗ್ತವೆ ಅಂತ. 1-1 ಪಾಸಿಬಲ್ ಆಗುತ್ತಾ ಫಸ್ಟ್ ಆಫ್ ಆಲ್ ನೋಡ್ಬೇಕು. ಹೌದು, ಪಾಸಿಬಲ್ ಆಗುತ್ತೆ ಅಂದ್ರೆ ಎಷ್ಟು ಅಂತ ಅಂದ್ರೆ ಟೋಟಲ್ 1-1 ಫಂಕ್ಷನ್ಸ್ ಎಷ್ಟು? ಟೋಟಲ್ 1-1 ಎಷ್ಟಪ್ಪ ಅಂತಂದ್ರೆ ನೋಡಿ, ಈಗ ಎನ್ ಆಫ್ ಬಿ ಅಂದ್ರೆ ಇದು 6p5 ಅಂತ ಬರೀತೀವಿ. 6p5 ಅಂತ ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2. ಓಕೆನಾ? ಅಷ್ಟು 6 ಇಂದ ಸ್ಟಾರ್ಟ್ ಮಾಡಿ 5 ಫ್ಯಾಕ್ಟರ್ಸ್ ಬರಿಬೇಕಷ್ಟೇ. ಇಲ್ಲಿ 5 ಇದೆ ಅಂತಾರೆ, 5 ಫ್ಯಾಕ್ಟರ್ಸ್ ಬರಿಬೇಕಷ್ಟೇ. ಅದರಿಂದ 30, 3, 4, 12, 720 ಬರುತ್ತೆ ಪ್ರಾಬ್ಲಿ. ಇಲ್ಲ 30, 3, 4, 120, 360, 720. Okay. A set contain 5 elements and set B contains 6 elements. Then the number of onto mappings. ಅಣ್ಣ ಅವಾಗಲೇ ಹೇಳಿದ್ನಲ್ಲ onto mappings ಅಂದ್ರೆ ಅಂತ ಹೇಳಿದೀನಿ. onto ಆಗ್ಬೇಕಂದ್ರೆ ಏನಂತ ಹೇಳಿದೀನಿ ಅಣ್ಣ? onto ಕಂಡೀಷನ್ ಫಸ್ಟ್ ಸೆಟ್ ಚಿಕ್ಕದಿರ್ಬೇಕಾ ದೊಡ್ಡದಿರ್ಬೇಕಾ? ದೊಡ್ಡದಿರಬೇಕು. ನೆನಪಿಲ್ಲಿ, ಫಸ್ಟ್ ಸೆಟ್ ದೊಡ್ಡದಿರಬೇಕು. ಫಸ್ಟ್ ಸೆಟ್ ದೊಡ್ಡದಿರ್ಬೇಕು. ಅಣ್ಣ ಎಲ್ಲಿಂದ ಇಲ್ಲಿ ಡಿಫೈನ್ ಆಗಿರೋದು? 5 ಇಂದ 6ಗೆ. ಹೌದಲ್ವಾ? 5 ಎಲಿಮೆಂಟ್ ಇಂದ
6 ಎಲಿಮೆಂಟ್ಗೆ. ಫಸ್ಟ್ ಸೆಟ್ ದೊಡ್ಡದಿದ್ಯಾ ಚಿಕ್ಕದಿದೆ, ಆನ್ ಟು ಕೇಳ್ತಿದ್ದಾನೆ, ಹಂಗಾದ್ರೆ ಎಷ್ಟು 0. ಆನ್ ಟು ಡಿಫೈನ್ ಆಗಲ್ಲ, ಅಲ್ಲಿ ಆನ್ ಟು ಡಿಫೈನ್ ಆಗಲ್ಲ. ಫಸ್ಟ್ ಸೆಟ್ ದೊಡ್ಡದಿರ್ಬೇಕು ಆನ್ ಟು ಆಗ್ಬೇಕಂದ್ರೆ, ಇಲ್ಲಿ ಕೊಟ್ಟರ ಕ್ವಶನ್ ಅಲ್ಲಿ ಚಿಕ್ಕದಿದೆ ಆಗಲ್ಲ. Let n be the set of natural numbers and the function f from n to n be defined by f of n is equal to n plus 3 then n is then f is ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಫಂಕ್ಷನ್ ಕೊಟ್ಟಿರೋದು ಎಲ್ಲಿಂದ ಎಲ್ಲಿಗೆ, n ಇಂದ n ಗೆ, n ಇಂದ n ಗೆ. ಸೊ ಸಚ್ ದಟ್ ದ ಫಂಕ್ಷನ್ ವಿಲ್ ಬಿ f of n is equal to 2n plus 3 ಇದೆ, ಹೌದಾ? 2n plus 3. ಅದು ಯೋಚನೆ ಮಾಡಿ n to n ಆಗದೇನೆ ಏನಾದ್ರು r to r ಇದ್ದಿದ್ರೆ ಡೈರೆಕ್ಟ್ ಆಗಿ ಬಜೆಕ್ಟಿವ್ ಅಂತ ಹೇಳ್ಬೋದಿತ್ತು. ನಾನು ಆಗ್ಲೇ ಹೇಳಿದೀನಿ ಆಲ್ರೆಡಿ, ಲೀನಿಯರ್ ಫಂಕ್ಷನ್ ಇದ್ರೆ ಬಜೆಕ್ಟಿವ್ ಆಗ್ಬಿಡುತ್ತೆ ಅಂತ ಹೇಳಿದೀನಿ. ಬಟ್ ಇದು ಬಜೆಕ್ಟಿವ್ ಆಗುತ್ತಾ ಅಂತಂದ್ರೆ ಆಗಲ್ಲ. ಯಾಕೆ ಅಂತ ಅಂದ್ರೆ ನೋಡಿ, ಈಗ ಫಸ್ಟ್ ಆಫ್ ಆಲ್ 1 ಆಗುತ್ತಾ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು 1 ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ 1 ಆಗುತ್ತೆ. ಅಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ನೀನು ಇನ್ಪುಟ್ ಕೊಡ್ತಾ ಹೋಗಿ ಎನ್ಗೆ, ಯು ವಿಲ್ ಗೆಟ್ ಡಿಫ್ರೆಂಟ್ ಎಲಿಮೆಂಟ್ಸ್. ದಿಸ್ ವಿಲ್ ಬಿ 1 ಓನ್ಲಿ. ಓಕೆ, ಅಂದ್ರೆ ಯಾವ್ದು ನಿಮ್ಗೆ ರಿಪೀಟ್ ಎಲಿಮೆಂಟ್ ಬರ್ತಾವ, ನೀವು ಎನ್ಗೆ ನೀವು 1 2 3 4 5 ಅಂಡ್ ಸೋ ಆನ್ ಕೊಟ್ಕೊಂತ ಹೋದ್ರೆ ಯು ವಿಲ್ ಗೆಟ್ ಡಿಫ್ರೆಂಟ್ ಎಲಿಮೆಂಟ್ಸ್. ದೇರ್ಫೋರ್ ಇಟ್ ವಿಲ್ ಬಿ 1 ಓನ್ಲಿ. ಇಟ್ ಈಸ್ 1 ಇಟ್ ಈಸ್ ಇಂಜೆಕ್ಟಿವ್. ಬಟ್ ಸರ್ಜೆಕ್ಟಿವ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಲೆಟ್ಸ್ ಟೇಕ್ ಇದನ್ನ ಒಂದು ಯಾವ್ದೋ ಒಂದು ಅಂತ ಅಂದ್ಕೊಳ್ಳಿ. ಸಿಂಪಲ್ ಆರೋ ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೊಡ್ರು. ಓಕೆ, 1 ಇಮೇಜ್ ಏನಾಗುತ್ತಪ್ಪ, 1 ಇಮೇಜ್ ಎನ್ಗೆ 1 ಕೊಟ್ಬಿಟ್ರೆ, ಈಗ 1 ಕೊಟ್ರೆ 2 into 1 2 ಅಂದ್ರೆ 5 ಬರುತ್ತೆ. ಓಕೆ, 2 ಕೊಟ್ರೆ ನಿಮಗೆ 2 to the 4 ಅಂದ್ರೆ 7 ಬರುತ್ತೆ. ಸೊ 3 ಕೊಟ್ರೆ 9 ಬರುತ್ತೆ, ಅಂದ್ರೆ ಆಡ್ ನಂಬರ್ಸ್ ಹೋಗ್ತಾ ಇರುತ್ತಲ್ವಾ. ಸೊ 4 ಕೊಟ್ರೆ ನಿಮ್ಗೆ 11 ಬರುತ್ತೆ, ಲೈಕ್ ದಟ್ ಹೋಗ್ತಾ ಇರುತ್ತೆ. ಡಿಫ್ರೆಂಟ್ ಎಲಿಮೆಂಟ್ಸ್ ವಿಲ್ ಗೆಟ್ ಡಿಫ್ರೆಂಟ್ ಇಮೇಜಸ್. ದೇರ್ಫೋರ್ ಇಟ್ ಇಸ್ 1 ಆನ್ ಟು ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಇಲ್ಲೆಲ್ಲ ಖಾಲಿ ಉಳಿತಾವಲ್ಲ. 1 ಎಲ್ಲಿದೆ ಪ್ರೀ ಇಮೇಜ್, ಇದ್ರಲ್ಲಿ 1 ಇದೆ. ದಿಸ್ n contains 1 but it has no pre image, it is not on to. Okay, so it is only injective. So which of the following functions from z to z are bijections? ಅಣ್ಣ x square plus r to r ಕೊಟ್ಟಿರೋದು, ಸಾರಿ z to z. z to z ಇದ್ರೂ ಒಂದು ಸಮಸ್ಯೆ ಇಲ್ಲ, 1 ಮತ್ತೆ -1 ಇದೆಯಲ್ಲ ಇದರಲ್ಲಿ. ಓಕೆ, f from z to z ಕೊಟ್ಟಿದ್ದಾನೆ, ಅಂದ್ರೆ ಇಂಟೀಜರ್ಸ್. ಓಕೆನಾ, ಯಾವುದು ಬಜೆಕ್ಟಿವ್ ಆಗುತ್ತೆ ಅಂತ, ಡೆಫಿನೆಟ್ಲಿ ಇದು ಬಜೆಕ್ಟಿವ್ ಆಗಲ್ಲ. ಯಾಕಂದ್ರೆ ಇದು 1 ಆಗಲ್ಲ. ನೋಡಿ 1 ಕೊಟ್ರೆ ಏನಾಗುತ್ತೆ ಹೇಳಿ, 1 ಕೊಟ್ರೆ ಇಮೇಜ್ 2 ಬಂದ್ಬಿಡುತ್ತೆ, -1 ಕೊಟ್ಟರು 2 ಬಂದ್ಬಿಡುತ್ತೆ. ಅಂದ್ರೆ ಇದು ಬಜೆಕ್ಟಿವ್ ಆಗಲ್ಲ. ಒಂದು ಡಿಸ್ಕಾರ್ಡ್ ಆಯ್ತು. ಓಕೆ, ಒಂದು ಡಿಸ್ಕಾರ್ಡ್ ಆಯ್ತು. ಬೈಜೆಕ್ಷನ್ ಅಂತ ನೋಡಿ, ಇಲ್ಲಿ r to r ಕೊಟ್ಟಿದ್ರೆ ಕತೆ ಬೇರೆ. ಓಕೆ, ಸೊ ಇದು ಬಜೆಕ್ಟಿವ್ ಆಗುತ್ತಾ ಅಂತ ಚೆಕ್ ಮಾಡಿ. ನೋಡಿ, ಇದಕ್ಕೆ ಚೆಕ್ ಮಾಡಿ, ಇದು ಎಲ್ಲವೂ 1 ಆಗ್ತವೆ. ಇದು 1 ಆಗಲ್ಲ, ಇದು 1 ಆಗುತ್ತೆ, 1 ಆಗುತ್ತೆ. ಈ ಮೂರು 1 ಆಗುತ್ತವೆ. ಆನ್ ಟೂನೇ ಪ್ರಾಬ್ಲಮ್ ಆಗೋದು. ಚೆಕ್ ಮಾಡಿ, ಆನ್ ಟು ಅಂತ ಏನ್ ಹೇಳ್ಬಿಡ್ತೀನಿ. ಆನ್ ಟು ಅಂತ ನೋಡಿ, 2x plus 1 ಅಲ್ವಾ, ಇದನ್ನ ಸಾಲ್ವ್ ಮಾಡಿ. y is equal to 2x plus 1. x ಸಾಲ್ವ್ ಮಾಡಿ, which implies x will be y minus 1/2. y minus 1/2 ಆಗ್ಬಿಡುತ್ತೆ. ಅಂದ್ರೆ ಆನ್ ಟು ಅಂದ್ರೆ ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ ಇಲ್ಲಿರೋವೆಲ್ಲ x ಗಳು, ಇಲ್ಲಿರೋವೆಲ್ಲ y ಗಳು. ಓಕೆನಾ, ಫಾರ್ ಎವ್ರಿ y ಗಳು ದೇರ್ ಮಸ್ಟ್ ಎಕ್ಸಿಸ್ಟ್ ಅಟ್ ಲೀಸ್ಟ್ 1 x ಗಳು. ಓಕೆನಾ, ನೋಡಿ ಚೆಕ್ ಮಾಡಿ. ಈ y ಗೆ 0 ಹಾಕಂತ್ಯಪ್ಪ. ಲೆಟ್ಸ್ ಸೇ ಈಗ ಇಲ್ಲಿಂದ y ಚೂಸ್ ಮಾಡು, ಇಲ್ಲಿಂದ 0 ಚೂಸ್ ಮಾಡು, y ಗೆ 0 ಹಾಕೊಂಡ್ಬಿಟ್ಟೆ. 0 ಹಾಕೊಂಡ್ಬಿಟ್ರೆ ಏನಾಗುತ್ತೆ ಆನ್ಸರ್ ನಿಮಗೆ -1/2 ಬರುತ್ತೆ. x ವ್ಯಾಲ್ಯೂ -1/2 ಬರುತ್ತೆ. ಆ x ವ್ಯಾಲ್ಯೂ ಇಲ್ಲಿ ಇರುತ್ತೆ -1/2. ಡೆಫಿನೆಟ್ಲಿ z ಅಲ್ಲಿ ಫ್ರಾಕ್ಷನ್ ಇರೋದಿಲ್ಲ. ಓಕೆನಾ, -1/2 ಡಸ್ ನಾಟ್ ಬಿಲಾಂಗ್ಸ್ ಟು z. ಹಂಗಾಗಿ ಇಟ್ ಈಸ್ ನಾಟ್ ಆನ್ ಟು. ಹಂಗಾಗಿ ಇದು ಆನ್ ಟು ಅಲ್ಲ ಅಂತಾರೆ. ದಟ್ ವಿಲ್ ನೆವರ್ ಬಿ ಬೈಜೆಕ್ಟಿವ್. ಓಕೆ, ಡೆಫಿನೆಟ್ಲಿ ಇದನ್ನ ಚೆಕ್ ಮಾಡಿ, ಪಕ್ಕ ಡೆಫಿನೆಟ್ಲಿ ಇದೇನಾಗುತ್ತೆ, ಆ 1 ಆಗುತ್ತೆ, ಆನ್ ಟು ಆಗುತ್ತೆ, ಇದು ಬಜೆಕ್ಟಿವ್ ಆಗುತ್ತೆ. ಚೆಕ್ ಮಾಡಿ, ಇದೇ ತರ ಚೆಕ್ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ಬರುತ್ತೆ. x ಕ್ಯೂಬ್ ಆಗೋದಿಲ್ಲ. x ಕ್ಯೂಬ್ ಯಾಕೆ ಆಗೋದಿಲ್ಲ ಅಂತಂದ್ರೆ, ನಿಮ್ಗೆ ಇಮೇಜಸ್ ನಿಮ್ಗೆ z to z ಕೊಡ್ತಾ ಹೋದ್ರೆ ನಿಮ್ಗೆ z to z ಚೆಕ್ ಮಾಡ್ತಾ ಹೋಗಿ. ಈಗ z ಇದು z, x ಕ್ಯೂಬ್ ಚೆಕ್ ಮಾಡ್ತಾ ಹೋಗಿ. 1 2 3 -1 -2 -3 ಎಷ್ಟೊಂದು ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ. z ಇದ್ರಲ್ಲೂ z ಎಷ್ಟೊಂದು ಇರ್ತವೆ. 1 ಇಮೇಜ್ ನಿಮ್ಗೆ 1 ಬಂದ್ಬಿಡುತ್ತೆ, 2 ಇಮೇಜ್ ಬಂದ್ಬಿಟ್ಟು 8 ಬಂದ್ಬಿಡುತ್ತೆ, -2 ಗೆ -8 ಬರುತ್ತೆ, 3 ಗೆ ನಿಮ್ಗೆ 27 ಬರುತ್ತೆ. ಮಿಡಲ್ ಅಲ್ಲಿರೋ ಎಲಿಮೆಂಟ್ಸ್ ಗಳು ಇಮೇಜ್ ಪ್ರೀ ಇಮೇಜ್ ಬರೋದೇ ಇಲ್ಲ. ಓಕೆನಾ, ಈಗ ಫಾರ್ ವಿಚ್ ಎಲಿಮೆಂಟ್ ಯು ವಿಲ್ ಗೆಟ್ ದ ಪ್ರೀ ಇಮೇಜ್ 2. ಈ z ಅಲ್ಲಿ 2 ಇದೆ, ಆ 2 ಗೆ ಯಾವ್ದು ಪ್ರೀ ಇಮೇಜ್ ಬರೋಲ್ಲ. ಹಂಗಾಗಿ ನಿಮ್ಗೆ ಇದು ಕೂಡ ಆಗಲ್ಲ. ಹಂಗಾಗಿ ಇದು ಆಗುತ್ತೆ. f from r to r be defined by f of 3x minus r to r ಲೀನಿಯರ್ ಫಂಕ್ಷನ್ ಬೈಜೆಕ್ಟಿವ್ ಆಯ್ತು ಅಂತಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ ಇನ್ವರ್ಸ್ ಹೇಳು ಅಂತಂದ್ರೆ ಡೈರೆಕ್ಟ್ ಆಗಿ ಇನ್ವರ್ಸ್ ಹೇಳೋದು ಹೆಂಗೆ, y is equal to 3x minus 4. ಸಾಲ್ವ್ ಇಟ್ ಫಾರ್ x is equal to y plus 4 divided by 3. ಅಂದ್ರೆ ಇದಕ್ಕೆ x ಜಾಗದಲ್ಲಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ, x plus 4 divided by 3. yes, let s is equal to 1 2 3, t is equal to 1 2 abc 1 2 3. These are the following function from s to s. f inverse exist.
ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಕ್ಕಾಗುತ್ತೆ ಅಂತ ಕೇಳಿದಾನೆ. ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂತಂದ್ರೆ ಏನಾಗಿರ್ಬೇಕು? ಚೆಕ್ ಮಾಡಿ, ಆನ್ಸರ್ ಹೇಳಿ ನೋಡೋಣ. ಪಾಸ್ ಮಾಡಿ. You try to answer. ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ 1 1 ಆನ್ 2 2 ಆಗಬೇಕು. 1 1 ಆನ್ 2 ಆಗ್ಬೇಕಂದ್ರೆ ಯಾವ್ದು 1 1 ಆನ್ 2 2 ಆಗಿದೆ? ಚೆಕ್ ಮಾಡಿ ಅಷ್ಟೇ. 1 1 ಆನ್ 2 ಚೆಕ್ ಮಾಡ್ಬೇಕಷ್ಟೇ. 1 1 ಆನ್ 2 ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ 1 1 ಚೆಕ್ ಮಾಡೋಣ. ನೋಡಿ ಈ ತರ ನೋಡಿ, ಎಗೆ ಇಮೇಜ್ 1 ಇದೆ, ಸಿಗೂ ಇಮೇಜ್ 1 ಇದೆ, ಬಿಗೂ ಇಮೇಜ್ 1 ಇದೆ. ಅಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್ ಇರಬಾರ್ದು. ಇದು ನಾಟ್ 1 1, ಇದು ನಾಟ್ 1 1. ನಾಟ್ 1 1 ಅಂತ ಅಂದ್ರೆ ಇಂಪ್ಲೈಸ್ ಏನು? ನಾಟ್ ಬೈಜೆಕ್ಟಿವ್. ಅರ್ಥ ಮಾಡ್ಕೊಳ್ಳಿ, ನಾಟ್ ಬೈಜೆಕ್ಟಿವ್. ಬೈಜೆಕ್ಟಿವ್ ಅಲ್ಲ ಅಂತ ಅಂದ್ರೆ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಅಂದ್ಕೊಂಡ್ರ ಆಗಲ್ಲ ಅಂತ ಕನ್ನಡದಲ್ಲಿ ಬರೆದ್ರೆ ಮುಗಿದೋಯ್ತು ಅಲ್ಲಿ. ಓಕೆನಾ? ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ನಾಟ್ ದ ಕರೆಕ್ಟ್. ಅಂಡ್ ಆಲ್ಸೋ ಸೇಮ್ ಥಿಂಗ್. ಇಲ್ಲಿ 1 1 ಇದೆ, 1 1 ಇದೆ, ಸೇಮ್ ಥಿಂಗ್. ಓಕೆನಾ? ಸೇಮ್ ಥಿಂಗ್ ಆಗುತ್ತೆ. ದಿಸ್ ಇಂಪ್ಲೈಸ್ ಸೇಮ್ ಥಿಂಗ್. ಓಕೆ, ಎಫ್ ಇನ್ವರ್ಸ್ ಆಗಲ್ಲ. ಎಫ್ ಇನ್ವರ್ಸ್ ಆಗಲ್ಲ. ಸೇಮ್ ಇದೆ ನೋಡಿ, ಬಿಗೆ 1 ಇದೆ. ಇನ್ನೊಂದು ಯಾವ್ದನ್ನ ಇದೆಯಾ ನೋಡಿ, ಇಲ್ಲೂ ಅಷ್ಟೇ. ಎಗೆ 1 ಇದೆ, ಸಿಗೆ 1 ಇದೆ, ಸೇಮ್ ಥಿಂಗ್. ಎಫ್ ಇನ್ವರ್ಸ್ ಆಗಲ್ಲ. ಸೊ ಆಪ್ಷನ್ ಎ is correct. Find the number of all 1 1 functions from set A to itself. ನೋಡಿ, set A to itself ಅಂತ ಏನಾದ್ರೂ ಕ್ವಶನ್ ಕೇಳ್ದ ಅಂತ ಅಂದ್ರೆ, set A to itself from A to A ಇತ್ತು ಅಂತ ಅಂದ್ರೆ ಬೈಜೆಕ್ಷನ್ಸ್ ಎಷ್ಟಾಗ್ತಾವೋ ನೋಡಿ. ಈಗ ಅರ್ಥ ಮಾಡ್ಕೊಳ್ಳಿ, ಇದೆ ಮೇನ್ ಇಂಪಾರ್ಟೆಂಟ್. ಬೈಜೆಕ್ಷನ್ಸ್ ಎಷ್ಟಿರ್ತಾವೋ 1 1 ಅಷ್ಟೇ ಇರ್ತವೆ, ಆನ್ 2 ಅಷ್ಟೇ ಇರ್ತವೆ. ಇದು ತಲೆಯಲ್ಲಿ ಬಂದ್ಬಿಡ್ಬೇಕು. ಓಕೆನಾ? ಸೇಮ್ ಎಲಿಮೆಂಟ್, ಸೇಮ್ ಸೆಟ್ ಇಂದ ಸೇಮ್ ಸೆಟ್ ಗೆ ಫಂಕ್ಷನ್ ಡಿಫೈನ್ ಆಗಿದೆ ಅಂತ ಅಂದ್ರೆ ಬೈಜೆಕ್ಷನ್ಸ್ ಎಷ್ಟು ಇರ್ತಾವೋ ಅಷ್ಟೇ 1 1 ಇರ್ತವೆ, ಅಷ್ಟೇ ಆನ್ 2 ಇರ್ತವೆ. ಬೈಜೆಕ್ಷನ್ಸ್ ಎಷ್ಟು ಇರ್ತವೆ ಅಂದ್ರೆ ಫ್ಯಾಕ್ಟೋರಿಯಲ್ ಇರ್ತವೆ ಅಂತ ಹೇಳಿದೀನಿ. ಎನ್ ಫ್ಯಾಕ್ಟೋರಿಯಲ್ ಅಥವಾ ಇಲ್ಲಿ ಎಷ್ಟು ಇರ್ತಾವ ಎಲಿಮೆಂಟ್ ಅಷ್ಟು ಫ್ಯಾಕ್ಟೋರಿಯಲ್. ಎಷ್ಟು ಫ್ಯಾಕ್ಟೋರಿಯಲ್? ಎನ್ ಫ್ಯಾಕ್ಟೋರಿಯಲ್. ದಟ್ ಈಸ್ ವಾಟ್ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಇಸ್ ವಾಟ್ 4 3 12, 12 2 24. ಓಕೆನಾ? 24 ಬರ್ತವೆ. 24 ಬೈಜೆಕ್ಷನ್ಸ್. ಇದೇ ಕ್ವಶನ್ಸ್ಗೆ 1 1 ಎಷ್ಟು ಅಂತ ಕೇಳಿದ್ರು ಕೂಡ 24. ಆನ್ 2 ಎಷ್ಟು ಅಂತ ಕೇಳಿದ್ರು ಕೂಡ 24. ಓದೋಯ್ತು. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ರಿಲೇಷನ್ ಕೊಟ್ಟಿದ್ದಾನೆ ಒಂದು, ಡಿಫೈನ್ಡ್ ಆನ್ ಎ ಇಸ್ ಈಕ್ವಲ್ ಟು ಇಸ್ ಟ್ರಾನ್ಸಿಟಿವ್ ಅಂತ ಕೇಳಿದಾನೆ. ಇದು ಟ್ರಾನ್ಸಿಟಿವ್ ಫಸ್ಟ್ ಆಫ್ ಆಲ್ ನೋಡಿ. ಓಕೆನಾ? ನೋಡಿ, ಇದು ಟ್ರಾನ್ಸಿಟಿವ್ ಅಲ್ಲ. ಓಕೆನಾ? ಸೊ 2 ಸ್ಟೇಟ್ಮೆಂಟ್. ಇದು ಟ್ರಾನ್ಸಿಟಿವ್ ಅಲ್ಲ ಅಂತ ಇಲ್ಲೇ ಬರೆದು ಬಿಡ್ತೀನಿ, ಯಾಕಲ್ಲ ಅಂತ ನೋಡಿ. ಅಮೌಂಟ್ ಟು ಟೇಕ್ 2 1 ಫಸ್ಟ್ ತಗೊಂತೀನಿ, 2 1 ತಗೊಂತೀನಿ. ಅದೇ ತರ 1 2 ತಗೊಂತೀನಿ, 1 2 ತಗೊಂತೀನಿ. ಬಟ್ ಇವೆರಡು ಇದಾವ ತಾನೆ, ಬಿಲಾಂಗ್ಸ್ ಟು ಆರ್ ಅಲ್ವಾ? 2 1 ಇದೆ, 1 2 ಇದೆ. ಬಟ್ 1 1 ಹೋದ್ರೆ ಎ ಸಿ ರಿಲೇಶನ್ಶಿಪ್ ಯಾವ್ದಾಗುತ್ತೆ? 2 2 ಆಗ್ಬಿಡುತ್ತೆ. ಸೊ 2 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಟ್ರಾನ್ಸಿಟಿವ್ ಆಗಲ್ಲ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಓಕೆ, ಸೊ ಸ್ಟೇಟ್ಮೆಂಟ್ 2 ತಗೋ. ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ? ರಿಲೇಷನ್ ಆನ್ ಸೆಟ್ ಟ್ರಾನ್ಸಿಟಿವ್ ಇಫ್ ಎ ಬಿ ಬಿ ಸಿ ಬಿಲಾಂಗ್ಸ್ ಟು ಆರ್ ದೆನ್ ಎ ಸಿ ಬಿಲಾಂಗ್ಸ್ ಟು ಆರ್. ಡೆಫಿನೇಷನ್ ಕೊಟ್ಟಿದ್ದಾರೆ. ಟ್ರಾನ್ಸಿಟಿವ್ ಕರೆಕ್ಟ್ ಆಗುತ್ತೆ. ಇದು ಸ್ಟೇಟ್ಮೆಂಟ್ 2 ಇದು ಟ್ರೂ ಆಗುತ್ತೆ. ಫಾಲ್ಸ್ ಟ್ರೂ ಬರಬೇಕು. ಫಾಲ್ಸ್ ಬಂದಿದೆ. ಸ್ಟೇಟ್ಮೆಂಟ್ 1 is true and statement 2 is true. Statement 2 is correct explanation of statement 1. ಅಲ್ಲ, ಒಂದು ನಿಮಿಷ. ಟ್ರೂ ಫಾಲ್ಸ್. ಸ್ಟೇಟ್ಮೆಂಟ್ 1 is true ಬರಬೇಕಾ, ಏನ್ ಬರಬೇಕು? ಫಾಲ್ಸ್ ಬರಬೇಕು. ಸ್ಟೇಟ್ಮೆಂಟ್ 1 is false. ಸ್ಟೇಟ್ಮೆಂಟ್ 1 is true. ಇದು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಅನ್ಕೊಂತೀನಿ. ಪ್ರಾಬಬ್ಲಿ ಚೆಕ್ ಇಟ್ ಔಟ್. ಸ್ಟೇಟ್ಮೆಂಟ್ 1 ಫಾಲ್ಸ್ ಬರಬೇಕು. ಸ್ಟೇಟ್ಮೆಂಟ್ 2 ಎ ಬಿ ಟ್ರಾನ್ಸಿಟ್ ಇದಾನೆ. ಅದು ಎ ಬಿ ಇದೆ, ಬಿ ಸಿ ಇದೆ, ಎ ಸಿ ಇರಬೇಕು. ಕರೆಕ್ಟ್ ಆಗಿ ಕೊಟ್ಟಿದ್ದಾನಲ್ವಾ? ಇಟ್ ಈಸ್ ಕರೆಕ್ಟ್ ಓನ್ಲಿ. ವೇರ್ ಎಲ್ಲಿ ಮಿಸ್ಟೇಕ್ ಆಯ್ತು? ಎ ಬಿ ಬಿ ಸಿ ಎ ಸಿ ಅದು ಫಾಲ್ಸ್ ಅಲ್ಲ. ಸ್ಟೇಟ್ಮೆಂಟ್ 2 ಅದು ಟ್ರೂ. ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಇದು ಮಿಸ್ಟೇಕ್ ಆಗಿದೆ. ಇದು ಟ್ರೂ ಆಗಬೇಕು. ಓಕೆನಾ?
then option D will be correct. Then option D will be correct. Yes. Then consider 1, 2, 3 to 1 to 3 is a function. If f is 1, 1, then f must fit not. ನಾನೇಂತ ಹೇಳಿದೆ, ಸೇಮ್ ಸೆಟ್ ಇಂದ ಸೇಮ್ ಸೆಟ್ ಡಿಫೈನ್ ಆದ್ರೆ ಬೈಜೆಕ್ಷನ್ ಆಗುತ್ತೆ. ಸೇಮ್ ಸೆಟ್ ಇಂದ ಸೇಮ್ ಸೆಟ್ ಆದ್ರೆ ಬೈಜೆಕ್ಷನ್ ಆಗುತ್ತೆ. ಯಾಕಂದ್ರೆ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಬೈಜೆಕ್ಷನ್ ಆಗುತ್ತೆ. ಓಕೆನಾ? ಬೈಜೆಕ್ಷನ್ ಆಗುತ್ತೆ ಅಂತ ಅಂದ್ರೆ ಬೈಜೆಕ್ಷನ್ ಆಗುತ್ತೆ ಅಂದ್ರೆ 1, 1 onto 2 ಹೋಗಲ್ಲ. ಇಫ್ ಎಫ್ ಈಸ್ 1, 1, then f must be onto ಕರೆಕ್ಟ್ ಇದೆ. If f is onto, then f must be 1, 1. ಇದು ಕರೆಕ್ಟ್ ಆಗಿದೆ. ಬೋತ್ ಆರ್ ಟ್ರೂ. ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಂತೆಲ್ಲ ಇದೆಯಾ? ಟ್ರೂ 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 ಸ್ಟೇಟ್ಮೆಂಟ್ 1 is true, statement 2 is also true. Okay, statement 1 ನೋಡೋಣ. Let f from R to R be defined by f of x is equal to 3x is bijective. Statement 2 ಬಂದ್ಬಿಟ್ಟು a function f from A to B is bijective function, then f is 1, 1 on 2. f is 1, 1 on 2. f from R to R be bijective, ಏನದು be defined by f from R to R ಕೊಡಿದಾರ, ಲೀನಿಯರ್ ಫಂಕ್ಷನ್ ಡೆಫಿನೆಟ್ಲಿ ಬೈಜೆಕ್ಟಿವ್ ಆಗುತ್ತೆ. A function f from A to bijective function if f is 1, correct ಇದೆ. Both the statements are true. Both the statements are true, and that is the correct explanation actually. Okay, ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ತಾನೆ. 1, 1 onto 2 ಆಗಿದ್ರೆ ಬೈಜೆಕ್ಟಿವ್ ಆಗುತ್ತೆ. ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ. ಎಂತ ಹೇಳ್ತೀವಿ ಹಂಗಾರೆ? ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is true, ಸ್ಟೇಟ್ಮೆಂಟ್ ಆಪ್ಷನ್ ಬಿ ಕರೆಕ್ಟ್ ಆಗುತ್ತಣ್ಣ. ಅಣ್ಣ ಆಪ್ಷನ್ ಬಿ ಕರೆಕ್ಟ್ ಆಗುತ್ತಣ್ಣ. ಲೇಟ್ ಆಗೋಯ್ತು ಪಾಪ ನಿಮಗೆಲ್ಲನಾ. ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕು, ಬಟ್ ಏನ್ ಮಾಡಕ್ಕಲ್ಲ, ಟೈಮ್ ಇದೆ, ಮಾಡಲೇಬೇಕು. ಸ್ಟೇಟ್ಮೆಂಟ್ 2, ಕನ್ಸಿಡರ್ ದಿ ಸೆಟ್ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಇಸ್ ಅನ್ ಐಡೆಂಟಿಟಿ ರಿಲೇಷನ್. ಎಸ್, ಸ್ಮಾಲೆಸ್ಟ್ ಈಕ್ವಲೆನ್ಸ್ ಐಡೆಂಟಿಟಿ ನಾನು ಮುಂಚೆ ಹೇಳಿದ್ದೆ. ಏಕೆ ಈಕ್ವಲೆನ್ಸ್ ರಿಲೇಷನ್ ಆಗ್ಬೇಕಂದ್ರೆ 3 ಆಗಿರ್ಬೇಕು. ಕರೆಕ್ಟ್. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್, ಅಂಡ್ ಇಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್. ಟ್ರೂ 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 ಟ್ರೂ. ಎಸ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎರಡೂ ಕರೆಕ್ಟ್ ಇದೆ, ಅಂಡ್ ದಿಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಟ್. assertion reasons ಕೊಡಿರಿ. in a set 1 to 3 relation are defined as 1, 1 to 2 is reflexive ಅಂತ ಹೇಳಿದಾನೆ. ಅಣ್ಣ ಇಲ್ಲಿ 1, 2, 3 ಇದೆ, ಅಲ್ಲಿ 3, 3 ಇಲ್ಲ, ಇದು ಫಾಲ್ಸ್ ಇದೆ. ಸೊ assertion is false. Okay, assertion is false. A relation R in this reflexive set, okay, it is true. It is true. Reason is true. Assertion is false and reason is true. Okay na? So option A is correct. Assumption reason question no. ಮತ್ತೆ in a set 1, 2, 3 a relation R in the set given by 1, 2 is transitive. ನಾನು ಅಂತ ಹೇಳಿದೀನಿ, ಒಂದೇ ಒಂದು ಸಿಂಗಲ್ಟನ್ ಸೆಟ್ ಆಗಿದ್ರೆ ನಮ್ಮ ರಿಲೇಷನ್ ಅದು ಟ್ರಾನ್ಸಿಟಿವ್ ಅದೇ ಆಗುತ್ತೆ. ದಿಸ್ ಇಸ್ ಟ್ರೂ, ದಿಸ್ ಇಸ್ ಟ್ರೂ. ಇದನ್ನೆಲ್ಲ ಮುಂಚೆ ಹೇಳಿದೀನಿ, ಮತ್ತೆ ಇವಾಗ ಸಿಂಗಲ್ಟನ್ ರಿಲೇಷನ್ ಇಸ್ ಆಲ್ವೇಸ್ ಟ್ರಾನ್ಸಿಟಿವ್. ದಿಸ್ ಇಸ್ ಆಲ್ಸೋ ಟ್ರೂ, ದಿಸ್ ಇಸ್ ಆಲ್ಸೋ ಟ್ರೂ. ಅಂದ್ರೆ ಬೋತ್ ಆರ್ ಟ್ರೂ. ಓಕೆನಾ? A is true and R is true. Okay, A is true and R is true. So if n of A is equal to 3, then the number of reflexive relations on A. ನೋಡಪ್ಪ, then the number of reflexive relations on A. ನೋಡಿ, ಈ ಒಂದು ಟೇಬಲ್ ಕೊಟ್ಟಂಗೆ ಕೊಟ್ಬಿಡ್ತೀನಿ. ನಂಬರ್ ಆಫ್ ರಿಫ್ಲೆಕ್ಸಿವ್ ಎಷ್ಟಿದೆ, ನಂಬರ್ ಆಫ್ ಸಿಮಿಟ್ರಿಕ್ ಎಷ್ಟಿದೆ ಅಂತ ಕರೆಕ್ಟಾಗಿ ನೋಡ್ಕೊಂಬಿಡಿ. ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ. ನೋಡಿ, ಯಾವತ್ತೇ ಆಗ್ಲಿ ನಿಮ್ಗೆ ಏನಲ್ಲಿ ಏನಾದ್ರೂ ಎನ್ ಎಲಿಮೆಂಟ್ ಇತ್ತು ಅಂತ ಅಂದ್ರೆ ಟೋಟಲ್ ರಿಲೇಷನ್ಸ್ ಎಷ್ಟಾಗ್ತವೆ? ಟೋಟಲ್ ಈ ಟೇಬಲ್ ನೆನ್ಪಿಟ್ಕೊಂಡ್ಬಿಡಿ, ತುಂಬಾ ಕ್ವಶನ್ಸ್ ಕೇಳೋ ಚಾನ್ಸ್ ಇದೆ. ಟೋಟಲ್ ರಿಲೇಷನ್ಸ್ 2n² ಆಗುತ್ತೆ. ಟೋಟಲ್ ರಿಫ್ಲೆಕ್ಸಿವ್ ಎಷ್ಟಾಗುತ್ತೆ ಅಂದ್ರೆ, ಟೋಟಲ್ ರಿಫ್ಲೆಕ್ಸಿವ್ ಬಂದ್ಬಿಟ್ಟು 2n into n-1 ಆಗುತ್ತೆ. ನೆನ್ಪಿಟ್ಕೋಬೇಕಿದು, ಬರ್ಕೊಂಡ್ಬಿಡ್ಬೇಕೆಲ್ಲಾದ್ರೂ. ಟೋಟಲ್ ಸಿಮಿಟ್ರಿಕ್ ಎಷ್ಟಾಗುತ್ತೆ ಅಂತ ಅಂದ್ರೆ, ಟೋಟಲ್ ಸಿಮಿಟ್ರಿಕ್ ಎಷ್ಟಾಗುತ್ತೆ ಅಂತ ಅಂದ್ರೆ 2n into n+1/2 ಆಗುತ್ತೆ. ಟೋಟಲ್ ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಎಷ್ಟಾಗುತ್ತೆ ಅಂತ ಅಂದ್ರೆ, 2n into n-1/2, 2 into n into n ಅಷ್ಟೇ, ಇಷ್ಟಾಗುತ್ತೆ. ಟೋಟಲ್ ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ರಿಲೇಷನ್ಸ್ ಅಷ್ಟಾಗುತ್ತೆ. ಇದನ್ನ ನೀವು ಟೇಬಲ್ ತರ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೇದಣ್ಣ. ಟೋಟಲ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಹೇಳಿದೀನಿ ಎಷ್ಟಾಗುತ್ತೆ ಅಂತ. ಇಷ್ಟು ನೆನ್ಪಿ, ಈ ಟೇಬಲ್ ನೆನ್ಪಿಟ್ಕೊಳ್ಳಿ. ಸೊ ಈಗ ಏನ್ ಕ್ವಶನ್ ಕೇಳಿದೆ ನಾನು, ನಂಬರ್ ಆಫ್ ರಿಫ್ಲೆಕ್ಸಿವ್, ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಇದಕ್ಕೆ ಹಾಕ್ಬೋದು. 2 into n is 3 ಅಂತ ಹೇಳಿ. ಎನ್ ಹೇಗೆ ಇದು 3, n 3 ಹಾಕೊಂಡ್ಬಿಡಿ. ಇಲ್ಲಿ ರಿಫ್ಲೆಕ್ಸಿವ್ ಇದಲ್ವಾ, 3 into 3 - 2, ಇದು 3 into 2 6, 2^6 ಆಗುತ್ತೆ. ಬಟ್ 3 ಅಂತ ಕೊಟ್ಟಿದ್ದಾನೆ, ಫಾಲ್ಸ್. ದಿಸ್ is false. And then reason, a relation R in the set is reflexive. ಏನ್ ಗುರು ಈ ತರ ಕೊಟ್ಟಿದ್ದಾನೆ? A is false and R is true.
ಇರೇಷನ್ ಎ ಕಾಮ ಬಿ ಇಸ್ ಡಿಫೈನ್ಡ್ ಆಸ್ ಒನ್ ಸಿಮೆಟ್ರಿಕ್ ಅಂತೆ. ಸಿಮೆಟ್ರಿಕ್ ಆಗುತ್ತಾ? ಬಿ ಸಿ ಬಿ ಸಿ ಇದೆ, ಸಿ ಬಿ ಇಲ್ಲ, ಸಿಮೆಟ್ರಿಕ್ ಆಗಲ್ಲ. ದಿಸ್ ಇಸ್ ಫಾಲ್ಸ್. ದಿಸ್ ಇಸ್ ಫಾಲ್ಸ್. ಇರೇಷನ್ ಆರ್ ಇಸ್ ಸಿಮೆಟ್ರಿಕ್ ಇಫ್ ಎ ಬಿ ಇದ್ರೆ ಬಿ ಇರಬೇಕು. ಇದು ಟ್ರೂ. ಓಕೆನಾ? ಇದು ಟ್ರೂ. ಫಾಲ್ಸ್ ಟ್ರೂ. ಫಾಲ್ಸ್ ಟ್ರೂ. ಆಪ್ಷನ್ ಬಿ. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್. ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಡಿಫೈನ್ ಬೈ ಎಫ್ ಎಕ್ಸ್ ಟು, ಇದನ್ನ ಡಿರಿಚ್ಲೆಟ್ ಫಂಕ್ಷನ್ ಅಂತ ಕರೀತಾರೆ. ಇದು ಸ್ವಲ್ಪ ಹೇರ್ ಮ್ಯಾಥ್ಸ್ ಅಲ್ಲಿ ಬರುತ್ತೆ, ಈಗ ಅದೆಲ್ಲ ಬೇಕಾಗಿಲ್ಲ ನಿಮ್ಗೆ. ಸೊ ಯಾವತ್ತೇ ಆಗ್ಲಿ ನೋಡಿ, ಇದನ್ನ ಸುಮ್ಮನೆ ಅರ್ಥ ಮಾಡ್ಕೊಂತ ಹೋಗಿ. ಎಲ್ಲಿಂದ ಎಲ್ಲಿ ಕೊಟ್ಟಿರೋದವನು ಆರ್ ಟು ಆರ್ ಇಂದ ಕೊಟ್ಟಿದ್ದಾನೆ. ಸಿಂಪಲ್ ಅರ್ಥ ಮಾಡ್ಕೊಂತ ಹೋಗಿ. ಇದು ಆರು, ಇದು ಆರು ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಆರ್ ಅಂಡ್ ದಿಸ್ ಇಸ್ ಆರ್. ಇಲ್ಲಿ ರೇಂಜ್ ಬಂದ್ಬಿಟ್ಟು ಎರಡೇ ಎಲಿಮೆಂಟ್. ಓಕೆನಾ? 0 ಮತ್ತೆ 1. ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, 1, 3/2, -5 ಇವೆಲ್ಲ ರ್ಯಾಷನಲ್ಸ್. ರ್ಯಾಷನಲ್ಸ್ ಎಲ್ಲ ಎಲ್ಲಿ ಹೋಗ್ತಾವಂತೆ? ಇಮೇಜ್ 0 ಹೋಗ್ತಾವಂತೆ. ಇವೆಲ್ಲ 0 ಇಮೇಜ್ಗಳಾಗ್ತವೆ. ಓಕೆನಾ? ಅದೇ ತರ ಇನ್ನ ಎಷ್ಟೊಂದು ಇರ್ತವೆ, 100 ಇಸ್ ಆಲ್ಸೋ 0 ಹೋಗುತ್ತೆ. ಇನ್ನು ರಿಮೈನಿಂಗ್ ಇರ್ರಾಷನಲ್ಸ್ ಇರ್ತಾವಲ್ಲ. ಇರ್ರಾಷನಲ್ಸ್ ಅಂದ್ರೆ ಯಾವ ಹೇಳು? √2, √3, √5 ಅಥವಾ 2√2 ಇವೆಲ್ಲ 1ಗೆ ಹೋಗ್ತಾವಂತ ಇಮೇಜ್. ಓಕೆನಾ? ಈ ತರ ರಿಲೇಶನ್ಶಿಪ್ ಇದೆ. ಅದು ಫಂಕ್ಷನ್ ಹಿಂಗ್ ಡಿಫೈನ್ ಆಗಿರೋದು. ಇದು 1 ಆಲ್ಟೋ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ 1 ಆಗಲ್ಲ. ಯಾಕಂದ್ರೆ ಎಷ್ಟೊಂದು ಎಲಿಮೆಂಟ್ಸ್ 1 ಹೋಗ್ತಾ ಇದೆ. ಇಟ್ ಇಸ್ ನಾಟ್ 1. ಇಟ್ ಇಸ್ ನಾಟ್ 1. ಓಕೆನಾ? ಫಸ್ಟ್ ನಾಟ್ 1 ಆಯ್ತು. ಆಲ್ಟೋ ಆಗುತ್ತಾ ಅಂತ ಅಂದ್ರೆ ಕೋಡೊಮೈನ್ ಇದೆ ನೋಡಿ. ಕೋಡೊಮೈನ್ ಆರ್ ಇದೆ. ರೇಂಜ್ ಏನಿದೆ ನೋಡು. ರೇಂಜ್ ಆಫ್ ದಿಸ್ ಫಂಕ್ಷನ್ ಇಸ್ ವಾಟ್? ರೇಂಜ್ ಬಂದ್ಬಿಟ್ಟು ಓನ್ಲಿ 0,1 ಮಾತ್ರ ಇದೆ. ಎರಡೇ ಎಲಿಮೆಂಟ್ ಕೋಡೊಮೈನ್ ಇರೋದು ರೇಂಜ್ 0,1 ಎರಡು ಮಾತ್ರ ಇದೆ. ಹಂಗಾಗಿ ಇಟ್ ಇಸ್ ನಾಟ್ ಆನ್ ಟು. ಓಕೆನಾ? ಇಟ್ ಇಸ್ ನಾಟ್ ಆನ್ ಟು. ಯಾಕಂದ್ರೆ ಇಲ್ಲಿ ಕೋಡೊಮೈನ್ ಏನ್ ಕೊಟ್ಟಿದ್ದಾನೆ? ಆರ್ ಕೊಟ್ಟಿದ್ದಾನೆ. ಅಲ್ಲಿ ರೇಂಜ್ ಬಂದಿರೋದು 0,1. ಹಾಗಾಗಿ ಆಗಲ್ಲ. ಸೊ ಅಂದ್ರೆ ಫಸ್ಟ್ ಆಫ್ ಆಲ್ ಬೈಜೆಕ್ಟಿವ್ ಅಂತ ಕೇಳಿದಾನೆ. ಇಟ್ ಇಸ್ ನಾಟ್ ಬೈಜೆಕ್ಟಿವ್. ಇಟ್ ಇಸ್ ಫಾಲ್ಸ್. ಇಟ್ ಇಸ್ ಫಾಲ್ಸ್. ಇಟ್ ಇಸ್ ನಾಟ್ ಬೈಜೆಕ್ಟಿವ್. ಎ ಫಂಕ್ಷನ್ is said to be bijective if it is not, if it is both or not. ಹೌದು, ಕರೆಕ್ಟ್ ಇದೆ. ಅಂದ್ರೆ ಇದು ಟ್ರೂ ಇದೆ. ಡೆಫಿನೇಷನ್ಸ್ ಗಳನ್ನ ಕೊಡ್ಕೊಂಡು ಹೋಗಿದ್ದಾನೆ ಅಷ್ಟೇ. ಅದು ಫಾಲ್ಸ್, ಇದು ಟ್ರೂ. ಫಾಲ್ಸ್ ಟ್ರೂ ಆಪ್ಷನ್ ಬಿ ನಲ್ಲಿ ಕರೆಕ್ಟ್ ಆಗಿದೆ. ಫಾಲ್ಸ್ ಟ್ರೂ ಆಪ್ಷನ್ ಬಿ ನಲ್ಲಿ ಕರೆಕ್ಟ್ ಆಗಿದೆ. ಎಷ್ಟಿದಾವ ಗುರು ಇನ್ನು ಸ್ಟೇಟ್ಮೆಂಟ್ 1. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಕ್ಯಾನ್ ನಾಟ್ ಬಿ ಆನ್ ಟು ಫಂಕ್ಷನ್ ಇಫ್ ಎನ್ ಆಫ್ ಎ, ನೋಡಿ, cannot be onto function if n of a less than n of b. ಹೌದು, ಕರೆಕ್ಟ್. ಯಾಕಂದ್ರೆ n of a ಜಾಸ್ತಿ ಇರಬೇಕು ಆನ್ ಟು ಆಗ್ಬೇಕಂದ್ರೆ 100% ಇಟ್ ಈಸ್ ಟ್ರೂ. ಇಟ್ ಈಸ್ ಟ್ರೂ. ಇಟ್ ಈಸ್ ಟ್ರೂ. ಓಕೆ? ಯಾಕಂದ್ರೆ ನಾನು ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ ಮುಂಚೆನೆ ಎ ಫಂಕ್ಷನ್ ಎಫ್ ಫ್ರಮ್ ಎಫ್ ಇಸ್ ಆನ್ ಟು ಇಫ್ ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ಪ್ರೀ ಇಮೇಜ್ ಇನ್ ದ ರೂಟ್. ಇಟ್ ಇಸ್ ಟ್ರೂ. ಓಕೆನಾ? ಬೋತ್ ಆರ್ ಟ್ರೂ. ಟ್ರೂ ಎಲ್ಲಿದೆ ನೋಡಿ. ಅಂಡ್ ಇಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಬ್ವಿಯಸ್ಲಿ. ಟ್ರೂ. Correct explanation? Yes, option B correct ಆಗುತ್ತೆ. Consider the set containing 3 elements, then the total number of injective functions from A to A itself. ನೋಡಪ್ಪ, ಇಂಜೆಕ್ಟಿವ್ ಸೇಮ್ ಟು ಸೇಮ್. ಎಫ್ ಫ್ರಮ್ ಎಲ್ಲಿಗೆ 3 ಇಂದ 3 ಗೆ ಇತ್ತು. ಇಲ್ಲಿ ಇಂಜೆಕ್ಟಿವ್ ಅನ್ನ ಕೊಡ್ಲಿ, ಸರ್ಜೆಕ್ಟಿವ್ ಅನ್ನ ಕೊಡ್ಲಿ, ಬಜೆಕ್ಟಿವ್ ಅನ್ನ ಕೊಡ್ಲಿ. ಓಕೆನಾ? 1 ಫಂಕ್ಷನ್ ಕೇಳಿದ ಅಂದ್ರೆ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಎಷ್ಟು? 6. ಮುಗೀತು ಕೆಲಸ. A set has 3 elements and set B has 4 elements. Then the number of injective functions mappings that can be defined from A to B. ನೋಡಪ್ಪ, ಎಫ್ ಫ್ರಮ್ ಎಲ್ಲಿಂದ ಎಲ್ಲಿಗಪ್ಪ? 3 ಎಲಿಮೆಂಟ್ ಇಂದ 4 ಎಲಿಮೆಂಟ್ ಗೆ 1 ಫಂಕ್ಷನ್ಸ್ ಎಷ್ಟಾಗ್ತವೆ ಅಂತ ಹೇಳಿದೀನಿ? 4p3 ಅಲ್ವಾ? 4p3 ಅಂದ್ರೆ 4 × 3 × 2 ಅಷ್ಟೇ. 4 12 12 24. there will be 24 1 ಫಂಕ್ಷನ್ಸ್. ಓಕೆನಾ? 4 ಇಂದ ಸ್ಟಾರ್ಟ್ ಮಾಡು, 3 ಫ್ಯಾಕ್ಟರ್ಸ್ ನ ಮಾಡು ಅಷ್ಟೇ. 24 ಫಂಕ್ಷನ್ಸ್. 1 2 3 ಇದೆ, ಇಲ್ಲಿ 2 ಇದೆ. ಟೋಟಲ್ ನಂಬರ್ ಸರ್ಜೆಕ್ಷನ್ಸ್ ಅಂತ ನೋಡಿ. ಈಗ ಸರ್ಜೆಕ್ಷನ್ಸ್ ಅಂದ್ರೆ ಟೋಟಲ್ ಸರ್ಜೆಕ್ಷನ್ಸ್ ಅಂದ್ರೆ ಆನ್ ಟು ಅಂತ. ಸರ್ಜೆಕ್ಷನ್ಸ್ ಅಂದ್ರೆ ಆನ್ ಟು ಅಂತ. ಆನ್ ಟು ಅಂದ್ರೆ ಹೆಂಗ್ ತಗೋಬೇಕು ಈಗ ನೀವೀಗ? 2 ಪವರ್ m. 2 ಪವರ್ m ಅಂದ್ರೆ 2 ಪವರ್ 3. ಓಕೆನಾ? ಇದನ್ನ ತಗೋಬೇಕು. ಮೈನಸ್ 2 ತಗೋಬೇಕು ಇದರಲ್ಲಿರೋ ಎಲಿಮೆಂಟ್. ಓಕೆನಾ? 2 ಕ್ಯೂಬ್ ಅಂದ್ರೆ 8. 8 - 2 ಇಸ್ ವಾಟ್? 6. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 6 ಇಸ್ ದಿ ಕರೆಕ್ಟ್ ಆನ್ಸರ್. ಫಿಲಪ್ಸ್ ಅಲ್ಲಿ ಕೊಡ್ತಾನೆ ಈ ತರ ಕ್ವಶನ್. ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಕಂಟೈನಿಂಗ್ 2,1 ಆನ್ ದಿ ಸೆಟ್ 1 2 3. ಇದಕ್ಕೂ ಆಲ್ರೆಡಿ ನಾನು ಮಾಡಿಸಿದೀನಿ. 2,1 ಕಂಟೈನ್ ನಂಗೆ ಎಲಿಮೆಂಟ್ಸ್ ಎಷ್ಟಿರ್ತವೆ ಅಂತ ಹೇಳಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ 2 ಇರ್ತವೆ ಅಂತ. ಓಕೆ? ಈಕ್ವಲೆನ್ಸ್ ರಿಲೇಷನ್ ಬಗ್ಗೆ ಮಾತಾಡಿದ್ವಿ ಮುಂಚೆನೆ. A contains 4 elements and set B contains 5 elements. Then the number of onto mappings from A to B. ನೋಡಿ, F from A to B 4 ಇಂದ 5 ಇದೆ ಅಣ್ಣ. ಇದು ಚಿಕ್ಕದಿದೆ. ಓಕೆನಾ? ನಾನು ಆನ್ ಟು ಏನಂತ ಹೇಳಿದೀನಿ? ಯಾವತ್ತು ದೊಡ್ಡದಿರ್ಬೇಕಂತ ಹೇಳಿದೀನಿ. ಫಸ್ಟ್ ಸೆಟ್ ದೊಡ್ಡದಿರ್ಬೇಕಂತ ಹೇಳಿದೀನಿ. ಹಂಗಾಗಿ ಆನ್ ಟು ಫಂಕ್ಷನ್ಸ್ ಎಷ್ಟು? 0. ಓಕೆ? ಎಫ್ ಫ್ರಮ್ 2,8 2 - 2 2 4 ಇದೆ. ಫಾರ್ ದಿ ಫಾಲೋಯಿಂಗ್ ಫಿಗರ್ y² = 2x.
y square is equal to 2x. ಗ್ರಾಫ್ ನೋಡಿ ಹೇಳಿ ಅಂತ ಹೇಳ್ತಿದ್ದಾನೆ ಶಿಷ್ಯ. ಆಯ್ತು, ಗ್ರಾಫ್ ನೋಡಿ ಹೇಳಕ್ ಹೋದ್ರೆ ಏನಾಗುತ್ತೆ, 1 1 ಆನ್ 2 ಅಂತ ಹೇಳಿದ್ದಾನೆ. ಫಸ್ಟ್ ಆಫ್ ಆಲ್ ನೋಡೋಣ, ಫಂಕ್ಷನ್ನೇ ಅಲ್ಲ ಅದು. ಯಾಕಂತ ಅಂದ್ರೆ ಫಂಕ್ಷನ್ ಆಗ್ಬೇಕಂತ ಅಂದ್ರೆ ಒಂದ್ ಎಲಿಮೆಂಟ್ ಗೆ ಯೂನಿಕ್ ಇಮೇಜಸ್ ಇರಬೇಕು. ಓಕೆನಾ, ಎವ್ರಿ ಎಲಿಮೆಂಟ್ ಆಫ್ ಕೋಡ್ ಶುಡ್ ಹ್ಯಾವ್ ಯೂನಿಕ್ ಇಮೇಜಸ್. ಬಟ್ ದ ಸೇಮ್ ಎಲಿಮೆಂಟ್ ಟು ಹ್ಯಾವ್ 2 ಇಮೇಜಸ್. ಓಕೆನಾ, 2 ಇಮೇಜಸ್ ಇದೆ, ಹಂಗಾಗಿ ಇಟ್ ಕ್ಯಾನ್ ನೆವರ್ ಬಿ ಎ ಫಂಕ್ಷನ್ ಅಟ್ ಆಲ್. ಓಕೆನಾ, ಫಂಕ್ಷನ್ ಅಲ್ಲ. ಓಕೆನಾ, ಇಟ್ ಇಸ್ ನಾಟ್ ಅಟ್ ಆಲ್ ಎ ಫಂಕ್ಷನ್. ಯಾಕೆ ಫಸ್ಟ್ ಆಫ್ ಆಲ್ 1 1 ಆನ್ 2 ಡಿಸ್ಕಸ್ ಮಾಡ್ಬೇಕಂದ್ರೆ ದಟ್ ಶುಡ್ ಬಿ ಎ ಫಂಕ್ಷನ್ ಫಸ್ಟ್. ಅದಾದ್ಮೇಲೆ ವಿಲ್ ಡಿಸ್ಕಸ್ ಲೇಟರ್ 1 1 ಆನ್ 2 ಅದು ಇದು ಎಲ್ಲ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ 2 ಗೆ 2 ಇಮೇಜ್ ಇದೆ, -2 ಮತ್ತೆ 2 ಅಂತ. ಹಾಗಾಗಿ ಇಟ್ ಕ್ಯಾನ್ ನೆವರ್ ಬಿ ಎ ಫಂಕ್ಷನ್. ಓಕೆ, ಸೊ ಎಫ್ ಫ್ರಮ್ ಆರ್ ಟು ಆರ್ ದ ಗ್ರಾಫ್ ಆಫ್ ದಿ ಫಂಕ್ಷನ್ 1 1 ಆರ್ 2 ಅಂತ ಕೇಳಿದ್ದಾರೆ. ಇಟ್ಸ್ ಎ ಪ್ಯಾರಾಬೋಲಾ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಪ್ಯಾರಾಬೋಲಾ. ಆರ್ ಟು ಆರ್ ದಟ್ ಟು ಆರ್ ಟು ಆರ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಇದು 1 1 ಹೋಗಲ್ಲ. ಹಾರಿಜಾಂಟಲ್ ಟೆಸ್ಟ್ ಮಾಡಿ, ಹಾರಿಜಾಂಟಲ್ ಟೆಸ್ಟ್ ಮಾಡಿದ್ರೆ ರೆಡ್ ಟಚ್ ಆಗುತ್ತೆ, ಹಂಗಾದ್ರೆ 1 1 ಅಲ್ಲ. ಓಕೆನಾ, ಇದಕ್ಕೆ ರೇಂಜ್ ಏನಾಗುತ್ತೆ, ರೇಂಜ್ ಬಂದ್ಬಿಟ್ಟು ಏನಾಗುತ್ತೆ, ರೇಂಜ್ ಎಲ್ಲಿಂದ ಇದೆ, 0 ಇಂದ ಮೇಲ್ಗಡೆ ಇದೆ ಗ್ರಾಫ್ ಅಲ್ವಾ, 0, ಇನ್ಫಿನಿಟಿ ಇದೆ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಆಲ್ಸೋ ರೇಂಜ್ ಮತ್ತೆ ಕೋಡೊಮೈನ್ ಸೇಮ್ ಇಲ್ಲ. ಹಾಗಾಗಿ ಇಟ್ ಇಸ್ ನಾಟ್ ಆನ್ ಟು. ಇಟ್ ಇಸ್ ನೈದರ್ 1 1 ನಾರ್ ಆನ್ ಟು. ವೆರಿ ಗುಡ್, ನೈದರ್ 1 1 ನಾರ್ ಆನ್ ಟು. ಎಫ್ ಫ್ರಮ್ ಆರ್ ಟು ಆರ್ ದೆನ್ ದ ಗ್ರಾಫ್ ಆಫ್ ದಿ ಫಂಕ್ಷನ್ ಇಸ್, ಗ್ರಾಫ್ ಆಫ್ ದಿ ಫಂಕ್ಷನ್ ಇಸ್ ಇದು ಪ್ರಾಬಬ್ಲಿ x ಕ್ಯೂಬ್ ಗ್ರಾಫ್. ಇದು x ಕ್ಯೂಬ್, ಎಫ್ ಆಫ್ x ಇಸ್ ಈಕ್ವಲ್ ಟು x ಕ್ಯೂಬ್ ಗ್ರಾಫ್. ಇದು x ಕ್ಯೂಬ್ ಗ್ರಾಫ್ ಏನಾಗುತ್ತೆ, 1 1 ಆಗುತ್ತೆ, ಆನ್ ಟು ಆಗುತ್ತೆ. ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟರೆ 1 1 ಅಂಡ್ ಆನ್ ಟು. ಎಫ್ ಇಸ್ 1 1 ಅಂಡ್ ಆನ್ ಟು ಆಗುತ್ತೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಲೆನ್ಸ್ ಡಿಫೆಂಡ್ ಆನ್ ದಿ ಸೆಟ್. ಡಿಫೆಂಡ್ ಆನ್ ದಿ ಸೆಟ್ ಎಷ್ಟಾಗುತ್ತೆ, 2 ಗೆ 2 ಅಂತ ಹೇಳಿದ್ನಲ್ಲ, 1 ಗೆ 1, 2 ಗೆ 2, 3 ಗೆ 5, 4 ಗೆ 15, ಸಾರಿ 5 ಗೆ 52. ಓಕೆನಾ, ಅದು ಟೇಬಲ್ ನೆನಪಿಟ್ಕೊಳ್ಳೋಗಿದೆ ಅಷ್ಟೇ ಆನ್ಸರ್. ಎ ಸೆಟ್ 1 2 3 2 ಕೇಳಿದಾನೆ. ರಿಲೇಷನ್ ಅಂಡ್ ರಿಲೇಷನ್ ಈಸ್ ದ ರಿಲೇಷನ್ ವಿಲ್ ಬಿ ರಿಫ್ಲೆಕ್ಸಿವ್ 1 1 ಇಸ್ ಆಡೆಡ್ ಅಂತೆ. ನೋಡಿ ಈಗ 1 2 3 ಕೊಟ್ಟಿದ್ದಾನೆ, 1 1 ಆಡ್ ಆದ್ರೆ ರಿಫ್ಲೆಕ್ಸಿವ್ ಆಗುತ್ತಾ, ನೋ. 2 2 ಆಡ್ ಆದ್ರೂ 2 2 ಕೂಡ ಆಡ್ ಆಗಬೇಕಾಗುತ್ತೆ, ಹಂಗಾಗಿ ಇದಾಗಲ್ಲ. ಸಿಮೆಟ್ರಿಕ್ ಇಫ್ 2 3 ಇಸ್ ಆಡೆಡ್, ನೋ ಆಗಲ್ಲ. ಟ್ರಾನ್ಸಿಟಿವ್ 1 1 ಇಸ್ ಆಡೆಡ್. ಸಿಮೆಟ್ರಿಕ್ ಇಫ್ 3 2 ಇಸ್ ಆಡೆಡ್, ಇದು ಆಗಲ್ಲ. ಟ್ರಾನ್ಸಿಟಿವ್ 1 1 ಇಸ್ ಆಡೆಡ್ ಅಂತ. ಎಸ್, ಇದು ಕರೆಕ್ಟ್. ಯಾವ್ದು ಆಗಲ್ಲ ಅಂತ ತಗೊಂಡ್ಬಿಡಿ, ಯಾವ್ದು ಆಗುತ್ತೆ ಅನ್ನೋ ಸಿಕ್ಬಿಡುತ್ತೆ. ಯಾಕಂದ್ರೆ ನೀನು 3 2 ಆಡ್ ಆದ್ರೆ ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಆಯ್ತಾ, 3 2 ಆಡ್ ಆದ್ರೆ ನೀವು 2 3 ಆಡ್ ಮಾಡ್ಬೇಕಾಗುತ್ತೆ ಆಮೇಲೆ ಮತ್ತೆ ಟು ಮೇಕ್ ಇಟ್ ಎಸ್ ಸಿಮೆಟ್ರಿಕ್. ಹಂಗಾಗಿ ಇದೊಂದು ಆಡ್ ಮಾಡಿದ್ರೆ ಆಗಲ್ಲ. 2 3 ಆಡ್ ಮಾಡಿದ್ರೆ 3 2 ಆಡ್ ಮಾಡ್ಬೇಕಾಗುತ್ತೆ ಮತ್ತೆ ಸಿಮೆಟ್ರಿಕ್ ಆಗ್ಬೋದು, ಅದು ಆಗಲ್ಲ. 1 1 ಆಡ್ ಮಾಡೋದು ಸಾಲದು, ನೀವು 2 2 ಆಡ್ ಮಾಡ್ಬೇಕಾಗುತ್ತೆ, ಇದು ಆಗಲ್ಲ. ಹಂಗಾಗಿ ಇದು ಕರೆಕ್ಟ್ ಆಗುತ್ತೆ. ಎಕ್ಸ್ ಕೊಟ್ಟಿದ್ದಾನೆ, ವೈ ಕೊಟ್ಟಿದ್ದಾನೆ, ದೆನ್ ಅಂಡ್ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಡಿಫೈನ್ಡ್ ಬೈ ವೈ ಇಸ್ ಈಕ್ವಲ್ ಟು x ಪವರ್ 4. ಓಕೆನಾ, ಏನಾಗುತ್ತೆ ಅಂತ ಕೇಳಿದಾನೆ. 1 1 ಆನ್ 2 ಅಂತ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಡಿಫೈನ್ ಮಾಡ್ಕೊಂತ ಹೋಗಿ. ಸೊ ಇಮೇಜ್ ಕೋಡ್ ಎಕ್ಸ್ ಮತ್ತೆ ವೈ ಗೆ ನೀವು ಆರೋ ಡಯಾಗ್ರಾಮ್ ಹಾಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೊ -1, ಓಕೆನಾ, -1 ಗೆ ಇಮೇಜ್ ಆಗತ್ತಪ್ಪ, ಇಲ್ಲಿ -1 ಹಾಕೊಳ್ಳಿ, +1 ಬರುತ್ತೆ. ಅಂದ್ರೆ -1 ಗೆ ಇಮೇಜ್ ಬಂದ್ಬಿಟ್ಟು 2 ಆಗುತ್ತೆ. 0 ಗೆ ಇಮೇಜ್ ಬಂದ್ಬಿಟ್ಟು ಏನಾಗುತ್ತೆ, 0 ಗೆ ನಿಮ್ಗೆ 0ನೇ ಬರುತ್ತೆ. 1 ಗೆ ಏನ್ ಬರುತ್ತೆ, 1 ಹಾಕಿದ್ರೆ ಏನ್ ಬರುತ್ತೆ, ಆಬ್ವಿಯಸ್ಲಿ ವಿಲ್ ಗೆಟ್ 2. ಐ ಹೋಪ್ ಇಟ್ ಇಸ್ ಕರೆಕ್ಟ್. 1 ಹಾಕಿದ್ರೆ ನಿಂಗೆ 2 ಬರುತ್ತೆ, -1 ಹಾಕಿದ್ರು 2 ಬರುತ್ತೆ, 0 ಕೊಟ್ರೆ 0 ಬರುತ್ತೆ. ಎಸ್, ಆಬ್ವಿಯಸ್ಲಿ ದಿಸ್ ಫಂಕ್ಷನ್. ಅಂಡ್ ಇಸ್ ದಿಸ್ 1 1 ಅಂತಂದ್ರೆ ಎಸ್, ಇಟ್ ಇಸ್ ನಾಟ್ 1 1 ಬಿಕಾಸ್ -1 ಗೂ 1 ಗೂ ಸೇಮ್ ಇರುತ್ತೆ. ಇಟ್ ಇಸ್ ನಾಟ್ 1 1. ಬಟ್ ಆನ್ ಟು ಅಂತಂದ್ರೆ ನೋಡಿ, ಕೋಡೊಮೈನ್ ಅಲ್ಲಿ ಬರೀ ನಿಮ್ಗೆ 2 ಮಾತ್ರ ಎಲಿಮೆಂಟ್ ಇದೆ, ಹಂಗಾಗಿ 2ಕ್ಕೂ ಪ್ರೀ ಇಮೇಜ್ ಇದೆ. ಹಂಗಾಗಿ ಇಟ್ ಇಸ್ ಆನ್ ಟು. ಇಟ್ ಇಸ್ ನಾಟ್ 1 1 ಬಟ್ ಆನ್ ಟು. ಅಂದ್ರೆ ನಾಟ್ 1 1 ಅಂದ್ರೆ ಮೆನಿ ಒನ್ ಆನ್ ಟು ಅಂತ ಹೇಳ್ತೀವಿ. ಮೆನಿ ಒನ್ ಆನ್ ಟು. Let A be a set of all 100 students in a 100 students in class 12 in a college. 100 students ಇದಾವೆ. F from A to N defined by the roll numbers ಅಂತ ಇದೆ. ನೋಡಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಕ್ವಶನ್. Let A be a set of all 100 students in a class. ಓಕೆನಾ, ಎ ಅನ್ನೋದು ಓಕೆ, ಎಲ್ಲಿಂದ ಎಲ್ಲಿಗೆ A to B ಗೆ A to N ಅಂತ ಕೇಳಿದ್ರೆ ನೋಡಿ ಈಗ ಅರ್ಥ ಮಾಡ್ಕೊಳ್ಳಿ. ಇದು ಎ ಕಂಡ್ರೋ, ಇದು ಎ, ಇದು ಎನ್, ಇದು ಎನ್. ಎ ಅಂದ್ರೆ ಏನು, 100 ಸ್ಟೂಡೆಂಟ್ಸ್ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, 100 ಸ್ಟೂಡೆಂಟ್ಸ್ ಇದ್ದಾರೆ. 1 2 3 4 ಅಂಡ್ ಸೋ ಆನ್. ಎಷ್ಟು, 100 ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟೇ, ಇರೋದೇ ಅಷ್ಟು. ಬಟ್ ನ್ಯಾಚುರಲ್ ನಂಬರ್ಸ್ ಎಷ್ಟಿದೆ, 1 2 3 4. ಲೆಟ್ಸ್ ಸೇ ಸಮ್ ಹಂಗ್ ಬರೀತಾರೆ. ಇಲ್ಲಿ 1 2 3 ತಗೊಳ್ಳೋಣ. ಇಲ್ಲಿ ನಿಮ್ಗೆ ಅಂತ ಅಂದ್ಕೊಳ್ಳೋದಂದ್ರೆ ಇಲ್ಲಿ ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸ್ರಂಗೇನೆ, ಇಲ್ಲಿ 100 ವರೆಗೂ ಇರುತ್ತೆ. 100 ಆದ್ಮೇಲೂ ಕೂಡ 1000 ಎಲ್ಲ ಫುಲ್ ಇನ್ಫಿನಿಟ್ ವರ್ಗು. ಇಟ್ ಇಸ್ ಅನ್ ಇನ್ಫಿನಿಟ್ ಸೆಟ್ ಬೇಸಿಕಲಿ. ಈಗ ಇಲ್ಲೇನ್ ಕ್ವಶನ್ ಕೇಳ್ತಿದ್ದಾನೆ ಅಂತಂದ್ರೆ ಎಫ್ ಆಫ್ ಎಕ್ಸ್ ಹೆಂಗ್ ಡಿಫೈನ್ ಆಗಿದೆ ಅಂದ್ರೆ ಫಂಕ್ಷನ್ ಅಲ್ಲಿ ಎಫ್ ಫ್ರಮ್ ಎ ಟು ಎನ್ ಡಿಫೈನ್ ಆಗಿದೆ. ಎ ಟು ಎನ್ ಡಿಫೈನ್ ಆಗಿದೆ. ಎಫ್ ಆಫ್ ಎನ್ ಡಿಫೈನ್ ಆಗಿದೆ ರೋಲ್ ನಂಬರ್ ಆಫ್ ದ ಸ್ಟೂಡೆಂಟ್ ಇನ್ ಕ್ಲಾಸ್ 12 ಅಂತ. ಅಂದ್ರೆ 100 ಸ್ಟೂಡೆಂಟ್ಸ್ ಗೆ ಯೂಶಲಿ 100 ರೋಲ್ ನಂಬರ್ಸ್ ಅಸೈನ್ ಆಗುತ್ತೆ. ಓಕೆ, 100 ಸ್ಟೂಡೆಂಟ್ಸ್ ಗೆ 100 ರೋಲ್ ನಂಬರ್ಸ್ ಅಸೈನ್ ಆಗುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ, 1 ಗೆ 1, ಓಕೆನಾ. ಸೊ 2 ಗೆ 2, 3 ಗೆ 3, ಹಿಂಗೆ ಹೋಗ್ತಾ ಇರುತ್ತೆ. 100 ಗೆ 100 ಆಗುತ್ತೆ.
ಅಂದ್ರೆ 1 1 ಆಗುತ್ತಿದು. ಈ ಫಂಕ್ಷನ್ 1 1 ಆಗುತ್ತೆ. ಯಾಕಂತಂದ್ರೆ ನಿಮಗೆ ಗೊತ್ತಿದೆ, ಯಾವುದೇ ಎರಡು ಡಿಫ್ರೆಂಟ್ ಸ್ಟೂಡೆಂಟ್ಸ್ಗೆ ಸೇಮ್ ರೋಲ್ ನಂಬರ್ ಇರುತ್ತೆ ಎಲ್ಲಾದ್ರೂ ಎಕ್ಸಾಮ್ ಅಲ್ಲೋ ಅಥವಾ ಎಲ್ಲಾದ್ರೂ ಕೂಡ. ಓಕೆ, ನೋ ಸ್ಟೂಡೆಂಟ್ಸ್ ಹ್ಯಾವ್ ಸೇಮ್ ರೋಲ್ ನಂಬರ್, ಹಾಗಾಗಿ ಇಟ್ ವಿಲ್ ಬಿ 1 1 ಫಂಕ್ಷನ್. ಓಕೆನಾ, ಎರಡು ಡಿಫ್ರೆಂಟ್ ಸ್ಟೂಡೆಂಟ್ಸ್ ತಗೊಂಡಾಗ ಯು ವಿಲ್ ಗೆಟ್ ಡಿಫ್ರೆಂಟ್ ರೋಲ್ ನಂಬರ್ಸ್ ಅಲ್ವಾ. ಹಂಗಾಗಿ ಇದು 1 1 ಆಗುತ್ತೆ. ಆಂಟು ಆಗುತ್ತಾ ಅಂತ ಅಂದ್ರೆ ಆಂಟು ಆಗೋದಿಲ್ಲ. ಯಾಕಂತ ಅಂದ್ರೆ, ಯಾಕಂದ್ರೆ ಈಗ ನಮ್ಮ ಸ್ಟೂಡೆಂಟ್ಸ್ ಬರೀ 100 ಇದ್ದಾರೆ. ಇಲ್ಲಿ ನಮ್ಮ ಕೋಡಮೈನ್ ಬಂದ್ಬಿಟ್ಟು ಎಷ್ಟೊಂದು ಇನ್ಫೈನೈಟ್ ಸೆಟ್ ಇದೆ, ನ್ಯಾಚುರಲ್ ನಂಬರ್ಸ್ ಇದೆ. ಅಂದ್ರೆ ನಿಮ್ಗೆ 101 ಎಲ್ಲಿಂದ ಬರುತ್ತೆ? 101ಗೆ ಪ್ರೀ ಇಮೇಜ್ ಎಲ್ಲಿ ಇದೆ? ಕ್ವಶನ್ ಮಾರ್ಕ್. ಓಕೆ, 101ಗೆ ಪ್ರೀ ಇಮೇಜ್ ಇಲ್ಲ. 100 ಸ್ಟೂಡೆಂಟ್ಸ್ಗೆ ಯು ಕ್ಯಾನ್ ಅಸೈನ್ 100 ರೋಲ್ ನಂಬರ್ಸ್. 100 ಸ್ಟೂಡೆಂಟ್ಸ್ 100 ರೋಲ್ ನಂಬರ್ಸ್. ವಾಟ್ ಅಬೌಟ್ ರಿಮೈನಿಂಗ್ ನಂಬರ್ಸ್ ಇನ್ ದಿ ನ್ಯಾಚುರಲ್ ನಂಬರ್ಸ್? ಯು ಕ್ಯಾನಾಟ್ ಅಸೈನ್ ಅಲ್ವಾ. ಸೊ ಹಂಗಾಗಿ ಇಟ್ ಈಸ್ 1 1 ಬಟ್ ನಾಟ್ ಆನ್ ಟು. ಓಕೆನಾ, ಇಟ್ ಈಸ್ 1 1 ಬಟ್ ನಾಟ್ ಆನ್ ಟು. R and S are two equivalence relation on a set A. Then R intersection S is also intersection. ಇದ್ರ ಬಗ್ಗೆ ಸ್ವಲ್ಪ ಒಂದೆರಡು ರಿಲೇಶನ್ಶಿಪ್ ಗಳನ್ನ ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಡಿ. ಇನ್ವರ್ಸ್ ಬಗ್ಗೆ ಕೇಳಿದಾನ, ದ ಯೂನಿಯನ್ ಬಿಟ್ಟಾಕಿ, ತಲೆ ಕೆಡ್ಸ್ಕೊಂಡ್ಬಿಡಿ. ಒಂದೆರಡು ರಿಸಲ್ಟ್ ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡಿ. R ಮತ್ತೆ S ಎರಡು ರಿಲೇಶನ್ಶಿಪ್ ಇವೆ, ಇವೆರಡು ಈಕ್ವಿವ್ಯಾಲೆನ್ಸ್ ಅಂತ ಅಂದ್ಕೊಂಡ್ಬಿಡಿ. ಸೊ ಇಫ್ R and S are equivalence, ನಾನು ಕೆಳಗಡೆ ಒಂದು 3 ಸ್ಟೇಟ್ಮೆಂಟ್ ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಓಕೆನಾ, R ಇಂಟರ್ಸೆಕ್ಷನ್ S, ಓಕೆನಾ, ಆಲ್ವೇಸ್ ಈಕ್ವಿವ್ಯಾಲೆನ್ಸ್. ಇದು ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಈಕ್ವಿವ್ಯಾಲೆನ್ಸ್. ಸೊ ಎರಡನೇ ಕ್ವಶನ್ ಬಂದ್ಬಿಟ್ಟು R ಇಂಟರ್ಸೆಕ್ಷನ್ ನೀಡ್ ನಾಟ್ ಈಕ್ವಿವ್ಯಾಲೆನ್ಸ್, ನೀಡ್ ನಾಟ್ ಬಿ ಈಕ್ವಿವ್ಯಾಲೆನ್ಸ್. ಹೇಳಕ್ಕಾಗಲ್ಲ, ಯೂನಿಯನ್ ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಇಂಟರ್ಸೆಕ್ಷನ್ ಮಾತ್ರ ಪಕ್ಕ ಈಕ್ವಿವ್ಯಾಲೆನ್ಸ್. ಮೂರನೇದು R ಇನ್ವರ್ಸ್ ಅಂತ ಇರುತ್ತಲ್ಲ, ಈಸ್ ಆಲ್ಸೋ ಈಕ್ವಿವ್ಯಾಲೆನ್ಸ್. ಓಕೆನಾ, ಈ ಮೂರು ಸ್ಟೇಟ್ಮೆಂಟ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಸಾಕು, ಯೂಸ್ ಆಗುತ್ತೆ ನಿಮಗೆ. R and S are equivalence relation, then R intersection is also equivalence. ಇದು ಕರೆಕ್ಟ್ ಇದೆ, ಇದು ಟ್ರೂ ಇದೆ. ಇಂಟರ್ಸೆಕ್ಷನ್ ಈಸ್ ಆಲ್ವೇಸ್ ಈಕ್ವಿವ್ಯಾಲೆನ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ನಿಮಗೆ. ಸೊ ಯೂನಿಯನ್ ಈಸ್ ನಾಟ್ ನೆಸೆಸರಿಲಿ ಈಕ್ವಿವ್ಯಾಲೆನ್ಸ್, ಇದು ಕರೆಕ್ಟ್ ಆಗಿದೆ. ಅದನ್ನ ಹೇಳಿದೆ, ನೀಡ್ ನಾಟ್ ಬಿ ಈಕ್ವಿವ್ಯಾಲೆನ್ಸ್ ಅಂತ. ಓಕೆನಾ, ಇದು ಕರೆಕ್ಟ್ ಆಗಿದೆ. ಸೊ ದೆನ್ ದ ಇನ್ವರ್ಸ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಈಸ್ ಆಲ್ವೇಸ್ ಈಕ್ವಿವ್ಯಾಲೆನ್ಸ್, ಇದು ಕರೆಕ್ಟ್ ಇದೆ. ಓಕೆನಾ, ಸೊ ಆಲ್ ದ ಸ್ಟೇಟ್ಮೆಂಟ್ ಆರ್ ಟ್ರೂ. ಓಕೆನಾ, ಆಪ್ಷನ್ 3 ಆಗುತ್ತೆ. ಸೊ ದ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಫ್ರಮ್ ಸೆಟ್ ಎ ಟು ಸೆಟ್ A to itself is 120, they contains ಅಂತ ಹೇಳಿದ್ದಾರೆ. ಅಂದ್ರೆ n ಫ್ಯಾಕ್ಟೋರಿಯಲ್, ಸೆಟ್ ಎ ಟು ಸೆಟ್ ಬಿ ಅಂತಾರೆ, n ಇದ್ರೆ n ಫ್ಯಾಕ್ಟೋರಿಯಲ್ ಇಸ್ 120 ಅಂತೆ. n ಗೆ ಏನ್ ಕೊಡ್ಬೇಕಂತೆ? 5 ಕೊಟ್ರೆ ಬರುತ್ತೆ. ಸೊ 5 is the correct answer. Yes, let R be an equivalence relation on a finite set A containing n elements, then the number of ordered pairs in R ಅಂತ ಕೇಳಿದ್ದಾರೆ. ನೋಡಿ, ನಿಮ್ಗೆ ಯಾವತ್ತೂ ಗೊತ್ತಿರಬೇಕು, R ಅನ್ನೋದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅಂದ್ರೆ, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅಂದ್ರೆ, ಸೊ ದ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್, ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್, ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಅಲ್ಲ, ಓಕೆನಾ, ಎಲಿಮೆಂಟ್ಸ್ ಇನ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆನಾ, ನೋಡಿ, ಯಾವತ್ತೇ ಆಗ್ಲಿ, ಇನ್ನ ಅರ್ಥ ಮಾಡ್ಕೊಳ್ಳಿ, ಇನ್ನ ಸಿಂಪಲ್ ಆಗಿ ಬರೀತೀನಿ ಅಂದ್ರೆ, ಸೆಟ್ ಅಲ್ಲಿ ಯಾವ್ದೋ ಒಂದು ಸೆಟ್ ಅಲ್ಲಿ ನಿಮ್ಗೆ n ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. n ನಂಬರ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಅಂತಂದ್ರೆ ಹೇಳ್ಬಿಡ್ತೀನಿ. ಓಕೆನಾ, ಈಕ್ವಿವೆಲೆನ್ಸ್ ರಿಲೇಷನ್ ಇರುತ್ತಲ್ವಾ, ಈಕ್ವಿವೆಲೆನ್ಸ್ ರಿಲೇಷನ್ ಇರುತ್ತಲ್ವಾ, ಇದರಲ್ಲಿ ಈಕ್ವಿವೆಲೆನ್ಸ್ ನಿಮ್ಗೆ ಲೆಸ್ ದೆನ್ ಆರ್ ಈಕ್ವಲ್ ಟು n² ಬರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n ಬರುತ್ತೆ. ಇದು ಯಾವಾಗಪ್ಪ ಅಂತ ಕೇಳಿದ್ರೆ, ನಿಮ್ಗೆ ಆಬ್ವಿಯಸ್ಲಿ ಹೇಳಿದೀನಿ ಆಲ್ರೆಡಿ. ಓಕೆನಾ, ಇದು ಸ್ಮಾಲೆಸ್ಟ್ ಐಡೆಂಟಿಟಿ ರಿಲೇಷನ್ ಬರುತ್ತೆ, ಇದು ಐಡೆಂಟಿಟಿಗೆ. ಓಕೆನಾ, ಯಾಕಂದ್ರೆ ನಿಮ್ಮ ರಿಲೇಷನ್ ನಲ್ಲಿ ಸ್ಮಾಲೆಸ್ಟ್ ಈಕ್ವಲೆನ್ಸ್ ರಿಲೇಷನ್ ಐಡೆಂಟಿಟಿನಲ್ಲಿ n ಇರಬೇಕು, ಅಂದ್ರೆ ನಿಮ್ಮ ರಿಮೈನಿಂಗ್ ಈಕ್ವಲೆನ್ಸ್ ರಿಲೇಷನ್ ಅಲ್ಲಿ n ಗಿಂತ ಜಾಸ್ತಿ ಇರಬೇಕು ಅಂತ ಅದರ ಅರ್ಥ. ಸೊ ಇದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಇದು ಯೂನಿವರ್ಸಲ್ ರಿಲೇಷನ್ಗೆ. ಓಕೆನಾ, ಯೂನಿವರ್ಸಲ್ ರಿಲೇಷನ್ಗೆ ಅಂದ್ರೆ ಅದರ ಅರ್ಥ ಬಂದ್ಬಿಟ್ಟು, ಸೊ ದ ನಂಬರ್ ಆಫ್ n ಎಲಿಮೆಂಟ್ಸ್ ಇತ್ತು ಅಂತ ಅಂದ್ರೆ ಆರ್ಡರ್ ಪೇರ್ಸ್ ಎಷ್ಟಿರ್ತವೆ ಅಂತಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು n ಇರ್ತವೆ, ಅಥವಾ ಲೆಸ್ ದನ್ ಆರ್ ಈಕ್ವಲ್ ಟು n² ಇರ್ತವೆ. ಓಕೆನಾ, ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು n, ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಧನ್ಯವಾದಗಳು. 65, 66, 67 ಎಷ್ಟೋ ಕ್ವಶನ್ ಇದೆ, ಅಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಐ ಹೋಪ್ ಇದು ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಎಕ್ಸಾಮ್ ಟೈಮಲ್ಲಿ ನೀವು ನೋಡ್ಬೇಕಾದ್ರೆ ಸ್ಪೀಡ್ ಜಾಸ್ತಿ ಇಟ್ಕೊಂಡು ನೋಡಿ ಅಷ್ಟೇ. ನೆಕ್ಸ್ಟ್ 3 ಮಾರ್ಕ್ಸ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಐ ಡಿಸ್ಕಸ್ ಆಲ್ ದಿ 3 ಮಾರ್ಕ್ ಕ್ವಶನ್. ಅವನ್ನ ಬಿಟ್ಟು ಬೇರೆ ಕ್ವಶನ್ ಕೇಳಲ್ಲ, ನಾನು ಹೇಳಿದ್ನಲ್ಲ ಅಷ್ಟೇ ಕ್ವಶನ್ ಕೇಳ್ತಾನೆ. ಸೊ ಬಿಲೀವ್ ಇನ್ ಮೀ. ಓಕೆನಾ, ನೀಟಾಗಿ ವಾಚ್ ಮಾಡಿ ವಿಡಿಯೋಸ್ನ, ನಿಮಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.